Hello, my dear students. So, how are you all? I hope you all are doing well. And ಇವತ್ತು ನಾವು ನನ್ನ ಸಾರ್ಥಕ್ ನೀಟ್ ಬ್ಯಾಚ್ ಅಲ್ಲಿ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಚಾಪ್ಟರ್ ನ ಡಿಸ್ಕಸ್ ಮಾಡ್ಲಿಕ್ಕಿದೀವಿ. ಸೊ ಈ ಚಾಪ್ಟರ್ ಅಲ್ಲಿ ನಾವು ಏನೇನ್ ನೋಡ್ತಾ ಹೋಗ್ತೀವಿ ಅದನ್ನ ಚೆಕ್ ಮಾಡ್ತಾ ಹೋಗೋಣ. That will be your today's target. And those are first general information na tilkonta hogtivi alcohols, phenols and ethers adra structure ಬಗ್ಗೆ. Next we will talk about preparation of alcohols, phenols and ethers. Alcohol, phenols and ethers ದು preparation methods ಗಳು ಯಾವ್ಯಾವ ಇದಾವೆ ಅದರ ಬಗ್ಗೆ ಮಾತಾಡ್ತೀವಿ. Next we will talk about chemical properties of alcohol and phenols. So alcohols, phenols chemical properties ಯಾವ ತರ ಇರುತ್ತೆ ಅದರ reactions ಬಗ್ಗೆ ತಿಳ್ಕೊಂತಾ ಹೋಗ್ತೀವಿ and ಅದರ distinguishing test ಬಗ್ಗೆನೂ ಕೂಡ ತಿಳ್ಕೊಂತಾ ಹೋಗ್ತೀವಿ. Next is your chemical properties of ether. Last ಅಲ್ಲಿ ethers chemical properties ತಿಳ್ಕೊಂತಾ ಹೋಗೋಣ. So without any further wait, so now let us discuss about the general information. General information ಗೆ ಬಂದ್ರೆ ಆಲ್ಕೋಹಾಲ್ ಯಾವ ತರ ಬರೀತೀರಾ, ಒಂದು 6 ಗ್ರೂಪ್ ಇರುತ್ತೆ, ಅದಕ್ಕೆ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಫಿನಾಲ್ ಯಾವ ತರ ಬರೀತೀರಾ, ಸೊ ಫಿನಾಲ್ ಅಲ್ಲಿ ಏನಾಗಿರುತ್ತೆ, ನಂದು ಒಂದು ಬೆನ್ಝೀನ್ ರಿಂಗ್ ಇರುತ್ತೆ, ಈ ಬೆನ್ಝೀನ್ ರಿಂಗಿಗೆ OH ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ರೈಟ್. ನೆಕ್ಸ್ಟ್ ಏನಾಗಿರುತ್ತೆ, ಈ ಬೆನ್ಸಿನ್ ರಿಂಗ್ ಇದನ್ನ ಬರೆಯೋದ್ ಬದಲು ನಾವು ನೀಟಾಗಿ ಬರೆಯೋಣ, ಸೊ ಅರ್ಥ ನೀಟಾಗುತ್ತೆ. ಈಥರ್ಸ್ ಯಾವಾಗ ಬರೀತೀರಾ, ಸೊ 6 ಆಲ್ಕೈಲ್ ಗ್ರೂಪ್ ಇರುತ್ತೆ, ಅದ್ರ ಮಧ್ಯದಲ್ಲಿ ಒಂದು ಆಕ್ಸಿಜನ್ ಗ್ರೂಪ್ ಇರುತ್ತೆ ಅಂಡ್ 6 ಆಲ್ಕೈಲ್ ಗ್ರೂಪ್ ಇರುತ್ತೆ ಇನ್ನೊಂದು. ಸೊ ಲೆಟ್ ಅಸ್ ಟೇಕ್ ಅ ಲೋಯರ್ ಆಲ್ಕೇನ್ ಹಿಯರ್, CH3 ತಗೊಂತಾ ಹೋಗೋಣ. ಸೊ ನೌ ಯು ವಿಲ್ ಅಂಡರ್ಸ್ಟ್ಯಾಂಡ್. OH ಇದೆ, ಈ ಕಡೆ ಏನಾಗಿದೆ CH3 ಇದೆ, ಈ ಕಡೆ O ಇದೆ, ಈ ಕಡೆ H ಇದೆ. ಸೊ ಇದನ್ನು ಇದೇ ತರ ಬರ್ಕೊಂತ ಹೋಗೋಣ. ಸೊ CH3 ಇದೆ, O ಇದೆ, H ಇದೆ. ಸೊ ಇವಾಗ ನೋಡ್ಕೊಂತ ಹೋಗಿ, ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ಯಾವ ಕಾರ್ಬನ್ ಆಟಮ್ ಗೆ ಡೈರೆಕ್ಟ್ಲಿ ಅಟ್ಯಾಚ್ ಆಗಿದೆ ಹೈಡ್ರಾಕ್ಸಿಲ್ ಗ್ರೂಪ್. ಈ ಹೈಡ್ರಾಕ್ಸಿಲ್ ಗ್ರೂಪ್ ಯಾವ ಕಾರ್ಬನ್ ಆಟಮ್ ಗೆ ಅಟ್ಯಾಚ್ ಆಗಿದೆ, ಈ ಕಾರ್ಬನ್ ಆಟಮ್ sp3 ಹೈಬ್ರಿಡೈಸ್ ಆಗಿದೆಯಾ, ಯಾವುದು ಡಬಲ್ ಬಾಂಡ್ ಇಲ್ಲ ಅದರಲ್ಲಿ. ಸೊ ಎಲ್ಲಾ ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗಿದಾವೆ ಇಲ್ಲಿ, ಸಾರಿ p ಆರ್ಬಿಟಲ್ ಅಂಡ್ s ಆರ್ಬಿಟಲ್ ಸೇರ್ಕೊಂಡು sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ ಮಾಡಿದೆ. ಅದರಲ್ಲಿ 3 ಹೈಬ್ರಿಡ್ ಆರ್ಬಿಟಲ್ ಅಂತೂ ಈ ಹೈಡ್ರೋಜನ್ ಜೊತೆ ಓವರ್ಲ್ಯಾಪ್ ಮಾಡ್ಕೊಂಡಿದೆ, ಇನ್ನೊಂದು ಹೈಬ್ರಿಡ್ ಆರ್ಬಿಟಲ್ ಈ ಹೈಡ್ರಾಕ್ಸಿಲ್ ಗ್ರೂಪ್ ಜೊತೆ ಓವರ್ಲ್ಯಾಪ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಫಿನಾಲ್ಸ್ ಅಲ್ಲಿ ಬರ್ತಾ ಹೋದ್ರೆ, ಸೊ ನಂದು ಏನಾಗ್ತಾ ಹೋಯ್ತು, ಈ ಕಾರ್ಬನ್ ಆಟಮ್ ಏನ್ ಅಟ್ಯಾಚ್ ಆಗಿದೆ ದಟ್ ಈಸ್ sp2 ಹೈಬ್ರಿಡೈಸ್ ಕಾರ್ಬನ್ ಆಟಮ್, ಯಾಕಂದ್ರೆ ಡಬಲ್ ಬಾಂಡ್ ಇದೆ ಇದರಲ್ಲಿ, ಕರೆಕ್ಟ್, ಅದೊಂದು ಗೊತ್ತಾಯ್ತು. ನೆಕ್ಸ್ಟ್ ಇದ್ರಲ್ಲಿ ಬಂದ್ರೆ sp3 ಹೈಬ್ರಿಡೈಸ್ ಕಾರ್ಬನ್ ಆಟಮ್, ಅಗೈನ್ ಸೇಮ್. ಈಗ ಬರೋಣ, ನಿಮಗೆ ಕ್ವೆಶನ್ ಏನಿದೆ ಅಂತ ಹೇಳಿದ್ರೆ, ಯಾವ್ದು ಹೈಡ್ರಾಕ್ಸಿಲ್ ಗ್ರೂಪ್ ನ ನೀವು ಈಸಿಲಿ ರಿಪ್ಲೇಸ್ ಮಾಡಬಹುದು, ಸಬ್ಸ್ಟಿಟ್ಯೂಟ್ ಮಾಡಬಹುದು. ಇದಕ್ಕೆ ಆನ್ಸರ್ ಇಲ್ಲೇ ಸಿಗ್ತಾ ಹೋಗುತ್ತೆ ನೋಡಿ. ಏನಾಗಿದೆ ಇಲ್ಲಿ, sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ ಆಗಿರೋದ್ರಿಂದ ಎಲೆಕ್ಟ್ರೋನೆಗೆಟಿವ್ sp3 ಹೈಬ್ರಿಡ್ ಆರ್ಬಿಟಲ್ ಎಷ್ಟು s ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ, ಪರ್ಸೆಂಟೇಜ್ s ಕ್ಯಾರೆಕ್ಟರ್ ಏನಾಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ. ಅಂಡ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆದಷ್ಟು ಬಾಂಡು ಅದನ್ನ ಹೈಡ್ರಾಕ್ಸೈಡ್ ಗ್ರೂಪ್ ನ ಅಷ್ಟೇ ಟೈಟ್ ಆಗಿ ಎಳ್ಕೊಂಡು ಕೂತ್ಕೊಂಡಿರುತ್ತೆ. ಎಷ್ಟು ಟೈಟ್ ಆಗಿ ಎಳ್ಕೊಂಡು ಕೂತ್ಕೊಂಡಿದೆ ಅಷ್ಟು ಕಡಿಮೆ ಅಷ್ಟು ನಾನು ರಿಪ್ಲೇಸ್ ಮಾಡೋದ್ ಕಷ್ಟ ಆಗುತ್ತೆ. ಸೊ ಈ ಕೇಸಲ್ಲಿ ಏನಾಗಿದೆ, ಇಲ್ಲಿ sp3 ಹೈಬ್ರಿಡೈಸ್ ಆಗಿರೋದ್ರಿಂದ s ಕ್ಯಾರೆಕ್ಟರ್ ಕಡಿಮೆ ಆಗಿರೋದ್ರಿಂದ ಇದೇನಾಗಿರುತ್ತೆ, ಈಸಿಲಿ ರೀಪ್ಲೇಸ್ ಮಾಡೋದು ಅಂತ ಹೋಗ್ಬೋದು. ವೆರಾಸ್ ಹಿಯರ್ sp2 ಹೈಬ್ರಿಡೈಸ್ ಆಗಿರೋದ್ರಿಂದ ಅಂಡ್ ರೆಸೋನೆನ್ಸ್ ಕೂಡ ಇರುತ್ತೆ. ಸೊ ಇದ್ರಲ್ಲಿ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ಸೊ ಇದಕ್ಕೆ ಏನ್ ಬರುತ್ತೆ, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ. ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಂದಿರೋದ್ರಿಂದ ಇದ್ರದ್ದು ಬಾಂಡ್ ಲೆಂತ್ ಏನಿರುತ್ತೆ m, ಇದರದ್ದು ಬಾಂಡ್ ಲೆಂತ್ n ಏನಿರುತ್ತೆ, ಸೊ ಬಾಂಡ್ ಲೆಂತ್ m ವಿಲ್ ಬಿ ಗ್ರೇಟರ್ ದ್ಯಾನ್ n ಆಗಿರುತ್ತೆ. ಬಿಕಾಸ್ ಆಫ್ ರೆಸೊನೆನ್ಸ್ ಹಿಯರ್ ಡಬಲ್ ಬಾಂಡ್ ಏನಾಗ್ತಿದೆ, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರ್ತಿದೆ, ಅದಕ್ಕೋಸ್ಕರ. ನೆಕ್ಸ್ಟ್ ತಗೊಂತಾ ಹೋದ್ರೆ, ಈ ಬಾಂಡ್ ಆಂಗಲ್ ನ ಕನ್ಸಿಡರ್ ಮಾಡ್ತಾ ಹೋದ್ರೆ, ಈ ಬಾಂಡ್ ಆಂಗಲ್ ನ ಕನ್ಸಿಡರ್ ಮಾಡ್ತಾ ಹೋದ್ರೆ, ಸೊ ಈ ಬಾಂಡ್ ಆಂಗಲ್ ಏನಾಗಿರುತ್ತೆ, ಈ ಕೇಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹೈ ಏನಕ್ಕೆ ಇರ್ಬೋದು ಹೇಳಿ ನನಗೆ, CH3 ಇಲ್ಲಿ ಏನಕ್ಕಂದ್ರೆ ಈ ಒಂದು ಬಲ್ಕಿ ಆಲ್ಕೈಲ್ ಗ್ರೂಪ್ ಪ್ರೆಸೆನ್ಸ್ ಆಗಿರೋದ್ರಿಂದ ಏನಾಗಿದೆ ಅಲ್ಲಿ ಬಾಂಡ್ ಆಂಗಲ್ ಏನಾಗಿದೆ ಅಲ್ಲಿ ಜಾಸ್ತಿ ಇದೆ, ಅದನ್ನ ಕೂಡ ನೀವು ಬರಿತಾ ಹೋಗ್ಬೋದು. ಅಂಡ್ ನಂದು ಬಾಂಡ್ ಲೆಂತ್ ಬಂದ್ರೆ, ಈ ಒಂದು ಬಾಂಡ್ ಲೆಂತ್ ಅಂಡ್ ಈ ಒಂದು ಬಾಂಡ್ ಲೆಂತ್ ನಿಯರ್ಲಿ ಸೇಮೇ ಇರುತ್ತೆ. ಸೊ ನೋ ಡೌಟ್ ಇನ್ ದಟ್. ಓಕೆ, ಸೊ ನೆಕ್ಸ್ಟ್, so now let us study about the preparation of alcohol. So alcohols na ಯಾವ್ಯಾವ ಮೆಥಡ್ಸ್ ಪ್ರಿಪರೇಷನ್ ಮಾಡ್ತೀವಿ ಆ ಮೆಥಡ್ ನ 1 by 1 ನೋಡ್ಕೊಂತ ಹೋಗೋಣ ಬೇಗ. ಫ್ರಮ್ ಅಲ್ಕೀನ್ಸ್ ಇಂದ ನೋಡ್ಕೊಂತ ಹೋಗೋಣ. ಅಲ್ಕೀನ್ಸ್ ಇಂದ ಪ್ರಿಪೇರ್ ಮಾಡಕ್ಕೆ ನಿಮ್ಮ ಹತ್ರ 4 ಮೆಥಡ್ಸ್ ಇದಾವೆ ನೋಡಿ. ಎಷ್ಟು ಮೆಥಡ್ಸ್ ಇದಾವೆ, 4 ಮೆಥಡ್ಸ್. ಸೊ ಫಸ್ಟ್ ಒನ್ ವಿಲ್ ಬಿ ಯೋರ್ ಹೈಡ್ರೇಷನ್. Okay, hydration in acid ಪ್ರೆಸೆನ್ಸ್ ಅಲ್ಲಿ ನೀವೇನ್ ಮಾಡ್ತೀರಾ, ಹೈಡ್ರೇಷನ್ ಮಾಡ್ತೀರಾ, H2O ನ ಆಡ್ ಮಾಡ್ತೀರಾ,
ಕ್ಲಿಯರ್. ಸೆಕೆಂಡ್ ಒಂದು ಬಂದ್ರೆ ಹೈಡ್ರೋಬೋರೇಷನ್ ಅಂಡ್ ಆಕ್ಸಿಡೇಷನ್ ಇದೊಂದು ಸೆಕೆಂಡ್ ಪ್ರೋಸೆಸ್. ನೆಕ್ಸ್ಟ್ ಪ್ರೋಸೆಸ್ ಬಂದ್ರೆ ಆಕ್ಸಿಮರ್ಕ್ಯುರೇಷನ್ ನೇಮಿಂಗ್ ರಿಯಾಕ್ಷನ್, ಇದು ನೀಟಾಗಿ ನೋಡ್ಕೊಂತಾ ಹೋಗಿ, ನಿಮಗೆ ಇವಾಗಲೇ ಅರ್ಥ ಆಗತ್ತೆ. ಅಂಡ್ ಡಿಮರ್ಕ್ಯುರೇಷನ್, ಏನು ಡಿಮರ್ಕ್ಯುರೇಷನ್. ನೆಕ್ಸ್ಟ್ ಒಂದು ಬಂದ್ರೆ ದಟ್ ಈಸ್ ಯೋರ್ ಆಕ್ಸೋ ಪ್ರೋಸೆಸ್ ಆಗಿದೆ. ಸೊ ಇಷ್ಟು ಪ್ರೋಸೆಸ್ನ ನೀವೇನ್ ಮಾಡ್ತೀರಾ, ಯೂಸ್ ಮಾಡ್ತೀರಾ ಟು ಪ್ರಿಪೇರ್ ಯೋರ್ ಆಲ್ಕೋಹಾಲ್ಸ್. ಓಕೆ ಮ್ಯಾಮ್, ಇವಾಗ ಒಂದೊಂದ್ರ ಬಗ್ಗೆ ನಮ್ಗೆ ಏನಾದರೂ ಒಂದು ಸ್ವಲ್ಪ ಹೇಳಿ, ಹಿಂಟ್ ಕೊಡ್ರಿ. ಸೊ ನೋಡಿ, ನಂದು ಹೈಡ್ರೇಷನ್ ವಿತ್ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್, ದಟ್ ಈಸ್ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಅಂತ ಹೇಳ್ತೀರಾ. H2O ಆ್ಯಡ್ ಮಾಡ್ತಿದ್ದೀರಾ, ಅಡಿಷನ್ ರಿಯಾಕ್ಷನ್ ಅಲ್ಕೀನ್ಸ್ ಇಂದ ಆಗ್ತದೆ, ಎಲ್ಲ ಅಡಿಷನ್ ರಿಯಾಕ್ಷನ್ ಆಗಬೇಕು, ರೈಟ್? ಬಟ್ ಇದರಲ್ಲಿ ಏನು ನಿಮಗೆ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಯಾವ ಥರ ಆ್ಯಡ್ ಆಗುತ್ತೆ. ಆ್ಯಡ್ ಮಾಡೋಕ್ಕೆ ಒಂದು ರೂಲ್ ಇದೆ, ಮಾರ್ಕೋನಿಕಾಫ್ಸ್ ರೂಲ್ ಅಂತ, ಅದೆಲ್ಲರಿಗೂ ಗೊತ್ತಿರಬೇಕು ಇವಾಗಂತೂ. ಇವಾಗ ನೋಡಿ, ಹೈಡ್ರೇಷನ್ ಯಾವಾಗ ಆಸಿಡ್ ಅಲ್ಲಿ ಮಾಡ್ತೀರಾ, ವೆನ್ ಎವರ್ ಯು ಡೂ ಹೈಡ್ರೇಷನ್ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್, ಇಟ್ ಫಾಲೋಸ್ ಸ್ಟ್ರಿಕ್ಟ್ಲಿ ಮಾರ್ಕೋನಿಕಾಫ್ಸ್ ರೂಲ್. ವಾಟ್ ಇಟ್ ವಿಲ್ ಫಾಲೋ? ಇಟ್ ವಿಲ್ ಫಾಲೋ ಮಾರ್ಕೋನಿಕಾಫ್ಸ್ ರೂಲ್. ಮಾರ್ಕೋನಿಕಾಫ್ಸ್ ರೂಲ್ನ ಇದು ಫಾಲೋ ಮಾಡೇ ಮಾಡುತ್ತೆ, ಆಯ್ತಾ? ನೆಕ್ಸ್ಟ್ ಹೈಡ್ರೋಬೋರೇಷನ್ ಆರ್ ಆಕ್ಸಿಡೇಷನ್ ಬರೋಣ. ಇದರಲ್ಲೂ ಅಡಿಷನ್ ರಿಯಾಕ್ಷನ್ ಆಗ್ತಿದೆ. ಇನ್ ದಿಸ್ ಆಲ್ಸೋ ಅಡಿಷನ್ ರಿಯಾಕ್ಷನ್ ಇಸ್ ಹ್ಯಾಪನಿಂಗ್, ಬಟ್ ನೌ ಹಿಯರ್ it is following anti-Markovnikov's rule. Opposite to Markovnikov's rule, that is your nucleophile is adding to carbon atom having a large number of hydrogen. So it is following anti-Markovnikov's rule. Barkombadi, it is your very very important point. Markovnikov's rule. Whereas ನಿಂದು ಆಕ್ಸಿಮರ್ಕ್ಯುರೇಷನ್ ಡಿಮರ್ಕ್ಯುರೇಷನ್ ಬಂದ್ರೆ ಇಟ್ ಅಗೇನ್ ಫಾಲೋಸ್ ಯೋರ್ ಮಾರ್ಕೋನಿಕಾಫ್ಸ್ ರೂಲ್. ನಾರ್ಮಲ್ ಮಾರ್ಕೋನಿಕಾಫ್ಸ್ ರೂಲ್ ಇಂದಾನೆ ಇದು ಆಡ್ ಆಗ್ತಾ ಹೋಗುತ್ತೆ, ಮಾರ್ಕೋನಿಕಾಫ್ಸ್ ರೂಲ್, ಆಯ್ತಾ? ಓಕೆ, ಸೊ ಇದರಲ್ಲಿ ಯಾವ್ದಾದ್ರು ರೂಲ್ ಬರುತ್ತಾ? ದೇರ್ ಈಸ್ ನೋ ರೂಲ್ ಹಿಯರ್ ಫಾರ್ ನೌ, ಆಯ್ತಾ? ಇದು ನಾರ್ಮಲ್ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಒಂದಿಗೆ ಬರೋಣ. ಸೊ ನಮ್ದು ಏನು ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗಿರತ್ತಲ್ವಾ, ಈ ಆಲ್ಕೋಹಾಲ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ ಯಾವ ತರ ಇರುತ್ತೆ? ನಂಬರ್ ಆಫ್ ಕಾರ್ಬನ್ ಆಟಮ್ ಅಲ್ಕೀನ್ಸ್ ಅಲ್ಲಿ n ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದ್ರೆ ಇದರಲ್ಲಿ ಎಷ್ಟು ಕಾರ್ಬನ್ ಆಟಮ್ ನಮಗೆ ಎಂಡ್ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ? ದಾಟ್ ಈಸ್ ದ ಹ್ಯೂಜ್ ಕ್ವೆಶನ್ ಹಿಯರ್. ಸೊ ಹೈಡ್ರೇಷನ್ ಮಾಡಿದ್ರೆ ಆಸಿಡ್ ಪ್ರೆಸೆನ್ಸ್ ಅಲ್ಲಿ ಇದರಲ್ಲಿ ಏನಾಗ್ತಿರುತ್ತೆ? ಸೇಮ್ ಕಾರ್ಬನ್, ಸೇಮ್ ನಂಬರ್ ಆಫ್ ಕಾರ್ಬನ್ ಆಸ್ ಇನ್ ಅಲ್ಕೀನ್ಸ್. ಸೊ ಅಲ್ಕೀನ್ಸ್ ಅಲ್ಲಿ ಎಷ್ಟು ಕಾರ್ಬನ್ಸ್ ಇತ್ತು ಅಷ್ಟೇ ಕಾರ್ಬನ್ಸ್ ಇರುತ್ತೆ, ಅಷ್ಟೇ ಕಾರ್ಬನ್ ಆಟಮ್ಸ್ ಇರುತ್ತೆ. ಬಟ್ ಹಿಯರ್ ಹೈಡ್ರೋಬೋರೇಷನ್ ಅಂಡ್ ಆಕ್ಸಿಡೇಷನ್ ಇದರಲ್ಲೂ ಕೂಡ ಸೇಮ್ ಆಗಿರುತ್ತೆ, ಬಟ್ ಹಿಯರ್ ಇಸ್ ದ ಸ್ಟಾರ್ ಪಾಯಿಂಟ್, ದಟ್ ನಿಮಗೆ ನಂಬರ್ ಆಫ್ 1 ಪ್ಲಸ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ಅಲ್ಕೀನ್ಸ್. ಸೊ ಕಾರ್ಬನ್ ಆಟಮ್ ಇನ್ ಅಲ್ಕೀನ್ಸ್ ಅಲ್ಲಿ ಎಷ್ಟಿತ್ತು ಅದಕ್ಕಿಂತ ಒಂದು ಅಡಿಷನ್ ಆಗಿರುತ್ತೆ ನಿಮ್ದು ಎಂಡ್ ಪ್ರಾಡಕ್ಟ್ ಅಲ್ಲಿ. ನೋಟ್ ಡೌನ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಕ್ಲಿಯರ್? ಓಕೆ ಮ್ಯಾಮ್, ಇಷ್ಟು ಅರ್ಥ ಆಯಿತು. ಈಗ ನನಗೆ ಏನು ನೋಡ್ಬೇಕು, ನಾನು ಸಿನ್ ಅಡಿಷನ್ ಆಂಟಿ ಅಡಿಷನ್ ಮ್ಯಾಮ್ ಅದು ನನಗೆ ಬೇಕಾಗಿದೆ, ಅದನ್ನು ನೋಡ್ತೀರಲ್ಲ. ಸೊ ನೋಡಿ, ಯಾವಾಗ ನೀವು ನಾರ್ಮಲ್ ಹೈಡ್ರೇಷನ್ ಇನ್ ಆಸಿಡ್ ಮಾಡ್ತೀರಾ, ನಿಮ್ಮದು ನಾರ್ಮಲ್ ಆಗಿ ಏನಾಗಿರುತ್ತೆ, ಪ್ಲೇನಲ್ಲಿ ಸಿನ್ ಅಡಿಷನೇ ಆಗಿರುತ್ತೆ, ಸಿನ್ನು ಆಂಟಿ ಇದರಲ್ಲಿ ಕೇಸ್ ಬರೋದಿಲ್ಲ. ಬಟ್ ಇದರಲ್ಲಿ ಬಂದರೆ ಹೈಡ್ರೋಬೋರೇಷನ್ ಆ್ಯಂಡ್ ಆಕ್ಸಿಡೇಷನ್ ಆ್ಯಂಡ್ ಆಕ್ಸಿಮರ್ಕ್ಯುರೇಷನ್ ಆ್ಯಂಡ್ ಡಿಮರ್ಕ್ಯುರೇಷನಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಏನಾಗ್ತದೆ ನಿಮ್ಮದು ಹೈಡ್ರೋಬೋರೇಷನ್ ಆ್ಯಂಡ್ ಆಕ್ಸಿಡೇಷನಲ್ಲಿ ಯು ಆರ್ ಹ್ಯಾವಿಂಗ್ ಸಿನ್ ಅಡಿಷನ್. ಏನಾಗ್ತದೆ ನಿಮ್ಮದು? ಸಿನ್ ಅಡಿಷನ್ ಆಗ್ತಿದೆ. ವೇರ್ ಆಸ್ ಆಕ್ಸಿಮರ್ಕ್ಯುರೇಷನ್ ಆ್ಯಂಡ್ ಡಿಮರ್ಕ್ಯುರೇಷನ್ ಅಲ್ಲಿ ಆಂಟಿ ಅಡಿಷನ್ ಆಗ್ತಿದೆ. ಸೊ ದಿಸ್ ಯು ಮಸ್ಟ್ ನೋ. ಇನ್ನೊಂದು, ದಟ್ ಈಸ್ ದ ಮೋಸ್ಟ್ ಅಗೇನ್ ಇಂಪಾರ್ಟೆಂಟ್ ಪಾಯಿಂಟ್, ಅದೇನಂತ ಹೇಳಿದ್ರೆ ನೋಡಿ, ಕಾರ್ಬೋಕೆಟಯಾನ್ ಎಲ್ಲಾಗತ್ತೆ ಅಲ್ಲಿ ಕಾರ್ಬೋಕೆಟಯಾನ್ದು ಎಷ್ಟು ಸ್ಟೇಬಿಲಿಟಿ ಜಾಸ್ತಿ ಇರುತ್ತೆ, ಆ ಸ್ಟೇಬಿಲಿಟಿ ಅಕಾರ್ಡಿಂಗ್ ಹೈಡ್ರೈಡ್ ಅಥವಾ ಆಲ್ಕೈಲ್ ಶಿಫ್ಟ್ ಆಗತ್ತಾ? ಎಸ್ ಆಗುತ್ತೆ. ಸೊ ಎಲ್ಲಿ ಕಾರ್ಬೋಕೆಟಯಾನ್ ನಂದಾಗತ್ತೆ? ಇದು ಒಂದರಲ್ಲೇ ಮಾತ್ರ ಆಗೋದು. ಸೊ ಇದರಲ್ಲಿ ಕಾರ್ಬೋಕೆಟಯಾನ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ಹೆನ್ಸ್ ಫೋರ್ ಇಲ್ಲಿ ಏನು ಮಾಡ್ತೀರಾ ನೀವು? ರೀಅರೇಂಜ್ಮೆಂಟ್ ಮಾಡ್ತೀರಾ.
ಸೊ ಕಾರ್ಬೋಕೆಟಯಾನ್ ರೀಅರೇಂಜ್ಮೆಂಟ್ ಆಗುತ್ತೆ, ದಟ್ ಈಸ್ ಹೈಡ್ರೈಡ್ ಶಿಫ್ಟ್ ಅಥವಾ ಅಲ್ಕೈಲ್ ಶಿಫ್ಟ್ ಆಗುತ್ತೆ. ಬಟ್ ಇದರಲ್ಲಿ ನೋ ಕಾರ್ಬೋಕೆಟಯಾನ್ ಕಾರ್ಬೋಕೆಟಯಾನೇ ಫಾರ್ಮೇಷನ್ ಆಗೋದಿಲ್ಲ. ಇದರಲ್ಲೂ ಕೂಡ ನೋ ಕಾರ್ಬೋಕೆಟಯಾನ್ ಫಾರ್ಮೇಷನ್ ಆಗೋದಿಲ್ಲ. ಆ್ಯಂಡ್ ಹೆನ್ಸ್ ಫೋರ್ ಇದ್ಯಾವುದ್ರಲ್ಲೂ ನೋ ರೀಅರೇಂಜ್ಮೆಂಟ್, ಯಾವುದ್ರಲ್ಲೂ ರೀಅರೇಂಜ್ಮೆಂಟ್ ಆಗೋದಿಲ್ಲ. ಕ್ಲಿಯರ್? ನೋ ರೀಅರೇಂಜ್ಮೆಂಟ್. ಸೊ ಇಷ್ಟು ಕ್ಲಾರಿಟಿ ಸಿಕ್ತಾ? ಎಸ್ ಮ್ಯಾಮ್, ಸಿಕ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತೂ ಇಲ್ಲಿ ಕವರ್ ಆಗ್ಬಿಡ್ತು. ಈಗ ನಿಮ್ಗೆ ಏನು ಬೇಕಾಗಿರೋದು, ರಿಯಾಕ್ಷನ್ ಯಾವ ಥರ ಆಗುತ್ತೆ ಆ್ಯಂಡ್ ಅದ್ರದ್ದು ರಿಯೇಜೆಂಟ್ ಏನು, ಅಷ್ಟು ಮಾತ್ರ ಬೇಕಲ್ವಾ? ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಒಂದಿಗೆ ಬರೋಣ, ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ನಾವು ನೋಡಿದ್ವಿ ಅಲ್ವಾ? ಸೊ ಹೈಡ್ರೇಷನ್ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್. ಸೊ ಇವಾಗ ಏನು ಮಾಡ್ತೀರಾ, ನಿಮ್ಮ ಹತ್ರ ಅಲ್ಕೀನ್ ಇದೆ, ರೈಟ್? ಸೊ ಅಲ್ಕೀನ್ ಇದೆಯಾ? ಈ ಥರ ಬರೆಯೋಣ ಮ್ಯಾಮ್. ಅಲ್ಕೀನ್ ಇದೆ ಒಂದು ನನ್ನ ಹತ್ರ. ಅಲ್ಕೀನಲ್ಲಿ ಫಸ್ಟ್ ನೀವೇನು ಮಾಡ್ತೀರಾ, H+ ಆಸಿಡ್ನ ಹಾಕಿದಾರಲ್ವ ಅದನ್ನ ಆ್ಯಡ್ ಮಾಡ್ತೀರಾ. ಸೊ ನೋಡಿ, ಫಸ್ಟ್ ನಿಮಗೆ ಯಾವ ಟೈಪ್ ಆಫ್ ಅಡಿಷನ್ ರಿಯಾಕ್ಷನ್ ಆಗಿರ್ಬೋದು ಇದು? ಆಸ್ ಅ ಎಲೆಕ್ಟ್ರೋಫೈಲ್ ಫಸ್ಟ್ ನಿಮ್ದು ಅಟ್ಯಾಕ್ ಮಾಡ್ತಿದೆ. ಎಲೆಕ್ಟ್ರೋಫೈಲ್ ಅಟ್ಯಾಕ್ ಮಾಡ್ತಿರೋದ್ರಿಂದ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಯ್ತಾ? ಸೊ ಇದರಲ್ಲಿ ಬರೆದು ಬಿಡೋಣ, ಎಲೆಕ್ಟ್ರೋಫಿಲಿಕ್, ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ 1, ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗಿದೆ ಇದು. ಓಕೆ ಮ್ಯಾಮ್, ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ಇದು ಎಲ್ಲಿ ಹೋಗಿ ಅಟ್ಯಾಕ್ ಮಾಡುತ್ತೆ ಹೇಳಿ ನನಗೆ? ಒಂದು ಕಾರ್ಬನ್ ಆಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಯಾವ್ದಾದ್ರು ಒಂದು ಕಾರ್ಬನ್ ಆಟಮ್ ಮೇಲೆ ಅಟ್ಯಾಕ್ ಮಾಡ್ತು ಆ್ಯಂಡ್ ಇದೇನು ಕೊಡ್ತು ನನಗೆ? ಈ ಥರ ಕೊಡ್ತಾ? ಸೊ ಇಲ್ಲಿ ಅಟ್ಯಾಕ್ ಆಗಿದೆ. ಸೊ ಇಲ್ಲಿ ಏನು ಕೊಡ್ತು? ಕಾರ್ಬೋಕೆಟಯಾನ್ ಕೊಡ್ತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಾರ್ಬೋಕೆಟಯಾನ್ಗೆ ನಂದು ಹೈಡ್ರಾಲಿಸಿಸ್ ಮಾಡ್ತಿದ್ದೀವಲ್ವಾ? ಹೈಡ್ರಾಲಿಸಿಸ್ ಅದರಲ್ಲಿ OH ಏನು ಮಾಡುತ್ತೆ ಇವಾಗ? ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಏನು ಮಾಡ್ತಾ ಹೋಗುತ್ತೆ? ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕಿಂತ ಸ್ಟ್ಯಾಂಡರ್ಡ್ ಆಗಿ ನೀವು ಯಾವ ಥರ ಬರೀರಿ, ನಿಮ್ಮದು H2O ಬರೆಯೋಣ. ಸೊ ಇವಾಗ ನಮ್ಮದು ಲಾಸ್ಟಲ್ಲಿ ಒಂದು ಪ್ರೋಟಾನ್ ರಿಲೀಸ್ ಬೇರೆ ಆಗಬೇಕಲ್ವಾ? ಓಕೆ ಮ್ಯಾಮ್, ಇಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸೈಟ್ ಇದೆ ಆ್ಯಂಡ್ ಅದಕ್ಕೆ ಏನು ಬೇಕು? ಎಲೆಕ್ಟ್ರಾನ್ಸ್ ಬೇಕು. ಎಲೆಕ್ಟ್ರಾನ್ಸ್ ಕೂಡ ಆಟಮ್ ಯಾರೇ ವಾಟರಲ್ಲಿ? ಆಕ್ಸಿಜನ್ ಅಲ್ವಾ? ಸೊ ಆಕ್ಸಿಜನ್ ಎಲೆಕ್ಟ್ರಾನ್ ಕೊಡುತ್ತೆ ಆ್ಯಂಡ್ ಹೆನ್ಸ್ ಫೋರ್ ಎಲೆಕ್ಟ್ರಾನ್ಸ್ ಕಡೆಯಿಂದ ಯಾವತ್ತಾದರೂ ನಾವು ಆರೋ ಬರಿತೀವಿ, ಈ ಕಡೆಯಿಂದ ಆರೋ ಹೋಯಿತು. ಇವಾಗ ನನಗೇನು ಸಿಕ್ತು? ವಿ ಗಾಟ್ ಲೈಕ್ ದಿಸ್, ರೈಟ್? ಈ ಕಡೆ ಹೈಡ್ರೋಜನ್ ಆ್ಯಂಡ್ ಇಲ್ಲಿ ಏನಾಯಿತು? ನಂದು OH2O ಸಿಕ್ತು ನನಗೆ. ಆ್ಯಂಡ್ ಆಕ್ಸಿಜನ್ ತನ್ನ ಎಲೆಕ್ಟ್ರಾನ್ಸ್ ಕೊಟ್ಟಿರೋದಕ್ಕೆ ಕೊಡೋನು ಯಾವ ಚಾರ್ಜ್ ಬರುತ್ತೆ? ಪಾಸಿಟಿವ್ ಚಾರ್ಜ್ ಬರುತ್ತೆ. ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ವೆದರ್ ಇಟ್ ವಿಲ್ ಕೀಪ್ ದಟ್ ಪಾಸಿಟಿವ್ ಚಾರ್ಜ್ ಆರ್ ನಾಟ್? ನೋ, ಇಟ್ ವಿಲ್ ನಾಟ್. ಸೊ ಅವನೇನು ಮಾಡ್ತಾನೆ, ಈ ಕಡೆಯಿಂದ ಹೈಡ್ರೋಜನ್ಗೆ ನೂಕ್ಬಿಡ್ತಾನೆ. ಸೊ ಈ ಕಡೆಯಿಂದ ಹೈಡ್ರೋಜನ್ಗೆ ನೂಕ್ದ, ಸೊ ಏನು ಮಾಡ್ದ? ಈ ಎಲೆಕ್ಟ್ರಾನ್ಸ್ನ ತಗೊಂಡ. ಆ್ಯಂಡ್ ಇವಾಗ ಏನಾಯ್ತು ನಂದು? ಸೊ ದಿಸ್ ಫಾರ್ಮ್ಡ್ ಅಲ್ಟಿಮೇಟ್ಲಿ ಈ ಥರ ಫಾರ್ಮೇಷನ್ ಆಯ್ತಾ? ದಟ್ ಈಸ್ ಈ ಕಡೆ ಹೈಡ್ರೋಜನ್, ಈ ಕಡೆನೇ ಬರೆದು ಬಿಡೋಣ, ಹೈಡ್ರೋಜನ್ ಆ್ಯಂಡ್ ಒಂದು ಆಕ್ಸಿಜನ್. ಸೊ ಒಂದು ಆಲ್ಕೋಹಾಲ್ ಫಾರ್ಮೇಷನ್ ಆಯ್ತಾ? ಆಯಿತು ಮ್ಯಾಮ್. ಇವಾಗ ನೋಡಿ, ಆ್ಯಸ್ ಇಲ್ಲಿ ಕಾರ್ಬೋಕೆಟಯಾನ್ ಫಾರ್ಮೇಷನ್ ಆಗ್ತಿದೆ. ಸೆಕೆಂಡ್ ಪಾಯಿಂಟ್ ಬರೀರಿ, ಕಾರ್ಬೋಕೆಟಯಾನ್ ಇಂಟರ್ಮೀಡಿಯೇಟ್ ಆಗ್ತಿದೆ. ಆಗ್ತಿರೋದ್ರಿಂದ ರೀಅರೇಂಜ್ಮೆಂಟ್ ಆಗುತ್ತೆ. ರೀಅರೇಂಜ್ಮೆಂಟ್ ಇನ್ ಅಲ್ಕೀನ್ಸ್ ಅಲ್ಲಿ ರೀಅರೇಂಜ್ಮೆಂಟ್ ಆಗುತ್ತೆ. ಹ್ಯಾವಿಂಗ್ ಎಷ್ಟು ಕಾರ್ಬನ್ ಆಟಮ್ಗಿಂತ ಜಾಸ್ತಿ? ಹ್ಯಾವಿಂಗ್ ಕಾರ್ಬನ್ ಆಟಮ್ ಮೋರ್ ದ್ಯಾನ್ 2. ಸೊ 2 ಕಾರ್ಬನ್ ಆಟಮ್ಗಿಂತ ಜಾಸ್ತಿ ಏನಾದರೂ ಅನ್ನೋದು ಕಾರ್ಬನ್ ಆಟಮ್ದು ಅಲ್ಕೀನ್ ಇದ್ರೆ ಅಲ್ಲೇನಾಗುತ್ತೆ? ರೀಅರೇಂಜ್ಮೆಂಟ್ ಆಗುತ್ತೆ. ಆ್ಯಂಡ್ ದೇರ್ ಫೋರ್ ನೋ ಪ್ರೈಮರಿ ಆಲ್ಕೋಹಾಲ್ ಒಬ್ಟೈನ್ಡ್. ಸೊ ನೋ ಪ್ರೈಮರಿ ಆಲ್ಕೋಹಾಲ್ ಒಬ್ಟೈನ್ಡ್, ಅಲ್ಲಿ ಪ್ರೈಮರಿ ಆಲ್ಕೋಹಾಲೇ ನನಗೆ ಸಿಗೋದಿಲ್ಲ. ಹೇಗೆ ಸಿಗೋದಿಲ್ಲ ಇವಾಗ ನಾವು ಇದನ್ನು ಮಾತಾಡೋಣ, ಆಯಿತಾ? ಸೊ ಇದು ಒಂದು ಆಯಿತು. ಆ್ಯಂಡ್ ಲಾಸ್ಟ್ ಒಂದು ಇವಾಗ ತಾನೇ ನಾವು ಓದಿದ್ವಿ, ಮಾರ್ಕೋನಿಕಾಫ್ಸ್ ರೂಲ್ ಫಾಲೋ ಮಾಡುತ್ತೆ. ಮಾರ್ಕೋನಿಕಾಫ್ಸ್ ರೂಲ್ ಇಷ್ಟಿದೆಯಾ? ಇಷ್ಟು ಅರ್ಥ ಆಯಿತು ಮ್ಯಾಮ್. ಇವಾಗ ನಮ್ಮ ಸ್ವಲ್ಪ ಕ್ವೆಶನ್ನ ನೋಡೋಣ, ಹೇಗೆ ನಮ್ಮದು ಆಗೋದಿಲ್ಲ ಅಂತ, ರೈಟ್? ಸೊ ಈಗ ನೋಡಿ, ಇವಾಗ ನನ್ನ ಹತ್ರ ಏನಿದೆ? CH3 CH ಡಬಲ್ ಬಾಂಡ್ CH2 ಇದೆ. ಇದೇನಾಗಿದೆ? ನಂದು ಕಾರ್ಬನ್ ಆಟಮ್ ಮೋರ್ ದ್ಯಾನ್ 3 ಇದೆಯಾ? ಸೊ ಲೆಕ್ಕದಲ್ಲಿ ನನಗೇನಾದರೂ ಪ್ರೋಪೇನ್ 1 ಆಲ್ ಬೇಕು ಅಂದರೆ ಈ ಒಂದು ರಿಯಾಕ್ಷನಿಂದ ಸಾಧ್ಯನಾ? ಸಾಧ್ಯನೇ ಇಲ್ಲ. ಏನಕ್ಕೆ ಈ ರಿಯಾಕ್ಷನಿಂದ ಸಾಧ್ಯ ಇಲ್ಲ? ಯಾವಾಗ ನಾನು H+ ಇನ್ ಪ್ರೆಸೆನ್ಸ್ ಆಫ್ H2O ಆ್ಯಡ್ ಮಾಡ್ತೀನಿ, ನಂದು ಹೈಡ್ರೋಜನ್ ಎಲ್ಲಿ ಹೋಗುತ್ತೆ? ಹೈಡ್ರೋಜನ್ ಯಾವತ್ತೇ ಆದರೂ ಕಾರ್ಬನ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಮೇಲೆ ಹೋಗುತ್ತೆ. ಸೊ ಏನು ಸಿಗ್ತಾ ಹೋಗುತ್ತೆ ನನಗೆ? CH3 ಇಲ್ಲಿ OH ಸಿಗುತ್ತೆ. ಸೊ ಯಾವಾಗಲೂ ಇದ್ರೂ ನನಗೇನು ಸಿಗ್ತಾ ಇದೆ? ಅಲ್ಲಿ ನನಗೆ ಸೆಕೆಂಡರಿ ಆರ್ ಟರ್ಷರಿ ಆಲ್ಕೋಹಾಲೇ ಸಿಗೋದು ಫಾರ್ ಕಾರ್ಬನ್ ಆಟಮ್ ಹ್ಯಾವಿಂಗ್ ಮೋರ್ ದ್ಯಾನ್
more than 2 car. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಮೋರ್ ದ್ಯಾನ್ 2 ಇದ್ರೆ ನಿಮ್ದು ಏನಾಗುತ್ತೆ, ಓನ್ಲಿ ಟರ್ಷರಿ ಅಲ್ಕೀನ್ಸೇ ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ಮೋರ್ ದ್ಯಾನ್ 2ಗೆ ಯಾವ ಥರ ಬರೆದ್ಬಿಡೋಣ, ಸೊ ಮೋರ್ ದ್ಯಾನ್ 2. ಕ್ಲಿಯರ್? ಓಕೆ ಮ್ಯಾಮ್, ಇದು ಗೊತ್ತಾಯ್ತು. ಇನ್ನೊಂದು ನಿಮ್ಗೆ ಅದು ಹೇಳ್ತೀನಿ, ದಟ್ ಈಸ್ ಆಲ್ಕೈಲ್ ಶಿಫ್ಟ್ ಅಂಡ್ ಹೈಡ್ರೇಟ್ ಶಿಫ್ಟ್ ಬಗ್ಗೆ. ಸೊ ಈಗ ಕ್ವೆಶನ್ ಯಾವ ಥರ ಕೊಟ್ಟಿದ್ದಾರೆ, CH3 and CH2 ಇದೆ. ಓಕೆನಾ? ಸೊ ಈ ಥರ ಇದೆ ನನ್ನ ಹತ್ರ, ಯಾವುದೋ ಒಂದು ಈ ಥರ ಇದೆ. ಈಗ ನಿಮಗೆ ಕೇಳಿದರೆ, ಸೊ ಯಾವುದನ್ನ ಇವಾಗ ನಾನು ಏನು ಮಾಡ್ತೀನಿ, ಹೈಡ್ರೇಷನ್ ಮಾಡಿಸ್ತೀನಿ ಇನ್ ಪ್ರೆಸೆನ್ಸ್ ಆಫ್ ಎ ಆಸಿಡ್, ಏನು ಪ್ರಾಡಕ್ಟ್ ಸಿಗುತ್ತೆ. ಸೊ ನೋಡಿ, ಆಸ್ ಕಾರ್ಬೋಕೇಟಯಾನ್ ಫಾರ್ಮೇಷನ್ ಆಗ್ತಿದೆ, ನಾನು ರಿಅರೇಂಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಲ್ವಾ, ಈಗ ಆಗೋದು ರಿಅರೇಂಜ್ಮೆಂಟ್. ನೋಡಿ, ಇನಿಷಿಯಲಿ ನೀವೇನಾಗುತ್ತೆ, H+ ಎಲ್ಲಿ ಅಟ್ಯಾಕ್ ಮಾಡುತ್ತೆ, H+ ಅಟ್ಯಾಕ್ ಮಾಡಕ್ಕೆ ಜಾಗ ಇರೋದು ಇವೆರಡು ಕಾರ್ಬನ್ ಅಲ್ಲಿ ಒಂದು ಕಾರ್ಬನ್ ಚೂಸ್ ಮಾಡಬೇಕು ಇನಿಷಿಯಲಿ. ಸೊ ಯಾವ ಕಾರ್ಬನ್ ಆಟಮ್ ಚೂಸ್ ಮಾಡುತ್ತೆ, ಹೈಡ್ರೋಜನ್, ಒಬ್ವಿಯಸ್ಲಿ ಇದನ್ನು ಚೂಸ್ ಮಾಡುತ್ತೆ. ಕಾರ್ಬೋಕೇಟಯಾನ್ ಎಲ್ಲಾಗುತ್ತೆ, ಇಲ್ಲಿ ಕಾರ್ಬೋಕೇಟಯಾನ್ ಆಯ್ತಾ. ಸೊ ಇನಿಷಿಯಲಿ ಕಾರ್ಬೋಕೇಟಯಾನ್ ಇಲ್ಲ ಆಯ್ತಾ, ಇಂಟರ್ಮೀಡಿಯೇಟ್ ಬರೆಯೋಣ. ಸೊ ಇಂಟರ್ಮೀಡಿಯೇಟ್ ಏನಾಯ್ತು, ಇದಾಯ್ತು ನಂದು CH, ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತು ಆ್ಯಂಡ್ ಇಲ್ಲಿ CH3 ಆಯಿತು. ಬಟ್ ನೋಡಿ, ಇಲ್ಲಿ ಇವಾಗ ರಿಅರೇಂಜ್ಮೆಂಟ್ ಆಗೋದು ನೋಡಿ. ಸೊ ಇದು ಸೆಕೆಂಡರಿ ಆ್ಯಂಡ್ ನನ್ನ ಹತ್ರ ಪಕ್ಕದಲ್ಲೇ ಟರ್ಷರಿ ಕಾರ್ಬನ್ ಇದೆ. ಸೊ ಯಾವಾಗ ಟರ್ಷರಿ ಕಾರ್ಬನ್ ನನ್ನ ಹತ್ರ ಪ್ರೆಸೆಂಟ್ ಆಗಿರುತ್ತೆ, ಅವಾಗ ಆಲ್ಕೈಲ್ ಶಿಫ್ಟ್ ಆಗುತ್ತೆ. ಪಕ್ಕದ ಆಟಮ್ಸ್ನ ನೀವು ನೀಟಾಗಿ ನೋಡ್ತಾ ಹೋಗ್ಬೇಕು. ಸೊ ಇಲ್ಲಿ ಟರ್ಷರಿ ಇದೆ ಆ್ಯಂಡ್ ಇಲ್ಲಿ ನಂದು ಏನಾಗಿದೆ, CH ಪಾಸಿಟಿವ್ ಚಾರ್ಜ್ ಇದೆ ಆ್ಯಂಡ್ ಇದ್ರ ಪಕ್ಕ ಏನಿದಾಗ ಒಂದು ಅಲ್ಕೈಲ್ ಗ್ರೂಪ್ ಇದೆಯಾ. ಈ ಅಲ್ಕೈಲ್ ಗ್ರೂಪ್ ಏನು ಮಾಡುತ್ತೆ, ಇವೆರಡು ಎಲೆಕ್ಟ್ರಾನ್ಸ್ನ ತಗೊಂಬಿಟ್ಟು ಇದ್ರ ಹತ್ರ ಹೋಗುತ್ತೆ. ಎಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ. ಸೊ ಏನು ಬರಿಬೋದು ನೀವು, ಇವೆರಡು ಎಲೆಕ್ಟ್ರಾನ್ಸ್ ತಗೊಂಬಿಟ್ಟು ಎಲ್ಲಿ ಹೋಗುತ್ತೆ, ಇದ್ರ ಹತ್ರ ಹೋಗುತ್ತೆ. ಸೊ ಅಲ್ಕೈಲ್ ಶಿಫ್ಟ್ ಮಾಡ್ಕೊತಾ. ಸೊ ಇವಾಗ ಕಾರ್ಬೋಕೇಟಯಾನ್ ಎಲ್ಲ ಆಯಿತು, CH3 ಇಲ್ಲಿ CH3 ಬಂದ್ಬಿಡ್ತು ಅಲ್ಕೈಲ್ ಶಿಫ್ಟ್ ಆಗಿ ಆ್ಯಂಡ್ ಇಲ್ಲಿ ಕಾರ್ಬೋಕೇಟಯಾನ್ ಆಯಿತು. ಸೊ ಈಗ ಈ ಕಾರ್ಬೋಕೇಟಯಾನ್ಗೆ OH ಬಂದು ಅಟ್ಯಾಚ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಫೈನಲ್ ಪ್ರಾಡಕ್ಟ್ ಏನು ಸಿಗುತ್ತೆ, ಸೊ ಫೈನಲ್ ಪ್ರಾಡಕ್ಟ್ ಬಂದ್ಬಿಟ್ಟು ಇಲ್ಲಿ OH ಅಟ್ಯಾಚ್ ಆಗಿರುತ್ತೆ. ಕ್ಲಿಯರ್? ಸೊ ರಿಅರೇಂಜ್ಮೆಂಟ್ ಅರ್ಥ ಆಯ್ತಾ? ಓಕೆ ಮ್ಯಾಮ್, ಅರ್ಥ ಆಯಿತು. ನೆಕ್ಸ್ಟ್ ಒಂದಿಗೆ ಮೂವ್ ಆಗ್ಬೋದಾ? Yes. So next one is your hydroboration and oxidation. Hydroboration and oxidation ನೇಮ್ ಇಂದಾನೆ ಗೊತ್ತಾಗ್ತಿದೆ, ಎರಡು ಪ್ರೋಸೆಸ್ ಅಲ್ಲಿ ಡಿವೈಡ್ ಆಗಿದೆ. ಫಸ್ಟ್ ಪ್ರೋಸೆಸ್ ವಿಲ್ ಬಿ ಯೋರ್ ಹೈಡ್ರೋಬೋರೇಷನ್ ಅಂಡ್ ಸೆಕೆಂಡ್ ಪ್ರೋಸೆಸ್ ವಿಲ್ ಬಿ ಯೋರ್ ಆಕ್ಸಿಡೇಷನ್. ಸೊ ಮ್ಯಾಮ್ ಯಾವ ತರ ಆಗುತ್ತೆ, ಸೊ ಫಸ್ಟ್ ಪ್ರೋಸೆಸ್ ನ ನೋಡ್ಕೊಂತ ಹೋಗೋಣ, ದಟ್ ಈಸ್ ಯೋರ್ ಹೈಡ್ರೋಬೋರೇಷನ್. ಹೈಡ್ರೋಬೋರೇಷನ್ ನೋಡೋಣ. ಹೈಡ್ರೋಬೋರೇಷನ್ ನೇಮ್ ಅಲ್ಲೇ ಹೇಳ್ತಿದೆ, ನಮ್ದು ಬೋರಾನ್ ಏನ್ ಮಾಡ್ತಿದೆ, ಅಡಿಷನ್ ಮಾಡುತ್ತೆ ಅಲ್ವಾ, ಬೋರೇನ್ ನ ಆಡ್ ಮಾಡುತ್ತೆ. ಸೊ ಬೋರೇನ್ ನ ಆಡ್ ಮಾಡುತ್ತೆ ಅಂತ ಹೇಳಿದ್ರೆ ನಾವೇನ್ ತಗೋಬೇಕು, ಅಲ್ಕೀನ್ ತಗೋಬೇಕಾ? ಎಸ್ ಮ್ಯಾಮ್, ಅಲ್ಕೀನ್ ತಗೊಂತೀವಿ. ಲೆಟ್ಸ್ ಟೇಕ್ CH2 ಅಲ್ಕೀನ್ ತಗೊಂಡೆ, ಆಯ್ತಾ. ಈ ಅಲ್ಕೀನ್ ನಾನು ಏನು ಮಾಡಿದ್ದೀನಿ, ಡೈ ಬೋರೇನ್ ಜೊತೆ ಅಡಿಷನ್ ಮಾಡ್ತೀನಿ, ಅಥವಾ ನಾರ್ಮಲ್ ಬೋರೇನ್ ಜೊತೆನೆ ಆಡ್ ಮಾಡೋಣ. ಡೈ ಬೋರೇನ್ ಏನು ತಗೊಳೋದು ಬೇಡ, ಆಯ್ತಾ. ಬೋರೇನ್ ಜೊತೆ ಆಡ್ ಮಾಡಿದೆ ಇನ್ ಪ್ರೆಸೆನ್ಸ್ ಆಫ್ ಟೆಟ್ರಾಹೈಡ್ರೋಫ್ಯೂರಾನ್. ಸೊ ಫಸ್ಟ್ ಸ್ಟೆಪ್ ಆಯಿತು, ನಾನು ಡೈ ಬೋರೇನ್ ತೊಗೊಬೋದು, ಬೋರೇನು ತೊಗೊಬೋದು. ಡೈ ಬೋರೇನ್ ಅಂದ್ರೇನು, B2H6 ತೊಗೊಬೋದು. ಸೊ ಯಾವ್ಯಾವ ರಿಯೇಜೆಂಟ್ ತೊಗೊಬೋದು, ಬೋರೇನ್ ತೊಗೊಬೋದು ಆರ್ ಡೈ ಬೋರೇನ್ ತೊಗೊಬೋದು ಇನ್ ಪ್ರೆಸೆನ್ಸ್ ಆಫ್ THF, ಟೆಟ್ರಾಹೈಡ್ರೋಫ್ಯೂರಾನ್. ಓಕೆ, ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಸೊ ಒಂದು ಕಾರ್ಬನ್ ಆಟಮ್ ಇರೋದು, ಒಂದು ಅಲ್ಕೀನ್ ತಗೊಂಡ್ರೆ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡುತ್ತಿದ್ದು ಏನು ಮಾಡುತ್ತೆ, ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡುತ್ತೆ. ಈಗ ಬೋರಾನ್ ಸ್ಟ್ರಕ್ಚರ್ ಯಾವ ಥರ ಇದೆ ನೋಡಿ, ಈ ಥರ ಇದೆಯಾ. ಬೋರಾನ್ ಹತ್ರ ಒಂದು ಆಡ್ ಎಲೆಕ್ಟ್ರಾನ್ ಇದೆಯಾ, ಆಡ್ ಎಲೆಕ್ಟ್ರಾನ್ ಇದೆ ಮ್ಯಾಮ್. ಎಸ್ ಮ್ಯಾಮ್ ಇದೆ. ಇವಾಗ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಅಲ್ಕೀನ್ನ ಒಂದು ಕಡೆ ಬ್ರೇಕ್ ಮಾಡುತ್ತೆ ಆ್ಯಂಡ್ ಇಲ್ಲಿಂದ ಒಂದು H+ ಏನಿದೆ ಅಲ್ವಾ, ಇದು ಹೋಗಿ ಒಂದು ಅಲ್ಕೇನ್ ಕಾರ್ಬನ್ ಮೇಲೆ ಹೋಗುತ್ತೆ ಆ್ಯಂಡ್ ಇದು ಬೋರಾನ್ ಹೋಗ್ಬಿಟ್ಟು BH2 ಒಂದು ಕಾರ್ಬನ್ ಆಟಮ್ ಮೇಲೆ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಯಾವ ಥರ ಆಗುತ್ತೆ ನೋಡಿ, ಸೊ ಇದು ಆಗೋದು ನಿನ್ನ ಹತ್ರ ಇವಾಗ CH2 ಆ್ಯಂಡ್ ಇದು ಸೇರಿಸಿ ಅಟ್ಯಾಚ್ ಆಗೋದು ನಂದು ಈ ಒಂದು BH2ಗೆ ಏನಾಗುತ್ತೆ, BH2ಗೆ ಅಟ್ಯಾಚ್ ಆಗುತ್ತೆ ಆ್ಯಂಡ್ ಇಲ್ಲಿಂದ ಒಂದು ಹೈಡ್ರೋಜನ್ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ಅಲ್ಕೀನ್ ಇದ್ದು ಅಲ್ಕೇನ್ ಆಗಕ್ಕೆ ಹೈಡ್ರೋಜನ್ ಎಲ್ಲಿಂದ ಬಂದಿರೋದು, ಬೋರೇನಿಂದ ಬಂದಿರೋದು ಈ ಹೈಡ್ರೋಜನ್. ಅರ್ಥ ಆಯ್ತಾ? ಓಕೆ ಮ್ಯಾಮ್, ಇದೇ ಥರ ನಾನೇನಾದರೂ 3 ಟೈಮ್ ಆ್ಯಡ್ ಮಾಡ್ತಿದ್ರೆ ಇದಕ್ಕೆ ಇನ್ನೊಂದ್ಸತಿ ಏನು ಆ್ಯಡ್ ಮಾಡ್ತೀನಿ, ಇನ್ನೊಂದು ಅಲ್ಕೀನ್ ಆ್ಯಡ್ ಮಾಡ್ತೀನಿ. ಇವಾಗ ಏನಾಗುತ್ತೆ ನೋಡಿ, ಇನ್ನೊಂದು ಹೈಡ್ರೋಜನ್ ಇತ್ತಲ್ವಾ, ಇನ್ನೊಂದು ಹೈಡ್ರೋಜನ್ ಈ ಅಲ್ಕೀನ್ಗೆ ಹೋಗಿ ಮರ್ಜ್ ಆಗುತ್ತೆ. ಸೊ ನನಗೇನು ಕೊಡುತ್ತೆ ನೆಕ್ಸ್ಟ್ ಪ್ರಾಡಕ್ಟಲ್ಲಿ CH2 ಟ್ವೈಸ್ ಆಫ್ ಏನು ಕೊಡುತ್ತೆ, BH ಕೊಡುತ್ತೆ. BH ಇಲ್ಲಿ ಮತ್ತೆ H ಇದೆ, ಬೋರೇನ್ದೆ.
ಆಯ್ತಾ. ನೆಕ್ಸ್ಟ್ ಇದನ್ನ ಮತ್ತೆ ಇನ್ನೊಂದು ಅಲ್ಕೀನ್ ಜೊತೆ ಅಡಿಷನ್ ಮಾಡಿಸಿದ್ರೆ ಮತ್ತೆ ಇನ್ನೊಂದು ಅಲ್ಕೀನ್ ಜೊತೆ ಅಡಿಷನ್ ಮಾಡಿಸಿದ್ರೆ ನನ್ಗೇನ್ ಕೊಡುತ್ತೆ, 3 ಸತಿ ರೀಪ್ಲೇಸ್ ಆಗ್ತಾ ಹೋಗುತ್ತೆ. CH2 ಥ್ರೈಸ್ ಆ್ಯಂಡ್ ನಂದು BH. ಅರ್ಥ ಆಯ್ತಾ? ಓಕೆ ಮ್ಯಾಮ್, ಅರ್ಥ ಆಯ್ತು. ಸೊ ಇದೇನಾಯ್ತು, ಹೈಡ್ರೋಬೋರೇಷನ್ ಸ್ಟೆಪ್ ಆಯ್ತು. ನನ್ಗೇನು ಸಿಕ್ಕಿದೆ, ನನಗೆ ಈ ತರ ಸಿಕ್ತಿದೆ, ರೈಟ್. BH ಅಲ್ಲ B. ಆಯ್ತಾ? ಓಕೆ ಮ್ಯಾಮ್. ನೆಕ್ಸ್ಟ್ ಸ್ಟೆಪ್ ಏನು, ದಟ್ ಈಸ್ ಯುವರ್ ಆಕ್ಸಿಡೇಷನ್. ಸೆಕೆಂಡ್ ಸ್ಟೆಪ್ ಯಾವುದು ನಿಮ್ದು, ಆಕ್ಸಿಡೇಷನ್. ಆಕ್ಸಿಡೇಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಪೆರಾಕ್ಸೈಡ್ ಹಾಕ್ತೀರಾ H2O2 ಇನ್ ಪ್ರೆಸೆನ್ಸ್ ಆಫ್ ಒಂದು ಬೇಸ್ ಆಕ್ಸಿಡೇಷನ್ ಅಲ್ಲಿ. ಈಗ ಹಿಂಗಾಗತ್ತೆ ಮ್ಯಾಮ್, ನೋಡಿ ಇವಾಗ ನಿನ್ಗೆ ಹತ್ರ ಸಿಕ್ಕಿರೋದು CH2 ಥ್ರೈಸ್ ಅಂಡ್ ಇಲ್ಲಿಂದ ಬೋರಾನ್ ಇದೆ ಅಂಡ್ ಈ ಬೋರಾನ್ದೇ ಹೈಡ್ರೋಜನ್ ಇಲ್ಲಿ ರೀಪ್ಲೇಸ್ ಆಗಿದೆ, ರೈಟ್. ಸೊ ಇದು ಯಾವಾಗ ನಮ್ದು H2O2 ಜೊತೆ ರಿಯಾಕ್ಟ್ ಆಗುತ್ತೆ, H2O2 ಇನ್ ಪ್ರೆಸೆನ್ಸ್ ಆಫ್ ಬೇಸ್ ಜೊತೆ. ಸೊ ಬೇಸಿಂದ ಹೈಡ್ರೋಜನ್ ಬೇರೆ ಕಲರ್ ಅಲ್ಲಿ ಬರ್ದು ಬಿಡೋಣ, ಸೊ ದಟ್ ನಿಮಗೆ ಕನ್ಫ್ಯೂಷನ್ ಇರಬಾರ್ದು, ಆಯ್ತಾ. ನೋಡಿ ಈಗ ಏನಾಗತ್ತೆ ಅಂತ ಹೇಳಿದ್ರೆ, ನೋಡಿ ಈಗ ಆಗೋದು ನಿಮ್ದು CH2 ಥ್ರೈಸ್ ಏನಿತ್ತಲ್ವಾ, ಈ CH3 ಇದು CH2 ಇದೆ, ಈ CH2ಗೆ ಏನು ಆ್ಯಡ್ ಆಗಿದೆ ನಿಂದು, ಇದ್ರದ್ದು ಹೈಡ್ರೋಜನ್ ಆ್ಯಡ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ CH2 ಏನಿದೆ, ಈ CH2ಗೆ OH ಎಲ್ಲಿಂದ ಆ್ಯಡ್ ಆಗುತ್ತೆ, ಆಲ್ಕೋಹಾಲ್ ತಾನೇ ಮಾಡ್ತಿರೋದು. ಈ OH ನಿಮ್ದು ಆ್ಯಡ್ ಆಗೋದು ಈ ಒಂದು ಪೆರಾಕ್ಸೈಡಿಂದ, ಹೈಡ್ರೋಜನ್ ಪೆರಾಕ್ಸೈಡಿಂದ OH ಆ್ಯಡ್ ಆಗುತ್ತೆ. ಆ್ಯಂಡ್ ಇದೆಷ್ಟು ಮೋಲ್ಸ್ ಇರುತ್ತೆ, 3 ಮೋಲ್ಸ್ ಇಲ್ಲಿ ಇರೋದ್ರಿಂದ ಇದು ಕೂಡ 3 ಮೋಲ್ಸ್ ಇರುತ್ತೆ. ಸೊ ದಿಸ್ ಮಸ್ಟ್ ಯು ನೋ. ಆ್ಯಂಡ್ ಲಾಸ್ಟ್ ಇನ್ನೊಂದು ಬೈ ಪ್ರಾಡಕ್ಟ್ ಏನಾಗಿರುತ್ತೆ, ಬೋರಿಕ್ ಆಸಿಡ್ ಆಗಿರುತ್ತೆ, 3BO3. ಕ್ಲಿಯರ್? ಇವಾಗ ನಿಮಗೆ ಇಲ್ಲಿ ಎಂತ ಕ್ವಶನ್ಸ್ ಬರ್ಬೋದು ಹೇಳ್ತೀನಿ ನೋಡಿ. ಸೊ ಫಸ್ಟ್ ಕ್ವಶನ್ಸ್ ಹೇಳ್ತೀನಿ ನಾನು ನಿನಗೆ. ದಟ್ ಈಸ್ ಫಸ್ಟ್ ಒಂದು ಏನು ಹೇಳಿದ್ದೀನಿ, CH ಡಬಲ್ ಬಾಂಡ್ CH2. ಇದರಲ್ಲಿ ನಿಮಗೆ ಫೈನಲ್ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಕೇಳ್ತಿದ್ದೀನಿ. ಫೈನಲ್ ಪ್ರಾಡಕ್ಟ್ ಏನು ಬರುತ್ತೆ, ಸೊ 3 ವೇಸಲ್ಲಿ ಕೊಡ್ತಿದ್ದೀನಿ. 3 ವೇಸಲ್ಲಿ ಫಸ್ಟ್ ಒಂದಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾರ್ಮಲ್ BH3 ಆ್ಯಡ್ ಮಾಡಿದ್ದೀನಿ. ಬಟ್ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ H2O2 ಆ್ಯಡ್ ಮಾಡಿದ್ದೀನಿ ಆ್ಯಂಡ್ OH ಮೈನಸ್ ಆ್ಯಡ್ ಮಾಡಿದ್ದೀನಿ, ನಾರ್ಮಲ್ ಕಂಡೀಷನ್. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಏನು ಮಾಡಿದ್ದೀನಿ, BD3 ಆ್ಯಡ್ ಮಾಡಿದ್ದೀನಿ ಆ್ಯಂಡ್ H2O2 ಆ್ಯಂಡ್ OH ಮೈನಸ್ ಆ್ಯಡ್ ಮಾಡಿದ್ದೀನಿ, ಆಯಿತಾ. ಥರ್ಡ್ ಸ್ಟೆಪ್ಪಲ್ಲಿ ನಾನು ಏನು ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, BH3 ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇದರಲ್ಲಿ D2O2 ಆ್ಯಡ್ ಮಾಡಿದ್ದೀನಿ ಆ್ಯಂಡ್ OH ಮೈನಸ್ ಆ್ಯಡ್ ಮಾಡಿದ್ದೀನಿ. ಈಗ ನಿಮಗೆ ಹೇಳಬೇಕು ಏನು ಪ್ರಾಡಕ್ಟ್ಸ್ ಬರ್ತವೆ. ಸೊ ನಮಗೆ ಗೊತ್ತಿದೆ ಪ್ರಾಡಕ್ಟಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, CH ಆಂಟಿ ಮಾರ್ಕೋನಿಕಾಸ್ ಆಗಿರೋದ್ರಿಂದ OH ಇಲ್ಲೇ ಅಟ್ಯಾಚ್ ಆಗೋದು, ರೈಟ್. ನಂಬರ್ ಆಫ್ ಹೈಡ್ರೋಜನ್ ಎಲ್ಲಿ ಜಾಸ್ತಿ ಇದೆ ಅಲ್ಲೇ ಅಟ್ಯಾಚ್ ಆಗೋದು. ಸೊ ಸಿಂಪ್ಲಿ ನೀವೇನು ಬರೀತೀರಾ, CH ಬರೀತೀರಾ, ಇಲ್ಲೇ CH2 ಹಾಗೆ ಬರೀತೀರಾ. ಸೊ ಎಲ್ಲದರಲ್ಲೂ ಬರೆದು ಬಿಡೋಣ, CH3 ಇದು ಸಿಂಪಲ್ ಚೈನ್ನ ಹಾಗೆ ಬರೆಯೋಣ. ಸೊ ಎಷ್ಟು ಕಾರ್ಬನ್ ಎಷ್ಟು ಹೈಡ್ರೋಜನ್ ಇದೆ ಇನಿಷಿಯಲಲ್ಲಿ ಅದನ್ನು ವೈಟಲ್ಲಿ ಬರೆದು ಬಿಡೋಣ. ಓಕೆ, ಬರೆದು ಬಿಟ್ಟೆ ಮ್ಯಾಮ್. ಈಗ ನಮಗೆ ಗೊತ್ತಿರೋದೇನು, ಹೈಡ್ರೋಜನ್ ಎಲ್ಲಿಂದ ಬರ್ತಿರೋದಂದು ಬೋರಾನಿಂದ. ಸೊ ಬೋರಾನಲ್ಲಿ ಹೆಚ್ಚಿರೋದಲ್ವಾ, ಸೊ ಇಲ್ಲಿ H ಆ್ಯಡ್ ಮಾಡಿರಿ. ಬೋರಾನಲ್ಲಿ D ಇರೋದಲ್ವಾ, D ಆ್ಯಡ್ ಮಾಡಿ. ಬೋರಾನಲ್ಲಿ ಹೆಚ್ಚಿರೋದಲ್ವಾ, H ಆ್ಯಡ್ ಮಾಡಿ. ಈಗ OH ಮೈನಸ್ ಎಲ್ಲಿಂದ ಬರ್ತಿರೋದಂದು ಪೆರಾಕ್ಸೈಡಿಂದನ, H ಇದೆ O ಇದೆ, ಸೊ OH ಆ್ಯಡ್ ಮಾಡಿರಿ. ಇಲ್ಲಿಂದ ಏನಿದೆ ನಮ್ಮದು H ಇದೆ O ಇದೆ, OH ಆ್ಯಡ್ ಮಾಡಿರಿ. ಇದರಲ್ಲಿ D ಇದೆ O ಇದೆ, OD ಆ್ಯಡ್ ಮಾಡಿರಿ. ಕ್ಲಿಯರ್? ಪ್ರಾಡಕ್ಟ್ ಕ್ಲಿಯರ್ ಆಯ್ತಾ? ಓಕೆ. ಸೊ ಈಗ ಇನ್ನೊಂದು 2 ನಾನು ತಗೊಂಡಲ್ವಾ, ಅದನ್ನು ಲಿಂಕ್ ಮಾಡ್ಕೊತ ಹೋಗೋಣ. ಸೊ ಏನು ಕ್ವೆಶನ್ ಅಂತ ಹೇಳಿದ್ರೆ, ಇದೇ CH ಡಬಲ್ ಬಾಂಡ್ CH2 ಇದೆ, ನಿಮಗೆ ಏನ್ರಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ದಟ್ ಈಸ್ ಫಸ್ಟ್ ಒಂದು ತಾನೇನು ಕೊಟ್ಟಿದ್ದೀನಿ, ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಮಾಡಿಸಿದ್ದೀನಿ, ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್. ನೆಕ್ಸ್ಟ್ ಒಂದಲ್ಲಿ ನಿಮ್ಗೆ ಏನು ಕೊಟ್ಟಿದ್ದೀನಿ, ಬೋರೇನ್ ಕೊಟ್ಟಿದ್ದೀನಿ ಆ್ಯಂಡ್ ನಿಮಗೆ ಆಕ್ಸಿಡೈಸ್ ಮಾಡಿದ್ದೀನಿ ಲಾಸ್ಟ್ ಸ್ಟೆಪ್ಪಲ್ಲಿ. ಇವಾಗ ಏನು ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಬೇಕು. ಇದ್ರಲ್ಲಿ ನಮಗೆ ಗೊತ್ತಿದೆ ಮಾರ್ಕೋನಿಕಾಫ್ಸ್ ರೂಲ್ ಆಗತ್ತಾ, ಯಾವ್ದಾಗತ್ತೆ, ಮಾರ್ಕೋನಿಕಾಫ್ಸ್ ರೂಲ್, ರೈಟ್. ಇದ್ರಲ್ಲಿ ಏನಾಗುತ್ತೆ ನಂದು ಆಂಟಿ ಮಾರ್ಕೋನಿಕಾಫ್ಸ್ ರೂಲ್. ಸೊ ಏನು ಆ್ಯಡ್ ಮಾಡ್ತೀರಾ, ಚೈನ್ ಬರೀರಿ ಅಷ್ಟೇ, CH3 CH2 CH2. ಈಗ ಇದರಲ್ಲಿ ಹೈಡ್ರೋಜನ್ ನಾರ್ಮಲಿ ಎಲ್ಲ ಆ್ಯಡ್ ಆಗುತ್ತೆ. ಇದರಲ್ಲಿ ಹೈಡ್ರೋಜನ್ ಮಾರ್ಕೋನಿಕಾಫ್ಸ್ ರೂಲ್ ಅಕಾರ್ಡಿಂಗ್ ನಂಬರ್ ಆಫ್ ಕಾರ್ಬನ್ ಹೈಡ್ರೋಜನ್ ಎಷ್ಟು ಜಾಸ್ತಿ ಇದೆ ಅಲ್ಲಿ, ಸೊ ಇಲ್ಲಿ ಹೈಡ್ರೋಜನ್ ಆ್ಯಡ್ ಆಯಿತು. ಇದರಲ್ಲಿ ಎಲ್ಲಿ ಹೈಡ್ರೋಜನ್ ಆ್ಯಡ್ ಆಗುತ್ತೆ, ಉಲ್ಟಾ, ಸೊ ಇಲ್ಲಿ ಆ್ಯಡ್ ಆಯಿತು ಹೈಡ್ರೋಜನ್. OH ಎಲ್ಲ ಆ್ಯಡ್ ಆಗುತ್ತೆ, ಎಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಕಡಿಮೆ ಇದೆ ಅಲ್ಲಿ OH. ಇದರಲ್ಲಿ ಎಲ್ಲ ಆ್ಯಡ್ ಆಗುತ್ತೆ, ನಂಬರ್ ಆಫ್ ಹೈಡ್ರೋಜನ್ ಜಾಸ್ತಿ ಇರೋ ಕಡೆ OH.
ಅರ್ಥ ಆಯ್ತಾ? ಮಾರ್ಕೋನಿಕಾಫ್ಸ್ ರೂಲ್, ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಯಾವ ತರ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಅಂತಿಗೆ ಬರೋಣ. ಆಕ್ಸಿಮರ್ಕ್ಯುರೇಷನ್ ಅಂಡ್ ಡಿಮರ್ಕ್ಯುರೇಷನ್. ಸೊ ಫಸ್ಟ್ ಸ್ಟೆಪ್ ಯಾವುದು? ಆಕ್ಸಿಮರ್ಕ್ಯುರೇಷನ್ ಡಿಸ್ಕಸ್ ಮಾಡಬೇಕು. ಆಕ್ಸಿಮರ್ಕ್ಯುರೇಷನ್. ನೆಕ್ಸ್ಟ್ ಒಂದು ಯಾವ್ದು ಡಿಸ್ಕಸ್ ಮಾಡ್ತೀವಿ ನಾವು? ಡಿಮರ್ಕ್ಯುರೇಷನ್. ಏನು ಡಿಸ್ಕಸ್ ಮಾಡ್ತೀವಿ? ಡಿಮರ್ಕ್ಯುರೇಷನ್. ಆಕ್ಸಿಮರ್ಕ್ಯುರೇಷನ್ ಅಲ್ಲಿ ಏನಾಗುತ್ತೆ ಇವಾಗ ನೋಡಿ. ಸೊ ಆಕ್ಸಿಮರ್ಕ್ಯುರೇಷನ್ ಅಲ್ಲಿ ಮರ್ಕ್ಯೂರಿನ ಇನ್ಸರ್ಟ್ ಮಾಡ್ಬೇಕಲ್ವಾ. ಸೊ ಏನ್ ತಗೊಂತೀರಾ ನೀವು? ಮರ್ಕ್ಯೂರಿಕ್ ಅಸಿಟೇಟ್ ನ ತಗೊಂತೀರಾ. ಏನ್ ತಗೊಂತೀರಾ? ಮರ್ಕ್ಯೂರಿಕ್ ಅಸಿಟೇಟ್ ನ ತಗೊಂತೀರಾ. ದಟ್ ಈಸ್ ಟ್ವೈಸ್ ಮರ್ಕ್ಯೂರಿಕ್ ಅಸಿಟೇಟ್. ಪ್ಲಸ್ ನೀವೇನು ತಗೊಂತೀರಾ? ವಾಟರ್ ಆ್ಯಡ್ ಮಾಡ್ತೀರಾ. ವಾಟರ್ ಆ್ಯಡ್ ಮಾಡ್ತೀರಾ ಆ್ಯಂಡ್ ಟೆಟ್ರಾಹೈಡ್ರೋ ಫ್ಯೂರಾನ್ ಪ್ರೆಸೆನ್ಸ್ ಅಲ್ಲಿ ನೀವೇನು ಮಾಡ್ತೀರಾ? ರಿಯಾಕ್ಷನ್ಸ್ನ ಮಾಡಿಸ್ತೀರಾ THF ಕಂಡೀಷನ್ ಅಲ್ಲಿ. ಇಲ್ಲಿ ಏನಾಗ್ತಿರುತ್ತೆ, ಜಾಸ್ತಿ ಏನು ಬೇಕಾಗಿಲ್ಲ ನಿಮಗೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಈ ಒಂದು ಪ್ರೊಸೀಜರ್ ಅಲ್ಲಿ ಎಷ್ಟಾಗತ್ತೆ ಅಂತ. ಸೊ ಈ ಒಂದು ಪ್ರೊಸೀಜರ್ ಅಲ್ಲಿ ಇವಾಗ ಅಲ್ಕೇನ್ ಇತ್ತು, ಅಲ್ಕೇನ್ನ ನೀವು ಯಾವಾಗ ಮರ್ಕ್ಯೂರಸ್ ಅಸಿಟೇಟು CH3 COO ಟ್ವೈಸ್ HG ಆ್ಯಂಡ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಆ್ಯಂಡ್ THF ಆ್ಯಡ್ ಮಾಡ್ತೀರಾ, ಏನು ಪ್ರಾಡಕ್ಟ್ ಸಿಗುತ್ತೆ ಅದೊಂದು ಗೊತ್ತಿರಬೇಕಷ್ಟೇ ನಿಮಗೆ. ಸೊ ಏನು ಪ್ರಾಡಕ್ಟ್ ಸಿಗುತ್ತೆ? ಮಾರ್ಕೋನಿಕಾಫ್ಸ್ ರೂಲ್ ಅಕಾರ್ಡಿಂಗ್ ಆಗುತ್ತೆ. ಈ ವಾಟರಿಂದ ಏನು OH ಸಿಗುತ್ತಲ್ವಾ, ಕಾರ್ಬನ್ ಹ್ಯಾವಿಂಗ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಗೂ ಅಟ್ಯಾಚ್ ಆಗುತ್ತೆ. ಸೊ ಇಲ್ಲಿ ಅಟ್ಯಾಚ್ ಆಗುತ್ತೆ, ಲೆಟ್ಸ್ ಸೇ OH. ಆ್ಯಂಡ್ ನೆಕ್ಸ್ಟ್ ಮರ್ಕ್ಯೂರಸ್ ಅಸಿಟೇಟ್ ಎಲ್ಲ ಅಟ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ಕಾರ್ಬನ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ಅಲ್ಲಿ ಏನಾಗುತ್ತೆ ನಿಮ್ಮದು? ಮರ್ಕ್ಯೂರಸ್ ಅಸಿಟೇಟ್ ಅಟ್ಯಾಚ್ ಆಗುತ್ತೆ. HgO HgO COO CH3 ಈ ಥರ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಡಿಮರ್ಕ್ಯುರೇಷನ್. ಡಿಮರ್ಕ್ಯುರೇಷನ್ ಇನ್ ಪ್ರೆಸೆನ್ಸ್ ಆಫ್ ಏನು ಮಾಡ್ತೀವಿ ನಾವು? BH4 ಪ್ರೆಸೆನ್ಸ್ ಅಲ್ಲಿ ನೀವು ಮಾಡ್ತಾ ಹೋಗ್ತೀರಾ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಏನು ಪ್ರಾಡಕ್ಟ್ ಸಿಕ್ಕಿತಲ್ವಾ, ದಟ್ ಈಸ್ CH2 HgO C ಡಬಲ್ ಬಾಂಡ್ O CH3. ಇದೇನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ನೀವು NaBH4 ಜೊತೆ ಮಾಡಿದ್ರೆ BH4 ಇದನ್ನ ರೀಪ್ಲೇಸ್ ಮಾಡುತ್ತೆ ಕಂಪ್ಲೀಟ್ಲಿ ವಿತ್ ಯೋರ್ ಹೈಡ್ರೋಜನ್. ಸೊ ಏನು ಮಾಡ್ತಿದ್ದು? ರಿಡಕ್ಷನ್ ಮಾಡ್ತಿದ್ಯಾ? ಎಸ್. ಸೊ ಏನು ಮಾಡ್ತು? ಡಿಮರ್ಕ್ಯುರೇಷನ್ ಅಂತ ಹೇಳಿದ್ರೆ ಮರ್ಕ್ಯೂರಿನ ತೆಗಿತಾ ಇದೆ ಅಂತ ಅರ್ಥ. ಸೊ ಈ ಮೆಕ್ಯಾನಿಸಮ್ ಏನು ನಿಮಗೆ ನೆನ್ಪಿಟ್ಕೊಳೋದು ಬೇಕಾಗಿಲ್ಲ, ಜಸ್ಟ್ ನಿಮಗೆ ಯಾವುದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಕ್ಕೆ ಮಾತ್ರ ಇದನ್ನು ಹೇಳಿರೋದು, ಯಾವುದು ಎಲ್ಲಿಂದ ಬರುತ್ತೆ. ಸೊ ಇವಾಗ ಈ OH ಮೈನಸ್ ಎಲ್ಲಿಂದ ಬಂದಿರೋದು? ಇದು ವಾಟರಿಂದ ಬಂದಿರೋದಾ? ಎಸ್, ಕ್ಲಿಯರ್. OH ಮೈನಸ್ ವಾಟರ್ ಇಂದ ಬಂದಿದೆ, ಈ ಒಂದು ಅಸಿಟೇಟ್ ಇಂದ ಅಂತೂ ಬಂದಿಲ್ಲ, ರೈಟ್. ನೆಕ್ಸ್ಟ್ ಒಂದು ಈ ಹೈಡ್ರೋಜನ್ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಯ್ತಾ? NaBH4 ಒಳಗಡೆಯಿಂದ ಬಂದಿರೋದು. ಸೊ ಈಗ ಇದ್ರಲ್ಲಿ ಕ್ವೆಶನ್ ಯಾವ ಥರ ಕೇಳ್ಬೋದು ನೋಡಿ. ಇವಾಗ ಕ್ವೆಶನ್ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ರ CH ಡಬಲ್ ಬಾಂಡ್ CH2 ಇದೆ. ಸೊ ನಾನು 3 ವೇಸಲ್ಲಿ ಕ್ವೆಶನ್ನ ಬಿಲ್ಡ್ ಮಾಡ್ತೀನಿ ನೋಡಿ. 3 ವೇಸಲ್ಲಿ ಫಸ್ಟ್ ಕ್ವೆಶನ್ ನಂಬರ್ 1 ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ CH3 COO ಟ್ವೈಸ್ Hgನ ಕೊಟ್ಟಿದ್ದೀನಿ ಆ್ಯಂಡ್ ನಿಮಗೆ ಕೊಟ್ಟಿರೋದು D2O ಕೊಟ್ಟಿದ್ದೀನಿ. H2O ಕೊಟ್ಟಿಲ್ಲ, D2O ಕೊಟ್ಟಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ NaBH4ನೇ ಕೊಟ್ಟಿದ್ದೀನಿ, ಹೈಡ್ರೋಜನ್ ಕೊಟ್ಟಿದ್ದೀನಿ ನಾರ್ಮಲಿ. ಸೆಕೆಂಡ್ ಒಂದಲ್ಲಿ ಏನು ಮಾಡಿದ್ದೀನಿ? CH3 COO ಟ್ವೈಸ್ Hg ಕೊಟ್ಟಿದ್ದೀನಿ ಆ್ಯಂಡ್ H2O ಕೊಟ್ಟಿದ್ದೀನಿ. ಬಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಏನು ಮಾಡಿದ್ದೀನಿ? NaBD4 ಕೊಟ್ಟಿದ್ದೀನಿ. ಇದರಲ್ಲಿ ಏನು ಮಾಡಿದ್ದೀನಿ? ನಾನು ಚೇಂಜ್ ಮಾಡಿದ್ದೀನಿ ನಂದು ಡಿ, ದಟ್ ಈಸ್ ಹೈಡ್ರೋಜನ್ನ. ನೆಕ್ಸ್ಟ್ ಕೇಸಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ CH3 CO17 ಐಸೋಟೋಪ್ ತೊಗೊಂಡಿದ್ದೀನಿ, ಆಕ್ಸಿಜನ್ದು O17 ತೊಗೊಂಡಿದ್ದೀನಿ ಆ್ಯಂಡ್ ನನಗೆ Hg ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು H2Oದಲ್ಲಿ H2O18 ತೊಗೊಂಡಿದ್ದೀನಿ ಐಸೋಟೋಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀನಿ? ನಾನು ನಂದು ನಾರ್ಮಲ್ NaBH4ನ ಆ್ಯಡ್ ಮಾಡಿದ್ದೀನಿ. ಈಗ ನಿಮಗೆ ಪ್ರಾಡಕ್ಟ್ ಏನು ಸಿಗುತ್ತೆ ಅಂತ ಗೊತ್ತಿರಬೇಕು. ಸೊ ಪ್ರಾಡಕ್ಟ್ ಯಾವ ಥರ ಮಾಡ್ತೀರಾ ನಮಗೆ ಗೊತ್ತಿದೆ. ನಾವು ಫಸ್ಟ್ ಏನು ಬರಿತೀವಿ ಯಾವಾಗಲೂ? ನಂದು ಇನಿಷಿಯಲ್ ಚೈನ್ನ ಬರಿತಾ ಹೋಗ್ತೀನಿ CH3 ಆ್ಯಂಡ್ ಇದರಲ್ಲಿ ಕಾರ್ಬೋಕೆಟಯಾನ್ ಫಾರ್ಮೇಷನ್ ಆಗ್ತಿಲ್ಲ. ಸೊ ನಾನು ಯಾವುದೇ ಒಂದು ರೀಅರೇಂಜ್ಮೆಂಟ್ ಇದರಲ್ಲಿ ನಾನು ಮಾಡೋಕ್ಕೆ ಹೋಗಲ್ಲ ಅಂತ ಗೊತ್ತಿದೆ, ರೈಟ್. ಓಕೆ, ರೀಅರೇಂಜ್ಮೆಂಟ್ ಮಾಡ್ತಿಲ್ಲ ನಾನು. ನೆಕ್ಸ್ಟ್ ಏನು ಆ್ಯಡ್ ಮಾಡ್ತಿರ್ಬೇಕು ನಾನು ಇಲ್ಲಿ ನೋಡಿ. ಸೊ ಇಲ್ಲಿ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಇರೋ ಕಡೆ ಏನು ಆ್ಯಡ್ ಆಗ್ತಿದೆ? OH ಆ್ಯಡ್ ಆಗ್ತಿದ್ಯಾ? OH ಎಲ್ಲಿಂದ ಬರ್ತಿದೆ? ವಾಟರಿಂದ ಬರ್ತಿದ್ಯಾ? ಇಲ್ಲೇನು ಆ್ಯಡ್ ಆಗುತ್ತೆ? OD ಆ್ಯಡ್ ಆಗುತ್ತೆ. ಸೊ ಇದರಲ್ಲೂ ವಾಟರಿಂದ ಬರ್ತಿದ್ಯಾ? ನಾರ್ಮಲ್ H2O ಇದೆ, OH ಆ್ಯಡ್ ಆಗುತ್ತೆ. ಇದರಲ್ಲೂ ವಾಟರಿಂದ ಬರ್ತಿದ್ಯಾ? OH ಆ್ಯಡ್ ಆಗುತ್ತೆ. ಬಟ್ ಆಕ್ಸಿಜನ್ ಯಾವ್ದಿರುತ್ತೆ? ಐಸೋಟೋಪು 18 ಐಸೋಟೋಪ್. ಕ್ಲಿಯರ್? ಇದರಿಂದ ಬರೋದಿಲ್ಲ. ನೆಕ್ಸ್ಟ್ ಹೈಡ್ರೋಜನ್ ಆ್ಯಡ್ ಆಗಬೇಕು. ಸೊ ಈ ಹೈಡ್ರೋಜನ್ ಎಲ್ಲಿಂದ ಬಂತು? NaBH4 ಜೊತೆ ಬಂತಾ? ಸೊ ಇಲ್ಲಿ ಹೈಡ್ರೋಜನ್ ಬಂದಿದೆ. ಇದರಲ್ಲಿ NaBD4 ಇದೆಯಾ? ಸೊ ಇಲ್ಲಿ D ಬರುತ್ತೆ. ಇಲ್ಲಿ BH4 ಇದೆಯಾ? H ಬರುತ್ತೆ ನಾರ್ಮಲ್. ಕ್ಲಿಯರ್? ಓಕೆ ಮ್ಯಾಮ್, ಇದು ಅರ್ಥ ಆಯಿತು ನನಗೆ. ಇವಾಗ ಅರ್ಥ ಆಯ್ತಲ್ವಾ?
ಓಕೆ, ನೆಕ್ಸ್ಟ್ ನಂದು ಹೈಡ್ರೋಬೋರೇಷನು, ಆಕ್ಸಿಡೇಷನು, ಡಿಮರ್ಕ್ಯುರೇಷನ್ ಅಂಡ್ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಮೂರಿಂದನೂ ಒಂದು ಪ್ರಾಬ್ಲಮ್ ತಗೊಳ್ಳೋಣ. ಸೊ ಏನು ಪ್ರಾಬ್ಲಮ್ ತಗೊಳ್ಳೋಣ, ದಟ್ ಈಸ್ CH ಡಬಲ್ ಬಾಂಡ್ CH2 ಇದೆ. ಏನಾಗಿದೆ, ಈ ಥರ ಒಂದು ಆಗಿದೆ ನಿಮ್ಮ ಹತ್ರ ಕ್ವೆಶನ್. ಸೊ ಈ ಕ್ವೆಶನ್ನ ಮಾಡ್ಕೊಳ್ಳಿ, ನಿಮ್ಗೆ ಯಾವತ್ತು ಯಾವುದೇ ಕ್ವೆಶನ್ ನಿಮಗೆ ಉಳಿಯೋದಿಲ್ಲ ಈ ಒಂದು ಕಾನ್ಸೆಪ್ಟಿಂದ, ಆಯಿತಾ. ಸೊ ಈಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ರಿಯಾಕ್ಷನಲ್ಲಿ ನಾನು ಏನು ಆ್ಯಡ್ ಮಾಡ್ತಿದ್ದೀನಿ, ನಂದು H2O ವಾಟರ್ ಆ್ಯಡ್ ಮಾಡ್ತಿದ್ದೀನಿ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಕೆಟಲಿಸಿಸ್, ಆಯಿತಾ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀನಿ ನಾನು, ದಟ್ ಈಸ್ BH3 ಇನ್ ಪ್ರೆಸೆನ್ಸ್ ಆಫ್ THF. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀನಿ ನಾನು, ಪೆರಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಬೇಸ್ ಆ್ಯಡ್ ಮಾಡ್ತಿದ್ದೀನಿ, ಹೈಡ್ರೋಬೋರೇಷನ್ ಆ್ಯಂಡ್ ಆಕ್ಸಿಡೇಷನ್. ನೆಕ್ಸ್ಟಲ್ಲಿ ಏನು ಮಾಡ್ತೀನಿ ನಾನು, CH3CO ಮರ್ಕ್ಯೂರಿಕ್ ಅಸಿಟೇಟ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ರಿಡಕ್ಷನ್ ಮಾಡ್ತಿದ್ದೀನಿ NaBH4 ಜೊತೆ, ಆಯಿತಾ. ಈಗ ನನಗೆ ಮೇಜರ್ ಪ್ರಾಡಕ್ಟ್ ಏನೇನು ಸಿಗುತ್ತೆ ಅಂತ ಕ್ವೆಶನ್ ಬರೋದು. ಸೊ ನೋಡಿ, ಇದರಲ್ಲಿ ಏನಾಗ್ತಿದೆ, H2Oದಲ್ಲಿ ರಿಅರೇಂಜ್ಮೆಂಟ್ ಆಗತ್ತಾ? ಎಸ್ ಆಗತ್ತೆ. ಸೊ ಇದರಲ್ಲಿ ರಿಅರೇಂಜ್ಮೆಂಟ್ ಆಗ್ತಿದೆ, ಬಟ್ ಇದರಲ್ಲಿ ನೋ ರಿಅರೇಂಜ್ಮೆಂಟ್. ನೆಕ್ಸ್ಟ್ ಮಾರ್ಕೋನಿಕಾಫ್ಸ್ ರೂಲ್ ಎಲ್ಲ ಆಗ್ತಿದೆ, ಇಲ್ಲಿ ಮಾರ್ಕೋನಿಕಾಫ್ಸ್ ರೂಲ್ ಫಾಲೋ ಆಗುತ್ತೆ. ಇದನ್ನು ಬರ್ಕೊಳ್ಳಿ ನೋಟ್ಸಲ್ಲಿ ನೀಟಾಗಿ, ಮಾರ್ಕೋನಿಕಾಫ್ಸ್ ರೂಲ್ ಫಾಲೋ ಆಗ್ತಿದೆ. ಆ್ಯಂಡ್ ಇಲ್ಲೇನಾಗ್ತಿದೆ, ಆಂಟಿ ಮಾರ್ಕೋನಿಕಾಫ್ಸ್ ರೂಲ್, ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ಪ್ಲೀಸ್. ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಆಗ್ತಿದೆ. ಇಲ್ಲೇನಾಗ್ತಿದೆ, ಮಾರ್ಕೋನಿಕಾಫ್ಸ್ ರೂಲ್, ಆಯ್ತಾ. ಓಕೆ ಮ್ಯಾಮ್, ರಿಅರೇಂಜ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಇವಾಗ ಕಾರ್ಬೋಕೆಟಯಾನ್ ಬರ್ತಿರ್ಬೇಕಾಗಿತ್ತು, ಬಟ್ ಇದು ಸೆಕೆಂಡರಿ ಆ್ಯಂಡ್ ಇದು ಟರ್ಷರಿ. ಎಲ್ಲಿ ಹೋಗುತ್ತೆ ಕಾರ್ಬೋಕೆಟಯಾನ್? ಟರ್ಷರಿ ಮೇಲೆ ಹೋಗುತ್ತೆ. ಆ್ಯಂಡ್ ಟರ್ಷರಿದು ಒಂದು ಅಲ್ಕೈಲ್ ಗ್ರೂಪ್ ಏನಿದೆ ಅದು ಈ ಸೆಕೆಂಡರಿ ಎಲ್ಲಿ ಇನಿಷಿಯಲ್ ಕಾರ್ಬೋಕೆಟಯಾನ್ ಇತ್ತು ಅಲ್ಲಿ ಬಂದು ಶಿಫ್ಟ್ ಆಗುತ್ತಾ? ಎಸ್ ಆಗುತ್ತೆ ಮ್ಯಾಮ್. ಫಸ್ಟ್ ನಾನು CH3 ಬರಿತೀನಿ, CH ಬರಿತೀನಿ, ಇಲ್ಲಿ CH3 ಬರಿತೀನಿ, ಇಲ್ಲಿ ನಂದು ಕಾರ್ಬೋಕೆಟಯಾನ್ ಜನರೇಟ್ ಆಯಿತು. ಆ್ಯಂಡ್ ಈ CH2 ಇಲ್ಲಿ ನಾನೇನು ಬರ್ತೀನಿ CH2 ಆ್ಯಂಡ್ ಇಲ್ಲಿ ನಂದು ಈ ಆಲ್ಕೈಲ್ ಗ್ರೂಪ್ ಶಿಫ್ಟ್ ಆಯಿತು. ಹೈಡ್ರೋಜನ್ ಆಮೇಲೆ ಆ್ಯಡ್ ಮಾಡ್ತಾ ಹೋಗೋಣ. ಸೆಕೆಂಡಲ್ಲಿ ಏನು ಬರೀತೀರಾ ಮ್ಯಾಮ್? ನಾನು ಯಾವ ಥರ ಇತ್ತು ಅದೇ ಥರ ಬರಿತೀನಿ, ಯಾವುದೇ ರಿಅರೇಂಜ್ಮೆಂಟ್ ಇದರಲ್ಲಿ ಆಗಲ್ಲ. CH2 ಮ್ಯಾಮ್, ಇದ್ರಲ್ಲಿ ನಾನು ಏನು ಮಾಡಲ್ಲ, ಇದರಲ್ಲೂ ರಿಅರೇಂಜ್ಮೆಂಟ್ ಆಗಲ್ಲ, ಹೇಗಿದೆ ಅದೇ ಥರ ಬರಿತೀನಿ ಮ್ಯಾಮ್. 3 CH3 CH2. ಈಗ ಬರಬೇಕು ನಾನು ಮ್ಯಾಮ್ ಹೈಡ್ರಾಕ್ಸಿಲ್ ಗ್ರೂಪ್ನ ಆ್ಯಡ್ ಮಾಡಬೇಕಾಗಿರೋದು. ಹೈಡ್ರಾಕ್ಸಿಲ್ ಗ್ರೂಪ್ ಎಲ್ಲಿ ಆ್ಯಡ್ ಆಗುತ್ತೆ? ಎಲ್ಲಿ ನಂದು ಕೆಟಯಾನ್ ಇದೆ ಅಲ್ಲಿ. ಸೊ ನಿಮ್ಮದು ಹೈಡ್ರಾಕ್ಸಿಲ್ ಗ್ರೂಪ್ ಇಲ್ಲೆಲ್ಲಿ ಬರುತ್ತೆ? ಈ ಪ್ಲೇಸಲ್ಲಿ ಬರುತ್ತಾ? ಇದ್ರಲ್ಲಿ ಮ್ಯಾಮ್ ಎಲ್ಲಿ ಬರುತ್ತೆ ಹೈಡ್ರಾಕ್ಸಿಲ್ ಗ್ರೂಪು? ಆಂಟಿ ಮಾರ್ಕೋನಿಕಾಫ್ಸ್ ಅಂದರೆ ಮ್ಯಾಮ್ ಈ ಕಡೆ ಬರುತ್ತೆ ನಂದು, ಎಲ್ಲಿ ಹೈಡ್ರೋಜನ್ ಜಾಸ್ತಿ ಇದೆ ಮ್ಯಾಮ್. ಮಾರ್ಕೋನಿಕಾಫ್ಸ್ ಅಂದರೆ ಇದ್ರಲ್ಲಿ ಬರುತ್ತೆ ಹೈಡ್ರಾಕ್ಸಿಲ್ ಗ್ರೂಪು. ನೆಕ್ಸ್ಟ್ ಹೈಡ್ರೋಜನ್ ಎಲ್ಲಿ ಬರುತ್ತೆ ಮ್ಯಾಮ್? ನನ್ನ ಮಿಕ್ಕಿದ ಪ್ಲೇಸಲ್ಲಿ ಮ್ಯಾಮ್ ಇಲ್ಲಿ ಬರುತ್ತೆ ಮ್ಯಾಮ್ ಹೈಡ್ರೋಜನ್. ಇಲ್ಲೆಲ್ಲಿ ಬರುತ್ತೆ ಮ್ಯಾಮ್? ಇಲ್ಲಿ ಒಂದು ಹೈಡ್ರೋಜನ್ ಲೆಸ್ ಇದೆ, ಇಲ್ಲಿ ಬರುತ್ತೆ ಮ್ಯಾಮ್. ಇಲ್ಲೆಲ್ಲಿ ಬರುತ್ತೆ ಮ್ಯಾಮ್? ಇಲ್ಲಿ ಬರುತ್ತೆ ಮ್ಯಾಮ್, ಇಲ್ಲಿ ಹೈಡ್ರೋಜನ್ ಇದೆ. ಕರೆಕ್ಟ್. ಸೊ ಅರ್ಥ ಆಯ್ತಾ? ಪ್ರಾಡಕ್ಟ್ ಯಾವ ಥರ ಡಿಫ್ರೆಂಟ್ ಬರ್ತಿದೆ ನನಗೆ. ಕ್ಲಿಯರ್? ಓಕೆ, ಇಷ್ಟು ಕ್ಲಿಯರ್ ಆದರೆ ಮುಗೀತು ಈ ಒಂದು ನಿಂದು ಮೇಜರ್ ಕಾನ್ಸೆಪ್ಟ್ ಇದ್ದಿದ್ದು. ಈಗ ಬರೋಣ ಆಕ್ಸೋ ಪ್ರೋಸೆಸಲ್ಲಿ. ಇವಾಗ ತುಂಬ ಸಿಂಪಲ್ ಇದಾವೆ, ಇವಾಗ ಏನು ಟೆನ್ಷನ್ ಇಲ್ಲ ನಿಮಗೆ. ಆಕ್ಸೋ ಪ್ರೋಸೆಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏನಿದೆ ಒಂದು ಅಲ್ಕೀನ್ ಇದೆ, CH2 ಅಲ್ಕೀನ್ ಇದೆ. ಇದರಲ್ಲಿ ಏನು ಮಾಡ್ತೀರಾ ನೀವು? ಕಾರ್ಬನ್ ಮೊನಾಕ್ಸೈಡ್ನ ಆ್ಯಡ್ ಮಾಡ್ತೀರಾ. ಏನು ಆ್ಯಡ್ ಮಾಡ್ತೀರಾ? ಕಾರ್ಬನ್ ಮೊನಾಕ್ಸೈಡ್. ಇದ್ರ ಜೊತೆಗೆ ನೀವು ಆ್ಯಡ್ ಮಾಡೋದು ಹೈಡ್ರೋಜನ್ನ ಆ್ಯಡ್ ಮಾಡ್ತೀರಾ, ಸಾರಿ. ಆ್ಯಂಡ್ ಇವಾಗ ಏನು ಮಾಡ್ತೀರಾ ನೀವು? ರಿಯಾಕ್ಷನ್ನ ಪ್ರೊಸೀಡ್ ಮಾಡಿಸ್ತೀರಾ. ರಿಯಾಕ್ಷನ್ ಪ್ರೊಸೀಡ್ ಆಗಬೇಕಾದ್ರೆ ನಾನು ಹೇಳಿದೆ ಇದರಲ್ಲಿ ಅಲ್ಕೀನಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ ಇತ್ತು, ಈ ಕಾರ್ಬನ್ ಆಟಮ್ ಇದೆ. ಈ ಒಂದು ಕಾರ್ಬನ್ ಮೊನಾಕ್ಸೈಡಲ್ಲಿ ಏನು ಕಾರ್ಬನ್ ಆಟಮ್ ಇದೆಯಲ್ವಾ ಅದು ಬಂದ್ಬಿಟ್ಟು ಆ್ಯಡ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ? ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀವು ಇದರಲ್ಲಿ ಏನು ಬರುತ್ತೆ ನಿಮಗೆ? ಫಸ್ಟ್ ಪ್ರೋಸೆಸಲ್ಲಿ CH2 ಇದರಲ್ಲಿ C∪OH ಆಗುತ್ತೆ. ಸೊ ಅಲ್ಡಿಹೈಡ್ ಗ್ರೂಪ್ ಆ್ಯಡ್ ಆಯಿತು, ಅಲ್ಡಿಹೈಡ್ ಗ್ರೂಪ್. ಆ್ಯಂಡ್ ಇಲ್ಲಿ ನಾನು ಯಾವ್ದಾದ್ರು ಮ್ಯಾಮ್ ಇಲ್ಲಿ ಕೆಟಲಿಸ್ಟ್ ತೊಗೊತೀರಾ? ಆಬ್ವಿಯಸ್ಲಿ ತೊಗೊತೀವಿ. ನಾವೇನು ತೊಗೊತೀವಿ? ಕೊಬಾಲ್ಟ್ ಮೊನಾಕ್ಸೈಡ್, ಆಯಿತಾ. ಸೊ ಇದನ್ನು ತೊಗೊತೀರಾ ಆ್ಯಂಡ್ ನೀವು ಹೀಟ್ ಮಾಡ್ತೀರಾ. ಈಗ ಮ್ಯಾಮ್ ಅಲ್ಡಿಹೈಡ್ ಆಯಿತು, ಅಲ್ಡಿಹೈಡಿಂದ ನನಗೆ ಆಲ್ಕೋಹಾಲ್ ಬರಬೇಕು ಅಂದರೆ ನನ್ನ ಹತ್ರ ಗೊತ್ತಿದೆ ತುಂಬ ನೀಟಾಗಿ ನನಗೆ ಚೆನ್ನಾಗಿ ದಟ್ ನಾನು ರಿಡಕ್ಷನ್ ಮಾಡಿಸ್ಬೇಕು ಅಂತ. ಸೊ ಇಲ್ಲಿ ಏನು ಮಾಡಿಸ್ತೀರಾ ನೀವು? ರಿಡಕ್ಷನ್ ಮಾಡಿಸ್ತೀರಾ. ರಿಡಕ್ಷನ್ ಯಾವುದೇ ಒಂದು ರೆಡ್ಯೂಸಿಂಗ್ ಏಜೆಂಟ್ ಕೊಟ್ಟಿರ್ತಾರೆ. ಸೊ ಏನು ಆ್ಯಡ್ ಮಾಡ್ತೀರಾ? ಸೀದಾ CH2 ಆ್ಯಂಡ್ ಇದು CH2 ಆಗುತ್ತೆ, OH ಆಗುತ್ತೆ. ಸೊ ಮ್ಯಾಮ್ ಈ ಹೊಸ ಕಾರ್ಬನ್ ಎಲ್ಲಿಂದ ಬಂದಿರೋದು? ಈ ಹೊಸ ಕಾರ್ಬನ್ ಏನಾಗಿದೆ? ಇದು ಈ ಕಾರ್ಬನಿಂದ ಬಂದಿರೋದು, ಈ ಕಾರ್ಬನ್ ಮೊನಾಕ್ಸೈಡಿಂದ ನಿಮ್ಮದು ಹೊಸ ಕಾರ್ಬನ್ ಬಂದಿರೋದು. ಕ್ಲಿಯರ್? ಓಕೆ, ಆಕ್ಸೋ ಪ್ರೋಸೆಸ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಒಂದಿಗೆ ಬರೋಣ, ದಟ್ ಈಸ್ ಫ್ರಮ್ ಕಾರ್ಬೋನಿಲ್ ಕಂಪೌಂಡ್ಸ್. ಸೊ ಕಾರ್ಬೋನಿಲ್ ಕಂಪೌಂಡ್ಸ್ ಇಂದ ನೀವು ಹೇಗೆ ಪ್ರೊಡಕ್ಷನ್ ಮಾಡ್ತಾ ಹೋಗ್ತೀರಾ? ಸೊ ಕಾರ್ಬೋನಿಲ್ ಕಂಪೌಂಡ್ಸ್ ಅಲ್ಲಿ ಬಂದರೆ ದ ಮೇನ್ ಈಸ್
ಫಸ್ಟ್ ಒನ್ ಈಸ್ ಯೋರ್ ರಿಡಕ್ಷನ್. ಎಂತ ಮಾಡ್ತೀರಾ ನೀವು? ರಿಡಕ್ಷನ್ ಪ್ರೋಸೆಸ್ನ ನೀವು ಮಾಡ್ತಾ ಹೋಗ್ತೀರಾ ಕಾರ್ಬೋನಿಲ್ ಕಂಪೌಂಡ್ಸ್ ಅಲ್ಲಿ, ಆಯ್ತಾ. ಸೆಕೆಂಡ್ ಬರ್ತಾ ಹೋದ್ರೆ ವಿತ್ 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 ಯೋರ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಎಂತರಿಂದ ಮಾಡ್ತೀರಾ? ವಿತ್ ಯೋರ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ನೀವೇನ್ ಮಾಡ್ತೀರಾ? ರಿಯಾಕ್ಟ್ ಮಾಡಿಸ್ತೀರಾ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಯಾವ್ದ್ರ ಜೊತೆ ಮಾಡ್ತೀರಾ? ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ನೀವು ರಿಯಾಕ್ಷನ್ ಮಾಡಿಸ್ತೀರಾ. ರಿಡಕ್ಷನ್ ಆಯ್ತು, ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಯ್ತು. ಇಷ್ಟರಲ್ಲಿ ನೀವು ಮಾಡ್ತಾ ಹೋಗ್ಬೇಕು. ಇವಾಗ ಏನಾಗ್ತಾ ಹೋಗುತ್ತೆ ಅದನ್ನ ನೋಡೋಣವಾ? ಓಕೆ, ಇನ್ನೊಂದು ಯಾವ್ದಾದ್ರು ಇದೆಯಾ? ಕಾರ್ಬೋನಿಲ್ ಕಂಪೌಂಡ್ಸ್ ಅಲ್ಲಿ ಲೆಟ್ ಅಸ್ ಟೇಕ್ ನಮ್ದು ಎಸ್ಟರ್ ಇಂದಾನು ಮಾಡ್ಕೊಂಡು ತಗೋಣ. ಫ್ರಮ್ ಎಸ್ಟರ್ ಇಲ್ಲೇ ಮಾಡ್ಕೊಂಡು ತಗೋಬಿಡೋಣ. ದಟ್ ಈಸ್ ಯೋರ್ ಸ್ಯಾಪೋನಿಫಿಕೇಶನ್. ಸ್ಯಾಪೋನಿಫಿಕೇಶನ್ ಇದರಲ್ಲೇ ಮಾಡ್ತಾ ಹೋಗೋಣ, ಆಯ್ತಾ. ಈಗ ಬರೋಣ ಮ್ಯಾಮ್, ರಿಡಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ನಾವು ಒಬ್ವಿಯಸ್ಲಿ ರೆಡ್ಯೂಸಿಂಗ್ ಏಜೆಂಟ್ನ ಆ್ಯಡ್ ಮಾಡ್ತಿರ್ಬೇಕು. ಸೊ ರಿಡಕ್ಷನ್ ಅಲ್ಲಿ ಯಾವ್ಯಾವ ರೆಡ್ಯೂಸಿಂಗ್ ಏಜೆಂಟ್ ನೀವು ಯೂಶಲಿ ಯೂಸ್ ಮಾಡ್ತೀರಾ? ಸೊ ನೀವು ಯೂಶಲಿ ಯೂಸ್ ಮಾಡೋದು LiAlH4, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡು, NaBH4, NaBH4, ಅಥವಾ ನಿಕ್ಕಲ್ ಆ್ಯಡ್ ಮಾಡ್ತೀರಾ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್, ಅಥವಾ ಪೆಲಾಡಿಯಂ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಆ್ಯಡ್ ಮಾಡ್ತೀರಾ. ಕ್ಲಿಯರ್? ಸೊ ಇದೆಷ್ಟೊಂದು ನೀವೇನು ಮಾಡ್ತೀರಾ? ರೆಡ್ಯೂಸಿಂಗ್ ಏಜೆಂಟ್ಸ್ನ ನೀವು ಯೂಸ್ ಮಾಡ್ತೀರಾ. ಕ್ಲಿಯರ್? ನೆಕ್ಸ್ಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲಿ ಏನು ಮಾಡ್ತೀರಾ ನೀವು ಯೂಸು? ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಯೂಸ್ ಮಾಡ್ತೀರಾ. RMgX ನ ಯೂಸ್ ಮಾಡ್ತೀರಾ, ಆಯ್ತಾ. ಸೊ ಎಸ್ಟರ್ ಅಲ್ಲಿ ಏನು ಯೂಸ್ ಮಾಡ್ತೀರಾ? ಎಸ್ಟರ್ನ ಯೂಸ್ ಮಾಡ್ತೀರಾ. RC∼O ನ ಯೂಸ್ ಮಾಡ್ತೀರಾ. ಕ್ಲಿಯರ್? ಓಕೆ ಮ್ಯಾಮ್, ಇಷ್ಟು ನಮಗೆ ಕ್ಲಿಯರ್ ಆಯಿತು. ಈಗ ಬರೋಣ ಯಾವ ಥರ ನಮ್ಮದು ಇವಾಗ ರಿಯಾಕ್ಷನ್ ಆಗ್ತಾ ಇರುತ್ತೆ ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ. ಸೊ ಫಸ್ಟ್ ಒಂದಿಗೆ ಬರೋಣ, ದಟ್ ಈಸ್ ಯೋರ್ ರಿಡಕ್ಷನ್. ಸೊ ರಿಡಕ್ಷನ್ ನಾನು ಹೇಳಿದೆ, ರಿಡಕ್ಷನ್ ಯಾವುದರಿಂದ ಆಗುತ್ತೆ? ನಾನು 3 ಕೆಟಲಿಸ್ಟ್ ಹೇಳಿದೆ ನಿಮಗೆ. ಸೊ ಯಾವ್ಯಾವ ಕೆಟಲಿಸ್ಟ್ ಹೇಳಿದ್ದು ನಾನು ನಿಮಗೆ? ಫಸ್ಟ್ ಒನ್ ಈಸ್ ಯೋರ್ H2 ಇನ್ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಆರ್ ಪೆಲಾಡಿಯಂ. ನೆಕ್ಸ್ಟ್ ಒಂದು LiAlH4 ಹೇಳಿದ್ದು. ನೆಕ್ಸ್ಟ್ ಒಂದು NaBH4 ಹೇಳಿದ್ದು, ರೈಟ್. ಸೊ 3 ನಾನು ನಿಮ್ಗೆ ಹೇಳಿದ್ದೀನಿ ರಿಡಕ್ಷನ್ ಮಾಡೋಕ್ಕೆ ನಾನು ರಿಯೇಜೆಂಟ್ಸ್ಗಳನ್ನು ಹೇಳ್ತಿದ್ದೀನಿ. ಈ 3 ರಿಯೇಜೆಂಟ್ಸ್ ಕೆಲಸ ಏನು? ಸೊ ಕೆಲಸ ಏನು ಅಂತ ಹೇಳಿದ್ರೆ, ನನ್ನ ಹತ್ರ ಕಾರ್ಬೋನಿಲ್ ಕಂಪೌಂಡ್ಸ್ ಇದೆ, ರಿಡಕ್ಷನ್ ಆದಾಗ ಯಾವ ಥರ ಆಗುತ್ತೆ? ಸೊ ನೋಡಿ, ಫಸ್ಟ್ ಅಲ್ಡಿಹೈಡ್ ಇದ್ರೆ RC ಇದರಿಂದ ತಗೊಳ್ಳೋಣ. C∼OH ಇರುತ್ತೆ. ಫಾರ್ಮಾಲ್ಡಿಹೈಡ್ ಇರ್ಬೋದು, ರಿಡಕ್ಷನ್ ಆದರೆ ಯಾವ ಥರ ಕೊಡುತ್ತೆ? ನಂದು ಹೈಯರ್ ಆಲ್ಡಿಹೈಡ್ ಇರ್ಬೋದು, ಇದು ರಿಡಕ್ಷನ್ ಆದರೆ ಯಾವ ಥರ ಕೊಡುತ್ತೆ? ನೆಕ್ಸ್ಟ್ ನಂದು ಕೀಟೋನ್ ಇರ್ಬೋದು, ಇದು ರಿಡಕ್ಷನ್ ಆದರೆ ಯಾವ ಥರ ಕೊಡುತ್ತೆ? ಆ್ಯಂಡ್ ನಂದು ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಇರ್ಬೋದು, ಇದು ರಿಡಕ್ಷನ್ ಆದರೆ ಯಾವ ಥರ ಕೊಡುತ್ತೆ? ಇದು ಕಾರ್ಬನಿಲ್ ಗ್ರೂಪೇ ತಾನೆ. ನೋಡಿ, ನಂದು ಯಾವಾಗ ನೀವು ಫಾರ್ಮಾಲ್ಡಿಹೈಡ್ನ ತಗೊಂತೀರಾ, ರಿಡಕ್ಷನ್ ಆಗೋದು ಅಂತ ಹೇಳಿದ್ರೇನು? ಇಲ್ಲಿ ಒಂದು ಹೆಚ್ಚು ಆ್ಯಡ್ ಆಗೋದು, ಇಲ್ಲಿ ಒಂದು ಹೆಚ್ಚು ಆ್ಯಡ್ ಆಗೋದು. ಸೊ ಎರಡು ಕಡೆ ಹೈಡ್ರೋಜನ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಕೊಡ್ತು ನನಗೆ? CHOH ಕೊಡ್ತಾ. ಏನಕ್ಕೆ ಇಕ್ವಿವೆಲೆಂಟ್ ಇದು? CH3OH ಯಾವ್ದು ಸಿಗ್ತಿದೆ ನಿಮಗೆ? ಪ್ರೈಮರಿ ಆಲ್ಕೋಹಾಲ್ ಸಿಗ್ತಿದೆ. ಯಾವಾಗ ಅಲ್ಡಿಹೈಡ್ ರೆಡ್ಯೂಸ್ ಆಗುತ್ತೆ, ಅವಾಗ ಏನಾಯ್ತು? RCH ಇಲ್ಲೇನು ಸಿಕ್ತು ನಿಮಗೆ? OH ಸಿಕ್ತು. ಸೊ ಇದು ಯಾವ್ದಕ್ಕೆ ಇಕ್ವಿವೆಲೆಂಟ್? RCH2OH. ಸೊ ನಾರ್ಮಲ್ ಆಲ್ಡಿಹೈಡು ನಿಮ್ಗೆ ಏನು ಕೊಡುತ್ತೆ? ಪ್ರೈಮರಿ ಆಲ್ಕೋಹಾಲೇ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋಣ, ದಟ್ ಈಸ್ ಯೋರ್ ಕೀಟೋನ್. ಕೀಟೋನ್ ಅಲ್ಲಿ ಏನಾಗುತ್ತೆ? RCH ಆ್ಯಡ್ ಆಯಿತು, ಇಲ್ಲಿ OH ಆ್ಯಡ್ ಆಯಿತು. ಸೊ ಯಾವ ಟೈಪ್ ಕೊಡ್ತಿದೆ ನನಗೆ? ಸೊ ಇಟ್ ಈಸ್ ಗಿವಿಂಗ್ ಯೋರ್ ಸೆಕೆಂಡರಿ ಆಲ್ಕೋಹಾಲ್ ಕೊಡ್ತಿದೆ. ಕೀಟೋನ್ ಆನ್ ರಿಡಕ್ಷನ್ ಆಲ್ವೇಸ್ ಗಿವ್ ಸೆಕೆಂಡರಿ ಆಲ್ಕೋಹಾಲ್. ನೆಕ್ಸ್ಟ್ ಬರೋಣ ಕಾರ್ಬಾಕ್ಸಿಲಿಕ್ ಆಸಿಡ್ ಏನು ಕೊಡುತ್ತೆ? RCH2 2 ಹೈಡ್ರೋಜನ್ ಆ್ಯಡ್ ಆಗುತ್ತೆ, ಇದು ಕೂಡ ರಿಮೂವ್ ಆಗುತ್ತೆ. ಆ್ಯಂಡ್ ಇಲ್ಲೇನು ಕೊಡುತ್ತೆ ನಿಮಗೆ? OH ಕೊಡುತ್ತೆ. ಸೊ ಪ್ರೈಮರಿ ಆಲ್ಕೋಹಾಲ್ ಕೊಡುತ್ತೆ ನಿಮ್ಮದು, ಆಸಿಡ್ಸು ಕೂಡ. ಇಷ್ಟು ಕ್ಲಿಯರ್ ಆಯ್ತಾ? ಕಾರ್ಬೋನಿಲ್ ಕಂಪೌಂಡ್ಸ್ ಏನೇನು ಕೊಡುತ್ತೆ? ಈಗ ಬರೋಣ ನಂದು ರಿಯೇಜೆಂಟ್ಸ್ಗೆ. ಸೊ ರಿಯೇಜೆಂಟ್ಸಿಗೆ ಬರ್ತಾ ಹೋದ್ರೆ ನಂದು ನಿಕ್ಕಲ್ ಪೆಲಾಡಿಯಂ ಏನಿದೆಯಲ್ವಾ? ಸೊ ಈ ನಿಕ್ಕಲ್ ಪೆಲಾಡಿಯಮು ನನ್ನ ಡಬಲ್ ಬಾಂಡ್ ಏನಿತ್ತಲ್ವಾ? ಸೊ ಡಬಲ್ ಬಾಂಡ್ನು ಕೂಡ ಏನು ಮಾಡಿಬಿಡುತ್ತೆ? ಸಿಂಗಲ್ ಬಾಂಡ್ ಮಾಡುತ್ತೆ. ಸೊ ಏನು ಮಾಡುತ್ತೆ? ಡಬಲ್ ಬಾಂಡ್ನು ಸಿಂಗಲ್ ಬಾಂಡ್ ಮಾಡುತ್ತೆ. ಆ್ಯಂಡ್ ನಂದು ಕಾರ್ಬೋನಿಲ್ ಗ್ರೂಪ್ನು ಏನು ಮಾಡಿಬಿಡುತ್ತೆ? ಇದು CH2 ಗ್ರೂಪ್ ಮಾಡುತ್ತೆ. ಇದೊಂದು ಗೊತ್ತಿರಬೇಕು. ನೆಕ್ಸ್ಟ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ನ ಕನ್ಸಿಡರ್ ಮಾಡಿದ್ರೆ ಇದು ಕೂಡ ನಿಮ್ದು ಏನು ಮಾಡುತ್ತೆ? ಡಬಲ್ ಬಾಂಡ್ನು ಏನು ಮಾಡುತ್ತೆ? ಸಿಂಗಲ್ ಬಾಂಡ್ ಮಾಡುತ್ತೆ. ಆ್ಯಂಡ್ ನಿಮ್ಮದು ಕಾರ್ಬೋನಿಲ್ ಗ್ರೂಪ್ಸ್ನು ಏನು ಮಾಡುತ್ತೆ? ಇದು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ H2 ಆಗಿ, ಆಯ್ತಾ. ಬಟ್ NaBH4 ತಗೊಂಡ್ರೆ NaBH4 ಇದೇನು ಮಾಡುತ್ತೆ? ನಿಮ್ಮದು ಕಾರ್ಬೋನಿಲ್ ಕಂಪೌಂಡ್ ಏನಾಗಿದೆ? ಸೊ ದಟ್ ಡಬಲ್ ಬಾಂಡ್ ಏನಿದೆ ಇದನ್ನ ಸಿಂಗಲ್ ಬಾಂಡ್ ಮಾಡ್ಲಿಕ್ಕೆ ಆಗಲ್ಲ ಇದ್ರ ಕೈಲಿ. ಬಟ್ ಇದು ಕಾರ್ಬೋನಿಲ್ ಕಂಪೌಂಡ್ಸ್ಗೆ ಸ್ಪೆಸಿಫಿಕ್ ಆಗಿದೆ. ಏನಾಗಿದೆ ಇದು? ಸ್ಪೆಸಿಫಿಕ್ ಆಗಿದೆ ಟು ಯೋರ್ ಕಾರ್ಬೋನಿಲ್ ಕಂಪೌಂಡ್ಸ್. ಕ್ಲಿಯರ್? ಸೊ ಕಾರ್ಬೋನಿಲ್ ಕಂಪೌಂಡ್ಸ್ನ ಮಾತ್ರ ಇದೇನು ಮಾಡುತ್ತೆ? ರೆಡ್ಯೂಸ್ ಮಾಡ್ತಾ ಇರುತ್ತೆ. ಕ್ಲಿಯರಾ? ಓಕೆ. ಸೊ ಈಗ ನಾನು ನಿಮಗೆ ಒಂದು ರಿಯಾಕ್ಷನ್ ಕೊಡ್ತೀನಿ, ನಿಮಗೆ ಎಕ್ಸಾಂಪಲ್ ಇಲ್ಲಿ ಕ್ವೆಶನ್ ಕೊಡ್ತೀನಿ. ಯಾವ ಥರ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏನಾಗಿದೆ ಅಂತ ಹೇಳಿದ್ರೆ ಈ ಥರ ಇದೆ. CH2 ಡಬಲ್ ಬಾಂಡ್ CH2CHO ಇದೆ.
ಸೊ ಇದು ನಿಮಗೆ ಯಾವ ಥರ ಕೊಡುತ್ತೆ ಅಂತ ಕೇಳ್ತಿದ್ದೀನಿ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಮಂತ್ ಏನು ಕೊಡ್ತಿದ್ದೀನಿ, ಫಸ್ಟ್ ಮಂತಲ್ಲಿ ನಾನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಕೊಡ್ತಿದ್ದೀನಿ ಆ್ಯಂಡ್ ಇಲ್ಲಂದ್ರೆ NaBH4 ಕೊಡ್ತಿದ್ದೀನಿ. ಏನಾಗುತ್ತೆ ನನಗೆ ಹೇಳಬೇಕು. ಸೊ ನಾನು ಹೇಳಿದ್ದೀನಿ ಮ್ಯಾಮ್ ನೀವು ಹೇಳಿದ್ರಿ ನನಗೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಡಬಲ್ ಬಾಂಡ್ನು ಮಾಡುತ್ತೆ ರೆಡ್ಯೂಸ್ ಇದನ್ನು ಮಾಡುತ್ತೆ. ಸೊ ಇದ್ರ ಪ್ರಕಾರ ಡಬಲ್ ಬಾಂಡ್ನ ರೆಡ್ಯೂಸ್ ಮಾಡಿದ್ರೆ ನಂದು ಅಲ್ಕೇನ್ ಮಾಡತ್ತಿದ್ದು. ಸೊ ಮ್ಯಾಮ್ ಇದಂತೂ ಅಲ್ಕೇನ್ ಆಯಿತು ಆ್ಯಂಡ್ ಇಲ್ಲಿ CHO ಏನಾಗುತ್ತೆ ಮ್ಯಾಮ್, ನಾನು ನೀವು ಹೇಳಿದ್ರಿ ಇವಾಗ ತಾನೇ ಆಲ್ಕೋಹಾಲ್ ಆಗುತ್ತೆ ಮ್ಯಾಮ್, ಇದು ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ಇದರಲ್ಲಿ NaBH4 ಹಾಕಿದ್ರೆ ಮ್ಯಾಮ್ ನೀವು ಹೇಳಿದ್ರಿ ಡಬಲ್ ಬಾಂಡ್ ಬ್ರೇಕ್ ಆಗಲ್ಲ ಮ್ಯಾಮ್, ಡಬಲ್ ಬಾಂಡ್ ನಾನು ಬ್ರೇಕ್ ಮಾಡಲಿಲ್ಲ. ನೆಕ್ಸ್ಟ್ ಅಂತ ನಾನು ಇದನ್ನು ರೆಡ್ಯೂಸ್ ಮಾಡ್ತೆ ಅಲ್ಡಿಹೈಡ್ ಗ್ರೂಪ್ನ, ಕಾರ್ಬೋನಿಲ್ ಗ್ರೂಪ್ನ ಮ್ಯಾಮ್ ನಾನು ರೆಡ್ಯೂಸ್ ಮಾಡಿದೆ, ಒಂದು ಹೈಡ್ರೋಜನ್ ಆ್ಯಡ್ ಮಾಡಿದೆ, ಆಕ್ಸಿಜನ್ ಜೊತೆ ಇನ್ನೊಂದು ಹೈಡ್ರೋಜನ್ ಆ್ಯಡ್ ಮಾಡಿದೆ, ಇದು ಪ್ರಾಡಕ್ಟ್ ಸಿಕ್ತು. ಕ್ಲಿಯರ್? ಓಕೆ, ನೆಕ್ಸ್ಟ್ ಒಂದಿಗೆ ಬರೋಣ, ದಟ್ ಈಸ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಇದನ್ನು ನೀವು ಎಕ್ಸಾಮಲ್ಲಿ ತುಂಬಾನೇ ಓದಿರ್ತೀರಾ. ಸೊ ನನಗೆ ಅನ್ಸಲ್ಲ ನಿಮಗೆ ತುಂಬ ಡೀಪಾಗಿ ಹೇಳ್ಕೊಡ್ಬೇಕು ಅಂತ. ಸೊ ಐ ವಿಲ್ ಗೋ ಫಾಸ್ಟ್ ಫಾರ್ ದಿಸ್, ಆಯ್ತಾ? ಸೊ ಏನಾಗಿರುತ್ತೆ, ಕಾರ್ಬೋನಿಲ್ ಕಂಪೌಂಡ್ ಇದೆ, ಜನರಲ್ ರಿಯಾಕ್ಷನ್ನ ಬರೆಯೋಣ. ಕಾರ್ಬೋನಿಲ್ ಕಂಪೌಂಡ್, ಈ ಕಾರ್ಬೋನಿಲ್ ಕಂಪೌಂಡ್ ಜೊತೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕ್ತಿದ್ದಾರೆ R-MgX ಅಂತ, ರೈಟ್? ಸೊ ನನಗೆ ಗೊತ್ತಿದೆ ಚಾರ್ಜ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇದರಲ್ಲಿ ಏನಾಗಿದೆ, ಇದು ಡೆಲ್ಟಾ ಪಾಸಿಟಿವ್, ಇದು ಡೆಲ್ಟಾ ನೆಗೆಟಿವ್, ರೈಟ್? ಇದರಲ್ಲಿ ನಾನು ಮಾಡಿದ್ರೆ ಇದರಲ್ಲಿ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇದರ ಮೇಲಿದೆ, ಇದರಲ್ಲಿ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇದೆ. ಸೊ ಅಪೋಸಿಟ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ. ಸೊ ಅಟ್ರಾಕ್ಟ್ ಮಾಡಿಸ್ಬಿಡ್ರಿ, ಅಡಿಷನ್ ಮಾಡಿಸ್ಬಿಡ್ರಿ. ಸೊ ಕಾರ್ಬನ್ ಏನಾಯ್ತು, ಈ ಕಡೆ ಆಕ್ಸಿಜನ್ ಆಯಿತು, ಆಕ್ಸಿಜನ್ ನೆಗೆಟಿವ್ ಇರೋದ್ರಿಂದ ಪಾಸಿಟಿವ್ ಅಟ್ಯಾಚ್ ಆಗುತ್ತೆ ಆ್ಯಂಡ್ ಕಾರ್ಬನ್ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಅಟ್ಯಾಚ್ ಆಗುತ್ತೆ, R' ಅಟ್ಯಾಚ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಆಸಿಡ್ ಹೈಡ್ರಾಲಿಸಿಸ್ ಮಾಡಿಸ್ತೀರಾ. ಆಸಿಡ್ ಹೈಡ್ರಾಲಿಸಿಸ್ ಅಲ್ಲಿ ಏನಾಯ್ತು, ಇದು ಪೂರಾ ರಿಮೂವ್ ಆಗಿ ಇಲ್ಲಿ ಏನು ಸಿಕ್ತು, ಹೈಡ್ರೋಜನ್ ರಿಪ್ಲೇಸ್ ಆಗುತ್ತೆ. ಸೊ ಏನಾಯ್ತು ಮ್ಯಾಮ್ ಇಲ್ಲಿ ಹೈಡ್ರೋಜನ್ ರಿಪ್ಲೇಸ್ ಆಯಿತು, ಇಲ್ಲಿ R' ಉಳಿತು. ಇದು ನಂದು ರಿಯಾಕ್ಷನ್ ಇರೋದು. ಕ್ಲಿಯರ್? ಈಗ ಬರೋಣ ಮ್ಯಾಮ್, ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಫಾರ್ಮಾಲ್ಡಿಹೈಡ್ ಜೊತೆ ರಿಯಾಕ್ಟ್ ಮಾಡಿಸ್ಬೇಕು RMGX ನ. ಯಾವ್ದ್ರ ಜೊತೆ? ಫಾರ್ಮಾಲ್ಡಿಹೈಡ್ ಜೊತೆ. ಓಕೆನಾ? ಸೊ ಈ ಥರ ಬರೆದ್ಬಿಡೋಣ, ಎರಡು ಕಡೆ ಫಾರ್ಮಾಲ್ಡಿಹೈಡ್ ಜೊತೆ. ಇದರ ಜೊತೆ ನಾನು ಏನು ಮಾಡ್ಬಿಡ್ತೀನಿ ಮ್ಯಾಮ್, RMGX ನ ಆ್ಯಡ್ ಮಾಡಿಸ್ತಿದ್ದೀನಿ. ನೆಕ್ಸ್ಟ್ ಒಂದಲ್ಲಿ ಏನು ಮಾಡ್ತೀರಾ ನೀವು ಮ್ಯಾಮ್, ಹೈಯರ್ ಆಲ್ಡಿಹೈಡ್ ಜೊತೆ ರಿಯಾಕ್ಷನ್ ಮಾಡಿಸೋಣ ನಾವು, ಹೈಯರ್ ಆಲ್ಡಿಹೈಡ್ ಜೊತೆ, ಯಾಕಂದರೆ ಕಾರ್ಬೋನಿಲ್ ಕಂಪೌಂಡ್ಸ್ ನೋಡ್ತಿರೋದು. ನೆಕ್ಸ್ಟ್ ಏನು ಮಾಡೋಣ ಮ್ಯಾಮ್, ನಾವು ಆ ಕೀಟೋನ್ ಜೊತೆ ಮಾಡ್ಕೊಳ್ಳೋಣ ಮ್ಯಾಮ್, ಕೀಟೋನ್ ಜೊತೆ ಮಾಡ್ಕೊಳ್ಳೋಣ MgX ಪ್ಲಸ್ R'-MgX. ಸೊ ನಮಗೆ ಗೊತ್ತಿದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಹೋಗುತ್ತೆ. ಓಕೆ ಮ್ಯಾಮ್, ನಮಗೆ ಗೊತ್ತಿದೆ ಆಪೋಸಿಟ್ ಚಾರ್ಜ್ ಇದೆ ಅಲ್ವಾ, ಆಪೋಸಿಟ್ ಚಾರ್ಜ್ ನಾನೇನು ಮಾಡ್ತೀನಿ, ಅಡಿಷನ್ ಮಾಡ್ತೀನಿ. ಇದು ಡೆಲ್ಟಾ ಪಾಸಿಟಿವ್ ಇದೆ, ಡೆಲ್ಟಾ ನೆಗೆಟಿವ್ ಇದೆ ಅಂತ ಗೊತ್ತು. ಇದು ಡೆಲ್ಟಾ ನೆಗೆಟಿವ್ ಇದೆ, ಇದು ಡೆಲ್ಟಾ ಪಾಸಿಟಿವ್ ಇದೆ ಅಂತ ಗೊತ್ತು. ಇದರಲ್ಲೂ ಸೇಮ್ ಮ್ಯಾಮ್, ಇದರಲ್ಲೂ ಡೆಲ್ಟಾ ಪಾಸಿಟಿವ್, ಇದು ಡೆಲ್ಟಾ ನೆಗೆಟಿವ್, ಇದರಲ್ಲಿ ಡೆಲ್ಟಾ ನೆಗೆಟಿವ್, ಡೆಲ್ಟಾ ಪಾಸಿಟಿವ್ ಮ್ಯಾಮ್, ಇದರಲ್ಲಿ ಡೆಲ್ಟಾ ಪಾಸಿಟಿವ್, ಡೆಲ್ಟಾ ನೆಗೆಟಿವ್, ಡೆಲ್ಟಾ ನೆಗೆಟಿವ್, ಡೆಲ್ಟಾ ಪಾಸಿಟಿವ್ ಮ್ಯಾಮ್. ಆಪೋಸಿಟ್ ಚಾರ್ಜ್ನ ನಾನು ಏನು ಮಾಡ್ತೀನಿ, ಅಡಿಷನ್ ಮಾಡಿಸ್ತೀನಿ. ಇದರಲ್ಲಿ ನನಗೆ ಏನು ಸಿಗ್ತಾ ಹೋಯ್ತು ಮ್ಯಾಮ್, ಆಕ್ಸಿಜನ್ ಹತ್ರ ನಂದು ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಇರೋದು ಹೋಯ್ತು MgX, ಆ್ಯಂಡ್ ನಂದು ಕಾರ್ಬನ್ ಹತ್ರ ನೆಗೆಟಿವ್ ಚಾರ್ಜ್ ಇರೋ ಸ್ಪೀಷೀಸ್ ಬಂತು R' ಮ್ಯಾಮ್. ಇದರಲ್ಲೂ ಹಾಗೆ ಮಾಡಿದೆ ಮ್ಯಾಮ್, ಈ ಕಡೆ R ಇತ್ತು, ಈ ಕಡೆ ಹೆಚ್ಚಿತ್ತು, ಈ ಕಡೆ ಆಕ್ಸಿಜನ್ ಹತ್ರ MgX ತಗೊಂಡೆ ಆ್ಯಂಡ್ ಈ ಕಡೆ R' ತಗೊಂಡೆ ಮ್ಯಾಮ್. ಇಲ್ಲೂ ಸೇಮ್ ಮಾಡಿದೆ, R ಇದೆ, ಅದನ್ನು ಹಾಗೆ ಡಿಸ್ಟರ್ಬ್ ಮಾಡಲಿಲ್ಲ, OMgX ಹಾಕ್ತೆ ಈ ಕಡೆ ಆ್ಯಂಡ್ ಈ ಕಡೆ ನಾನು R' ಹಾಕ್ತೆ ಮ್ಯಾಮ್. ನೆಕ್ಸ್ಟ್ ಏನು ಮಾಡಿದ್ವಿ ನಾವು ಮ್ಯಾಮ್, ಹೈಡ್ರಾಲಿಸಿಸ್ ಮಾಡಿದ್ವಿ ನಾವು, ಆಸಿಡ್ ಹೈಡ್ರಾಲಿಸಿಸಲ್ಲಿ ಮ್ಯಾಮ್ ನಾನು ಈ ಗ್ರೂಪ್ನ ತೆಗೆದುಬಿಟ್ಟು ಬರೀ ಹೈಡ್ರೋಜನ್ನ ರೀಪ್ಲೇಸ್ ಮಾಡಿಸ್ದೆ. ಏನು ಮಾಡಿಸ್ದೆ, ಈ ಗ್ರೂಪ್ನ ತೆಗೆದುಬಿಟ್ಟು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿಸಿದ್ದೀನಿ ಮ್ಯಾಮ್. ನನಗೇನು ಸಿಗ್ತಿದೆ, ಇಲ್ಲಿ ಹೈಡ್ರೋಜನ್ ಇತ್ತು ಮ್ಯಾಮ್, ಇಲ್ಲಿ CH2 ಇದೆ, ನಾನು CH2 ಬರೆದುಬಿಟ್ಟೆ ಆ್ಯಂಡ್ ಇಲ್ಲಿ R' ಬರೆದೆ. ಇದಕ್ಕೆ ಕಾರ್ಬನ್ ಆಟಮ್ಗೆ R' ಡೈರೆಕ್ಟ್ಲಿ ಅಟ್ಯಾಚ್ ಆಗಿದೆ ಆ್ಯಂಡ್ ಈ ಕಾರ್ಬನ್ ಆಟಮ್ಗೆ ಪಕ್ಕದಲ್ಲೇ OH ಅಟ್ಯಾಚ್ ಆಗಿದೆ ಮ್ಯಾಮ್. ಈ ಥರ ಬರೆದಿದ್ದೀನಿ. ಸೊ ನನಗೆ ಪ್ರೈಮರಿ ಆಲ್ಕೋಹಾಲ್ ಸಿಕ್ಕಿದೆ ಮ್ಯಾಮ್. ಸೊ ಈ ಒಂದು ಹೈಡ್ರಾಕ್ಸಿಲ್ ಗ್ರೂಪು ಒಂದೇ ಒಂದು ಕಾರ್ಬನ್ ಆಟಮ್ ಜೊತೆ ಅಟ್ಯಾಚ್ ಆಗಿದೆ ಆ್ಯಂಡ್ ಇಂಟರ್ನ್ ಈ ಕಾರ್ಬನ್ ಆಟಮ್ ಒಂದೇ ಒಂದು ಅಲ್ಕೈಲ್ ಗ್ರೂಪ್ ಜೊತೆ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಮ್ಯಾಮ್, ಇದರಲ್ಲಿ ಮಾಡಿದಾಗ ಮ್ಯಾಮ್ ನನಗೆ CH R' ಸಿಕ್ತು ಆ್ಯಂಡ್ ಈ ಮಧ್ಯದ ಕಾರ್ಬನ್ ಆಟಮ್ಗೆ ಮ್ಯಾಮ್ OH ಬಂತು ಆ್ಯಂಡ್ ಈ ಕಾರ್ಬನ್ ಆಟಮ್ ಎರಡು ಆಲ್ಕೈಲ್ ಗ್ರೂಪ್ ಜೊತೆ ಅಟ್ಯಾಚ್ ಆಗಿರೋದ್ರಿಂದ ಮ್ಯಾಮ್ ನನಗೆ ಗೊತ್ತಾಯ್ತಿದ್ದು ಸೆಕೆಂಡರಿ ಆಲ್ಕೋಹಾಲ್ ಸಿಕ್ಕಿದೆ. ನೆಕ್ಸ್ಟ್ ಒಂದಲ್ಲಿ ಮ್ಯಾಮ್ ನಾನು ಏನು ಮಾಡಿದೆ, R ಬರೆದೆ, C ಬರೆದೆ, R ಬರೆದೆ, ಈ ಕಡೆ R' ಆ್ಯಂಡ್ ಈ ಕಡೆ ಇನ್ನೊಂದು R ಇತ್ತು ಮ್ಯಾಮ್, ಅದನ್ನು ಬರೆದೆ ಆ್ಯಂಡ್ ಮೇಲ್ಗಡೆ OH ಅಟ್ಯಾಚ್ ಆಗಿದೆ. ಈ ಕಾರ್ಬನ್ ಇಂಟರ್ನ್ 3 ಆಲ್ಕೈಲ್ ಗ್ರೂಪ್ ಜೊತೆ ಅಟ್ಯಾಚ್ ಆಗಿರೋದ್ರಿಂದ ಟರ್ಷರಿ ಆಲ್ಕೋಹಾಲ್ ಬರೆದೆ. ಗೊತ್ತಾಯ್ತಾ? ಫಾರ್ಮಾಲ್ಡಿಹೈಡ್ ಏನು ಕೊಡುತ್ತೆ, ಪ್ರೈಮರಿ, ನಿಮ್ದು ಹೈಯರ್ ಆಲ್ಡಿಹೈಡ್ ಸೆಕೆಂಡರಿ, ಕೀಟೋನ್ ಏನು ಕೊಡುತ್ತೆ, ಟರ್ಷರಿ ಆಲ್ಕೋಹಾಲ್ ಕೊಡುತ್ತೆ. ಕ್ಲಿಯರ್? ಓಕೆ. ಸೊ ಈಗ ನಾವು ಫಿನಾಲ್ಸ್ ಪ್ರಿಪರೇಷನ್ ನೋಡ್ಕೊಂತ ಹೋಗೋಣ ಒನ್ ಬೈ ಒನ್. ತುಂಬಾ ಈಸಿ ಇದೆ, ಡೋಂಟ್ ವರಿ ಅಟ್ ಆಲ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ ಕ್ವಿಕ್ಲಿ. ಓಕೆ, ನಾವು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಫ್ರಮ್ ಬೆನ್ಝೀನ್ ಆರ್ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಹಿಯರ್. ಸೊ ಫಸ್ಟ್ ಪಾರ್ಟ್ ನಾನು ಇಲ್ಲಿ ಬೆನ್ಝೀನ್ ಹೇಳಿದ್ನಲ್ವಾ, ಬೆನ್ಝೀನ್ ಆರ್ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಏನಕ್ಕೆ ಬರ್ದಿದ್ದೀನಿ, ಬಿಕಾಸ್ ಇನ್ ಎಕ್ಸಾಮಿನೇಷನ್ ದೇ ಕ್ಯಾನ್ ಸ್ಟಾರ್ಟ್ ದ ರಿಯಾಕ್ಷನ್ ಫ್ರಮ್ ಬೆನ್ಝೀನ್ ಆರ್ ದೇ ಕ್ಯಾನ್ ಸ್ಟಾರ್ಟ್ ದ ರಿಯಾಕ್ಷನ್ ಫ್ರಮ್ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಡೈರೆಕ್ಟ್ಲಿ ಆಲ್ಸೋ.
ಓಕೆ, ಸೊ ಯು ಹ್ಯಾವ್ ಟು ಅನಲೈಸ್ ಇಟ್. ಇವಾಗ ಬರೋಣ, ಬೆನ್ಝೀನ್ ಇದೆ. ಸೊ ಬೆನ್ಝೀನ್ ಇಂದ ಫಸ್ಟ್ ನಾನು ಏನ್ ಮಾಡಬೇಕಾಗಿದೆ, ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಮಾಡಬೇಕಾಗಿದೆ. ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಅಂದ್ರೆ ಏನು, ನಾನು ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ, SO3H ಗ್ರೂಪ್ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದೆ, ರೈಟ್. ಸೊ SO3H ಗ್ರೂಪ್ ಯಾವಾಗ ಬೆನ್ಝೀನ್ ಮೇಲೆ ಸಬ್ಸ್ಟಿಟ್ಯೂಟ್ ಆಗಿದೆ, ವೆನ್ ಎವರ್ ಯು ಡೂ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ it means you are doing sulfonation, yes or no? Yes ma'am, we are doing sulfonation. And for sulfonation, what is your reagent? Yes, I know ma'am, it is H2SO4 concentrated. Okay ma'am, we got to know. ಓಕೆ, ಸೊ H2SO4 ನ ಹಾಕಿದ್ರಿ ನಿಮ್ಗೆ ಏನು ಸಿಕ್ತು, ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ ಸಿಕ್ತು. ನಾವು ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ಫಿನಾಲ್ ಫ್ರಮ್ ಇಟ್, ರೈಟ್. ಸೊ our end product is phenol. How we have to do? So first thing ನಾವೇನ್ ಮಾಡ್ಬೋದು ನೋಡಿ, here in SO3H we can identify it as delta positive and delta negative. So first thing ನಾವೇನ್ ಮಾಡ್ಬೋದು, we can remove this hydrogen, right? So how you will remove this hydrogen, you will first initially add NaOH. ನಿಮಗೆ NaOH excess ಅಲ್ಲಿ ಕೊಟ್ಟರು ನೀವು ಆ ಥರನೇ ಬರಿತಾ ಹೋಗಬೇಕು. We will add NaOH, sodium hydroxide. So what will happen now in sodium hydroxide? See, ಇದೇನಿದೆ, ದಟ್ ಈಸ್ ಯೋರ್ ಡೆಲ್ಟಾ ನೆಗೆಟಿವ್ ಅಂಡ್ ದಿಸ್ ಇಸ್ ಯೋರ್ ಡೆಲ್ಟಾ ಪಾಸಿಟಿವ್. ಆ್ಯಂಡ್ ಇದೇನಾಗ್ತದೆ, ಡೆಲ್ಟಾ ಪಾಸಿಟಿವ್ ಅಟ್ರಾಕ್ಟ್ ವಿತ್ ಡೆಲ್ಟಾ ನೆಗೆಟಿವ್ ಆ್ಯಂಡ್ ದೇರ್ ವಿಲ್ ಬಿ minus H2O, OH minus plus H plus H2O. So H2O is removed and what you are left with? You are left with SO3Na. Okay ma'am, ನಮ್ಗೆ ಇಷ್ಟೊಂದು ಅರ್ಥ ಆಯಿತು. ಬಟ್ ವಾಟ್ ವಿಲ್ ಬಿ ದ ನೆಕ್ಸ್ಟ್ ಸ್ಟೆಪ್? ಸಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಯು ಹ್ಯಾವ್ ಯೋರ್ ಸೋಡಿಯಂ ಹಿಯರ್. You have your sodium here. So sodium na remove ಮಾಡಕ್ಕೆ ನಾನು ಏನು ಮಾಡ್ಬೋದು? So what you can do to remove sodium and what you have to substitute it with, you have to substitute it with ONA. I will give you what you have to substitute with. ONA you have to substitute, right? So ಯಾವುದೇ ಒಂದು ಈ ತರ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, this will be your first initial product and this will be your another initial product. So let us understand, as we said NaOH excess ತಗೊಂತೀವಿ. ಮ್ಯಾಮ್ NaOH ಬರ್ದ್ಬಿಟ್ಟು ನೋಡೋಣವಾ? Yes, why not? NaOH ಅಲ್ಲಿ ಒಂದು ಟೈಪ್ ಆಫ್ ಇಲ್ಲಿಂದ ಮಾಡ್ಬೋದು ಡಿಸೋಸಿಯೇಷನ್. Another way of dissociating is like this. This will be your delta negative and this will be your now delta positive. Correct? So ಇದೇನಾಗ್ತದೆ ನಿಮ್ದು? This is your whole molecule. What will happen, this whole molecule will be get removed. ಈ ತರ ರಿಮೂವ್ ಆಯ್ತಾ ಮ್ಯಾಮ್, ಯಾವ್ದ್ರ ಜೊತೆಗೆ ಇವಾಗ ಅಟ್ಯಾಕ್ ಆಗುತ್ತಿದ್ದು? ಎಸ್. ಸೊ ಹಿಯರ್ ONA, why it is ONA now? It is nucleophilic substitution reaction, and here what will be removed, this NaSO3 and this is H, right? So it will be NaHSO3 will be removed minus. Okay ma'am, ONA ಸಿಕ್ಕಿದೆ ನನಗೆ ಇಲ್ಲಿ. ಸೊ ನಾನು ಏನು ಮಾಡ್ಬೇಕಂತ ಹೇಳಿದ್ರೆ, ಈ ಸೋಡಿಯಂನ ನಾನು ರಿಮೂವ್ ಮಾಡಬೇಕು. ಸೊ ವಾಟ್ ಈಸ್ ದ ಬೆಸ್ಟ್ ಮೆಥಡ್ ಟು ರಿಮೂವ್ ದಿಸ್ ಸೋಡಿಯಂ? ಸೊ ಯಾವ್ದ್ರಲ್ಲಿ ನಿಮಗೆ, ವೆನ್ ಎವರ್ ಯು ಫೈಂಡ್ ದಿಸ್ ಪ್ರಾಡಕ್ಟ್ ಅಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಯೋರ್ ಆಲ್ಕೋಹಾಲ್, ಡೂ ರಿಮೆಂಬರ್ ಯು ವಿಲ್ ಆಲ್ವೇಸ್ ರಿಮೂವ್ ದಿಸ್ ಸೋಡಿಯಂ ಇನ್ ಟರ್ಮ್ಸ್ ಆಫ್ ಸಾಲ್ಟ್, ರೈಟ್? ಸೊ ಸಿ, ನಾನು ಏನರಿಂದ ರೀಪ್ಲೇಸ್ ಮಾಡಬೇಕು? ಎಸ್ ಮ್ಯಾಮ್, ವಿ ಹ್ಯಾವ್ ಟು ರೀಪ್ಲೇಸ್ ವಿತ್ ಹೈಡ್ರೋಜನ್. ಸೊ ವಿ ನೀಡ್ ಹೈಡ್ರೋಜನ್. And to remove sodium, we need another atom. So what it will be? So sodium, if it forms a salt, it will readily leave its place, right? So sodium salt ಮಾಡ್ತಿದ್ರೆ ಬೇಗ ಜಾಗನ ಬಿಡ್ಲಿಕ್ಕೆ ಅದು ತಯಾರಾಗ್ಬಿಡುತ್ತೆ. ಸೊ ಇವಾಗ ಏನು ಮಾಡ್ತೀರಾ ನೀವು, ಇದನ್ನ ಸಾಲ್ಟ್ ಮಾಡಲಿಕ್ಕೆ HCl ನ ಆ್ಯಡ್ ಮಾಡ್ತೀರಾ. ಸೊ ಏನಾಯ್ತು, ಮೈನಸ್ NaCl ಆಗಿ ರಿಮೂವ್ ಆಯ್ತಾ, ಆ್ಯಂಡ್ ಯು ಗಾಟ್ ಯುವರ್ ಫಿನಾಲ್. ಕರೆಕ್ಟ್? ಸೊ ಇಷ್ಟು ನಿಮಗೆ ಬಿಡಿಸ್ ಸ್ಟೆಪ್ ಕೊಟ್ಟಿದ್ದೀನಿ. ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ನೋ ನೀಡ್ ದೇ ವಿಲ್ ಗಿವ್ ದಿಸ್ ಟೈಪ್ ಆಫ್ ಸ್ಟೆಪ್ಸ್. ದೇ ಕ್ಯಾನ್ ಡೈರೆಕ್ಟ್ಲಿ ಫ್ರಮ್ ಹಿಯರ್ ದೇ ಕ್ಯಾನ್ ಗಿವ್ ಯು ದಿಸ್ ಒನ್ NaOH, HCl, and then you have to directly write it as your phenol. Clear? Okay, ಇದು ಅರ್ಥ ಆಗಲಿ ಅಂತ ಬಿಡ್ಸ್ ಹೇಳಿರೋದು. ಸೊ ಎಸ್ ಮ್ಯಾಮ್, from haloarenes. So haloarenes ಅಂದ್ರೇನು? You have halogen group here. Okay ma'am, halogen group is there. Now what you have to get? Phenol you have to get, right? And phenol ಇಂದ ಬರಬೇಕು ಅಂತ ಹೇಳಿದ್ರೆ, you exactly know what you have to do with this haloarene, right? So ನಿಮಗೆ ಗೊತ್ತಿದೆ, you will do nucleophilic substitution reaction. Nucleophilic
ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಂಡ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯಾವ ಟೆಂಪರೇಚರ್ ಅಲ್ಲಿ ಆಗುತ್ತೆ? ಸೊ ಯು ನೀಡ್ ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ಕಂಡೀಷನ್, ಟೆಂಪರೇಚರ್ ಅಂಡ್ ಪ್ರೆಷರ್ ಕಂಡೀಷನ್. ಸೊ ಯು ವಿಲ್ ಯೂಸ್ 623 ಕೆಲ್ವಿನ್ ಟು 200 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ನಿಮಗೆ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ನ ನಿಮಗೆ ವೇರಿ ಮಾಡಿರ್ಬೋದು, ಸೊ ಡೋಂಟ್ ವರಿ. ಸೊ ಇವಾಗ ಏನಾಯಿತು? ಬರೀ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಬರೀದ ತಕ್ಷಣ ಆಗೋಯ್ತಾ? ನೋ, ವಾಟ್ ಯು ವಿಲ್ ಆ್ಯಡ್, ಸಿ OH ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಯು ಮೇ ರಿಕ್ವೈರ್ ದಿಸ್ ONA, ರೈಟ್? ಸೊ OHಗಿಂತ ಮೊದಲು ಯಾವಾಗಲೇ ಆದರೂ ಪ್ರಾಡಕ್ಟ್ ಏನು ಸಿಗುತ್ತೆ ನಿಮಗೆ? ಇದು ಸಿಗುತ್ತಾ? ಸೊ ಇವಾಗ ಏನು ಸಿಕ್ತು ನಿಮಗೆ? ONA ಹಾಕಿದ್ರಿ ಮ್ಯಾಮ್. ವಾಟ್ ವಿಲ್ ಬಿ ದ ರಿಯೇಜೆಂಟ್? ಆಬ್ವಿಯಸ್ಲಿ NaOH. ಸೊ ಏನು ರಿಮೂವ್ ಆಯಿತು ನೋಡಿ? ONA ಸಬ್ಸ್ಟಿಟ್ಯೂಟೆಡ್ H ಆ್ಯಂಡ್ X. ಸೊ ಮೈನಸ್ HX ಆಯ್ತಾ? ಎಸ್ ಮ್ಯಾಮ್, ರಿಮೂವ್ ಪ್ರಾಡಕ್ಟ್. ನಾವು ಅಗೇನ್ ONA ಇದೆ. ನಾವು ನೀವೇನು ಮಾಡಬೇಕು? ಸೋಡಿಯಂನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಹೆಚ್ಚಿಂದ. ಸೊ H ಯು ವಿಲ್ ಆ್ಯಡ್. ಆ್ಯಂಡ್ ಸೋಡಿಯಂನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಯು ನೀಡ್ ಸಾಲ್ಟ್. ಸೊ ಸಾಲ್ಟ್ ವಿಲ್ ಬಿ NaCl, ಸೊ HCl ಯು ಕ್ಯಾನ್ ಆ್ಯಡ್. ಕ್ಲಿಯರ್? ಓಕೆ. ಸೊ ದ್ಯಾಟ್ ಈಸ್ ಯೋರ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ನ ನಿಮಗೆ ನೋ ನೀಡ್ ದೇ ವಿಲ್ ಸ್ಟಾರ್ಟ್ ದ ರಿಯಾಕ್ಷನ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇನ್ ಯೋರ್ ಎಕ್ಸಾಮಿನೇಷನ್. ದೇ ವಿಲ್ ಸ್ಟಾರ್ಟ್ ಫ್ರಮ್ ನಿಮ್ಮದು ಹ್ಯಾಲೋ ಏರಿನ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಲಿಸನ್ ಹಿಯರ್, ಹ್ಯಾಲೋ ಏರಿನ್ಸ್ ಇಂದನೂ ಸ್ಟಾರ್ಟ್ ಮಾಡಕ್ಕೆ ನೆಸೆಸರಿ ಇಲ್ಲ. ದೇ ಕ್ಯಾನ್ ಡೈರೆಕ್ಟ್ಲಿ ಸ್ಟಾರ್ಟ್ ಫ್ರಮ್ ಬೆನ್ಝೀನ್. ಬೆನ್ಝೀನ್ ಇಂದನೂ ಡೈರೆಕ್ಟ್ಲಿ ಸ್ಟಾರ್ಟ್ ಮಾಡ್ಬೋದು. ನನ್ಗೆ ಹೇಳಿ, ಬೆನ್ಝೀನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಹೌ ವಿಲ್ ಗೆಟ್ ಯೋರ್ ದಟ್ ಹ್ಯಾಲೋ ಏರಿನ್? Halogenation, right? So here you will do halogenation, that you must know. Halogenation you will do in presence of dark or sunlight? Dark. Yes, in presence of dark and in presence of FeCl3. ಈ ಹ್ಯಾಲೋಜಿನೇಷನ್ ಮಾಡಿಬಿಟ್ಟು ಈ ರಿಯಾಕ್ಷನ್ ಸೀಕ್ವೆನ್ಸ್ ಕೊಡ್ಬೋದು, ಅಥವಾ ಡೈರೆಕ್ಟಾಗಿ ನಿಮಗೆ ಹ್ಯಾಲೋ ಏರಿನ್ಸ್ನ ಕೊಡ್ಬೋದು, ಅಥವಾ ನಿಮ್ಗೆ ಡೈರೆಕ್ಟಾಗಿ ಗ್ರಿಗ್ನಾರ್ಡ್ ರಿಯೇಜೆಂಟ್ ಕೊಡ್ಬೋದು. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಅವರ್ ಸ್ಕ್ರಾಚ್. Okay ma'am, we got it. And halo aerins ನಮಗೆ ಸಿಕ್ಕಿದೆ. And we know how we have to manufacture a Grignard reagent. How we'll do? ನೀವೇನು ಮಾಡ್ತೀರಾ? ಮೆಗ್ನೀಷಿಯಂ ಆ್ಯಡ್ ಮಾಡ್ತೀರಾ ಇನ್ ಪ್ರೆಸೆನ್ಸ್ ಆಫ್ ಯೋರ್ ಡ್ರೈ ಈಥರ್, ಸೊ ದಟ್ ವಾಟರ್ ಜೊತೆ ರಿಯಾಕ್ಟ್ ಆಗಬಾರ್ದು ಅಂತ, ರೈಟ್? ಇವಾಗ ಏನು ಸಿಗುತ್ತೆ ನಿಮಗೆ? MgBr ಸಿಕ್ತಾ? ಎಸ್ ಮ್ಯಾಮ್, ಗ್ರಿಗ್ನಾರ್ಡ್ ರಿಯೇಜೆಂಟ್ ಸಿಕ್ಕಿದೆ. ಆ್ಯಂಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲಿ ನಿಮ್ಗೆ ಒಂದು ಗೊತ್ತಿದೆ, ದಟ್ ಈಸ್ ನಿಮ್ದು ಯಾವಾಗ ಅಲ್ಕೈಲ್ ಗ್ರೂಪ್ ಇರುತ್ತೆ ಅದು ಡೆಲ್ ನೆಗೆಟಿವ್ ಆ್ಯಂಡ್ ಇದು ಡೆಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಇದನ್ನೊಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಎಂಡ್ ಪ್ರಾಡಕ್ಟ್ ಏನು ಬೇಕು ನಿಮಗೆ? OH ಗ್ರೂಪ್ ಬೇಕಿಲ್ಲಿ, ರೈಟ್? ಸೊ ಯಾವಾಗ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇದೆ, ನೀವೇನು ಇವಾಗ ಆ್ಯಡ್ ಮಾಡ್ತೀರಾ? ಇಲ್ಲಿ ಆಕ್ಸಿಜನ್ ನಿಮಗೆ ಸಿಗಲೇಬೇಕು. ಆ್ಯಂಡ್ ಆಕ್ಸಿಜನ್ ಸಿಗಬೇಕು ಅಂದರೆ ಯು ವಿಲ್ ಆ್ಯಡ್ ಯೋರ್ ಆಕ್ಸಿಜನ್ ಹಿಯರ್. ಸೊ ಹಾಫ್ ಆಕ್ಸಿಜನ್ನ ಆ್ಯಡ್ ಮಾಡ್ತೀರಾ. ಈಗ ಈ ಹಾಫ್ ಆಕ್ಸಿಜನ್ ಏನು ಮಾಡತ್ತೆ ಅಂತ ಹೇಳಿದ್ರೆ ಈ ಒಂದು ಮಧ್ಯದಲ್ಲಿ ಬಂದ್ಬಿಟ್ಟು ಸೇರ್ಕೊಳುತ್ತೆ OMgBr. ಆ್ಯಂಡ್ ನಮಗೆ ಗೊತ್ತಿದೆ ಯಾವಾಗ ನಾವು ಅಡಿಷನ್ ರಿಯಾಕ್ಷನ್ ಮಾಡಿಸಿದ್ದೀವಿ, ನಾವೇನು ಮಾಡಿದ್ದೀವಿ? ನಾವು ಇದನ್ನು ಹೈಡ್ರಾಲಿಸಿಸ್ ಮಾಡಿದ್ದೀವಿ. ಆ್ಯಂಡ್ ಹೈಡ್ರಾಲಿಸಿಸ್ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ಮಾಡಿದಾಗ ನನಗೆ ಏನು ಸಿಕ್ಕಿದೆ? OH ಸಿಗ್ತಾ ಹೋಗಿದೆ. ಆ್ಯಂಡ್ ನನಗೆ ಇನ್ನೊಂದು ಏನು ಸಿಕ್ಕಿದೆ? MgBr OH, ರೈಟ್? ಸೊ ದಿಸ್ ಇಸ್ ದ ಪ್ರೊಸೀಜರ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಕ್ಲಿಯರ್? ಓಕೆನಾ? ಓಕೆ ಮ್ಯಾಮ್. ಫ್ರಮ್ ಸ್ಯಾಲಿಸಿಲಿಕ್ ಆಸಿಡ್. ಮ್ಯಾಮ್ ಇದನ್ನ ಏನಕ್ಕೆ ನೀವು ಮೆನ್ಷನ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಬಿಕಾಸ್ ಇನ್ ಯೋರ್ ಎಕ್ಸಾಮಿನೇಷನ್ ದೇ ಕ್ಯಾನ್ ಆಲ್ವೇಸ್ ಸ್ಟಾರ್ಟ್ ವಿತ್ ಫ್ರಮ್ ಫಿನಾಲ್ ಓನ್ಲಿ. ಫಿನಾಲ್ ಇಂದಾನೆ ಫಿನಾಲ್ ಪಡ್ಕೊಳ್ಳೋ ಥರ ನಿಮಗೆ ಕನ್ಫ್ಯೂಷನ್ ಮಾಡೋ ಥರ ಕ್ವೆಶನ್ಸ್ ಕೇಳ್ತಾರೆ. ದಾಟ್ಸ್ ವೈ ಐ ಹ್ಯಾವ್ ಆಡೆಡ್ ಇಟ್. ಸೊ ಇಟ್ಸ್ ವೆರಿ ಸಿಂಪಲ್. ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, ನನಗೆ ಹೈಡ್ರಾಕ್ಸಿಲ್ ಗ್ರೂಪ್ ಎಂಡಲ್ ಬೇಕು. ನಾನು ಏನು ರಿಮೂವ್ ಮಾಡಬೇಕು? ವಾಟ್ ಐ ಹ್ಯಾವ್ ಟು ರಿಮೂವ್? ಐ ಹ್ಯಾವ್ ಟು ರಿಮೂವ್ ದಿಸ್ ಒನ್, ರೈಟ್? ಹೈಡ್ರೋಜನ್ ಆಲ್ಸೋ ಐ ನೀಡ್, ಬಿಕಾಸ್ here hydrogen is replaced with carboxylic acid, right? So I need that hydrogen. Need not to remove hydrogen. Hydrogen we need. Hydrogen ಬೇಕು. So what you are removing? Carbon dioxide, CO2, right? And carbon dioxide ಅಂತ ಹೇಳಿದ್ರೆ ಯಾವ ಪ್ರೋಸೆಸ್ ಮಾಡ್ತೀರಾ? You usually do? Yes, you will do decarboxylation. Now the question is carboxylation. My spelling, okay. Decarboxylation ಮಾಡ್ತೀರಾ. Question is, ಮ್ಯಾಮ್ ಮಧ್ಯದಲ್ಲಿ ಪ್ರಾಡಕ್ಟ್ ಏನಕ್ಕೆ ಬರ್ದಿದ್ದೀರಾ? ಡೈರೆಕ್ಟ್ ಡಿಕಾರ್ಬಾಕ್ಸಿಲೇಷನ್ ಶುಡ್ ಗಿವ್ ಯು ಫಿನಾಲ್, ರೈಟ್? ನೋ, ವೆನ್ ಎವರ್ ನೋಡಿ, ಯಾವಾಗ ಯು ಇನ್ಕ್ಲೂಡ್ sodium hydroxide in any reaction of phenol, calcium oxide obviously for decarboxylation and heat condition. ಯಾವಾಗ ಸೋಡಿಯಂ ಹೈಡ್ರಾಕ್ಸೈಡ್ನ ಇಡ್ತೀರಾ, ನಿಂದು OH ಕೂಡ ರಿಯಾಕ್ಟ್ ಆಗೋಗುತ್ತೆ. ಆ್ಯಂಡ್ OH ನಿಮ್ಗೆ ಏನು ಕೊಡುತ್ತೆ? ONA ಕೊಡುತ್ತೆ, ಆಯ್ತಾ? ಸೋಡಿಯಂ ಫಿನಾಕ್ಸೈಡ್ ಕೊಡ್ತು. ಆ್ಯಂಡ್ ಈ ಸೋಡಿಯಂ ಫಿನಾಕ್ಸೈಡ್ ನಮ್ಗೆ ಇವಾಗ ಗೊತ್ತಿದೆ, ನಮ್ಗೆ ಈಸಿಲಿ ಗೊತ್ತಿದೆ ನಾವು OH ಹೆಂಗೆ ಕನ್ವರ್ಟ್ ಮಾಡ್ತೀವಿ.
ಆಬ್ವಿಯಸ್ಲಿ ನಾವು ಇಲ್ಲಿ ಹೆಚ್ ಹೈಡ್ ಮಾಡಬೇಕು, ಹೆಚ್ ಬರ್ತಿದ್ದೀನಿ ಮಮ್ಮಿ ಮ್ಯಾಮ್, ಸೊ ನಾನು ಸೋಡಿಯಂ ತೆಗಿಬೇಕು, ಸಿ ಎಲ್ ಹಾಕಿದ್ದೀನಿ, ಸೊ ಮೈನಸ್ NaCl ಆಯ್ತು ನಂದು ಮ್ಯಾಮ್. ರೈಟ್, ಯು ಗಾಟ್? ಓಕೆ ಓಕೆ. ಸೊ ಸ್ಯಾಲಿಸಿಲಿಕ್ ಆಸಿಡ್ ಆಯ್ತು ಮ್ಯಾಮ್. ಸ್ಯಾಲಿಸಿಲ್ ಆಲ್ಡಿಹೈಡ್ ಇಂದ ನಮಗೆ ಬರಲ್ವಾ? ಎಸ್, ಸ್ಯಾಲಿಸಿಲ್ ಆಲ್ಡಿಹೈಡ್ ಇಂದನೂ ಬರುತ್ತೆ. ಸ್ಯಾಲಿಸಿಲ್ ಆಲ್ಡಿಹೈಡ್ ಬರ್ದಿದ್ದೀರಾ. ಅಗೇನ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ರಿಮೂವ್ ದಿಸ್ CHO ಗ್ರೂಪ್ ಅಂಡ್ OH ಗ್ರೂಪ್ ಹಂಗೆ ಇರುತ್ತೆ. ಅಂಡ್ ಅಗೇನ್ ಈ ಸತಿನೂ ಏನಾಗುತ್ತೆ, ಯು ನೀಡ್ NaOH ಫಾರ್ ದಿಸ್ ರಿಯಾಕ್ಷನ್, NaOH, ಅಂಡ್ ಅನದರ್ ಥಿಂಗ್ ಯು ವಿಲ್ ನೀಡ್ ಇಸ್ alkaline H2O2. ಆಲ್ಕಲೀನ್ H2O2 ಹೈಡ್ರೋಜನ್ ಪೆರಾಕ್ಸೈಡ್ ಬೇಕಾಗುತ್ತೆ. ಅಂಡ್ NaOH ಆಡ್ ಮಾಡಿದೀವಿ ಮ್ಯಾಮ್. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಮೇಕ್ ಇಟ್ ONA. ಅಂಡ್ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಯೋರ್ ಆಬ್ವಿಯಸ್ಲಿ HCl ಯು ವಿಲ್ ಆಡ್, ರೈಟ್? ಸೊ ಸೇಮ್ ರಿಯಾಕ್ಷನ್ ವಿಲ್ ಹ್ಯಾಪನ್ ಹಿಯರ್ ಆಲ್ಸೋ. ಸೊ ಇದು ಆಯ್ತು. ಡೈರೆಕ್ಟ್ ಆಗಿ ಕೊಟ್ಟಿರಲ್ಲ ಕೆಲವೊಂದ್ಸತಿ. ಸೊ ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಗಿವ್ ಯು ಅ ಬೆನ್ಝೀನ್ ಅಂಡ್ ಇಲ್ಲೇನ ಮಾಡ್ತಾರೋ ನಿಮಗೆ ಆಡ್ ಮಾಡ್ತಾರೆ ಒಂದು ಅಲ್ಕೀನು. ಸೊ ಪ್ರೊಪೀನ್ ಆಡ್ ಮಾಡ್ತಾರೆ. ಏನ್ ಆಡ್ ಮಾಡ್ತಾರೆ? ಪ್ರೋಪೀನ್ ಆಡ್ ಮಾಡ್ತಾರೆ. ಅಂಡ್ ಪ್ರೋಪೀನ್ ಜೊತೆ ನಿಮ್ಗೆ ಏನು ಕೊಟ್ಬಿಡ್ತಾರೆ, ಒಂದು ಆಸಿಡ್ ಕೊಡ್ತಾರೆ. ಯಾವ್ದಾರ ಒಂದು ಆಸಿಡ್ ಏನು ಕೊಡ್ತಾರೆ ನಿಮಗೆ? ಒಂದು ಆಸಿಡ್ ಕೊಡ್ತಾರೆ. ಅಂಡ್ ಈ ಆಸಿಡ್ ಪ್ರೆಸೆನ್ಸ್ ಅಲ್ಲಿ ರಿಯಾಕ್ಷನ್ ಮಾಡಿಸ್ರಿ ಅಂತ ನಿಮ್ಗೆ ಕೊಡ್ತಾರೆ. ಆಯ್ತಾ? ಸೊ ವಾಟ್ ವಿಲ್ ಡೂ, ಯು ವಿಲ್ ಜಸ್ಟ್ ಸಿ ಇಲ್ಲಿ ಅಡಿಷನ್ ಅಲ್ಕೀನ್ ಇದೆಯಾ? ಎಸ್, ಅಲ್ಕೀನ್ ಇದೆ ಮ್ಯಾಮ್. ಡಬಲ್ ಬಾಂಡ್ ಇದೆ, ರೈಟ್? ಇಲ್ಲಿ ಸೊ ಇಲ್ಲಿ ಏನಾಯ್ತು, ಇಲ್ಲಿ ಒಂದು ಹೈಡ್ರೋಜನ್ ಇದೆಯಾ? ಎಸ್ ಮ್ಯಾಮ್, ಹೈಡ್ರೋಜನ್ ಇದೆ. ಸೊ ಈ ಹೈಡ್ರೋಜನ್ ಏನಾಯ್ತು, ಈ ಹೈಡ್ರೋಜನು ಇದಕ್ಕೆ ಸೇರ್ಕೊಂತು ಅಂಡ್ ಇಲ್ಲಿರೋ ಬಾಂಡ್ ಇಲ್ಲಿಗೆ ಬಂದು ಮಾಡ್ಕೊಂತು. ಸೊ ಇವಾಗ ಏನಾಗತ್ತೆ ನಂದಿಲ್ಲಿ, ಸೊ ನೋಡಿ CH ಇಲ್ಲಿದೆ, ಇಲ್ಲಿ ಒಂದು CH3 ಅಂಡ್ ಇಲ್ಲಿ ಒಂದು CH3 ಆಯ್ತು. ಇದನ್ನೇ ಹೇಳೋದು ನೀವು ಕ್ಯೂಮಿನಿ ಅಂತ ಹೇಳೋದು, ಕ್ಯೂಮಿನಿ. ಆಯ್ತಾ? ಇವಾಗ ಏನಾಗತ್ತೆ ಅಂತ ಹೇಳಿದ್ರೆ ದೇ ವಿಲ್ ಆಡ್ ಆಕ್ಸಿಜನ್ ನಾವು. ಸೊ ಏನಕ್ಕೆ ಆಕ್ಸಿಜನ್ ಆಡ್ ಮಾಡಬೇಕು? ನನಗೆ ಆಕ್ಸಿಜನ್ ಆಬ್ವಿಯಸ್ಲಿ ರಿಪ್ಲೇಸ್ ಆಗ್ಬೇಕು ಇಲ್ಲಿ. ಸೊ ಇಲ್ಲಿ ಯಾವುದೇ ಆಕ್ಸಿಜನ್ ಇಲ್ಲ. ಹೌ ಕ್ಯಾನ್ ಐ ಗೆಟ್ ಫಿನಾಲ್ ಹಿಯರ್, ರೈಟ್? ಸೊ ಆಕ್ಸಿಜನ್ ಇಂಕಾಪರೇಟ್ ಮಾಡಬೇಕು. O2 ಇಂಕಾಪರೇಟ್ ಮಾಡಿದಾಗ ಏನಾಗುತ್ತೆ, ಸಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಇಲ್ಲಿ CH ಇತ್ತು, ಇಲ್ಲಿ CH3 ಇತ್ತು, ಇಲ್ಲಿ CH3 ಇತ್ತು. ಈ ಹೈಡ್ರೋಜನ್ ಏನಿತ್ತು, ಈ ಹೈಡ್ರೋಜನ್ ನನಗೆ ಕಾರ್ಬನ್ ಮಧ್ಯದಲ್ಲಿ ಏನಾಗ್ತಾ ಹೋಗುತ್ತೆ, ಈ ಪೆರಾಕ್ಸೈಡ್ ಲಿಂಕೇಜ್ ಆಗ್ತಾ ಹೋಗುತ್ತೆ. ಆಯ್ತಾ? ಸೊ ನಿಮಗೆ ಇದೊಂದು ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಸೊ ನಾವ್ ವಾಟ್ ವಿಲ್ ಹ್ಯಾಪನ್, ನಾವು ಇವಾಗ ಏನಾಗ್ತಾ ಹೋಗುತ್ತೆ ಅಂದರೆ ಇದರಿಂದ ನೀವು ಇವಾಗ ಬ್ರೇಕ್ ಮಾಡಬೇಕು ಇವಾಗ. ಸೊ ವಾಟ್ ಯು ವಿಲ್ ಡೂ, ಇದಿಷ್ಟು ನಿಮ್ಮದು ಬ್ರೇಕ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇದಿಷ್ಟು ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಹ್ಯೂರ್ ವಿಲ್ ಗೆಟ್ CH3 ಸಿ ಇತ್ತು, ಈ ಕಡೆ CH3 ಇತ್ತು, ಈ ಕಡೆ ಒಂದು ಆಕ್ಸಿಜನ್ ಇತ್ತು. ಡಬಲ್ ಬಾಂಡ್ ಆಯಿತಾ? ಎಸ್ ಮ್ಯಾಮ್, ಡಬಲ್ ಬಾಂಡ್ ಆಯಿತು ಇಲ್ಲಿಂದ ಈಸಿಲಿ ನನಗೆ. ಆ್ಯಂಡ್ ಹೈಡ್ರಾಕ್ಸಿಲ್ ಗ್ರೂಪಲ್ಲಿ ಪ್ರೆಸೆಂಟ್ ಆಯಿತಾ? ಎಸ್, ನನಗೆ ಏನು ಸಿಗ್ತಾ ಹೋಗಿತ್ತು, ಒಂದು ಅಸಿಟೋನ್ ಸಿಗ್ತಾ ಹೋಯ್ತು ಆ್ಯಂಡ್ ಇನ್ನೊಂದು ಫಿನಾಲ್ ಸಿಗ್ತಾ ಹೋಯ್ತು. ಕ್ಲಿಯರ್? ಓಕೆ. ಸೊ ನನ್ನ ಹತ್ರ ಬೆನ್ಝೀನ್ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್ ಡೈರೆಕ್ಟಾಗಿ ಕೊಟ್ಟಿರ್ತಾರ ನೋಡಿ. ದೇ ವಿಲ್ ಗಿವ್ ಯು ಅನಿಲಿನ್ ಹಿಯರ್. ಸೊ ಅನಿಲಿನ್ ಕೊಟ್ಬಿಟ್ಟು ಏನು ಮಾಡ್ತಾರೆ ಅವರು, ದೇ ವಿಲ್ ಜಸ್ಟ್ ಆ್ಯಡ್ ಹಿಯರ್ ನೈಟ್ರಸ್ ಆಸಿಡ್ NaNO2 ಪ್ಲಸ್ HCl ಆ್ಯಡ್ ಮಾಡ್ತಾರೆ. 0 ಡಿಗ್ರಿ ಸೆಲ್ಸಿಯಸ್ ಕೊಡ್ತಾರೆ, ಡೈಅಜೋಟೈಸೇಷನ್ ರಿಯಾಕ್ಷನ್. ಆ್ಯಂಡ್ ದೆನ್ ನಿಮಗೆ ಗೊತ್ತಿದೆ, ನಿಮಗೆ ನಮ್ಮದು ಬೆನ್ಝೀನ್ ಡೈಅಸೋನಿಯಂ ಕ್ಲೋರೈಡ್ ಆ್ಯಡ್ ಆಯಿತು. ಆ್ಯಂಡ್ ಇದರಿಂದ ನಿಮಗೆ ಫಿನಾಲ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರೋಸೆಸ್ ಕೊಟ್ಟಿದೆ ದ್ಯಾಟ್ ಯು ಹ್ಯಾವ್ ಟು ವಾರ್ಮ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಆ್ಯಡ್ ವಾಟರ್. ಸೊ ದಿಸ್ ಈಸ್ ಯೋರ್ ಫೈನಲ್ ಸ್ಟೆಪ್ ಆಫ್ ಬೆನ್ಝೀನ್ ಡೈಅಸೋನಿಯಂ ಕ್ಲೋರೈಡ್. ಅದಂತೂ ನೀವು ಅಮೈನ್ಸಲ್ಲಿ ಮತ್ತೆ ಇದನ್ನು ರಿಪಿಟೇಷನ್ ಆಗಿ ಓದ್ತಾ ಇರ್ತೀರಾ, ಡೋಂಟ್ ವರಿ. ಪ್ರಿಪ್ರೇಷನ್ ಆಫ್ ಈಥರ್ಸ್. ಸೊ ಬೇಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಫ್ರಮ್ ಆಲ್ಕೋಹಾಲ್ಸಿಗೆ ಬಂದರೆ 2 ಮೆಥಡ್ಸ್ ಇದ್ದಾವೆ. ಫಸ್ಟ್ ಒಂದು ಅದರಲ್ಲೂ ಸಿಮಿಲರ್ ಮ್ಯಾನರಲ್ಲಿ ಡಿಹೈಡ್ರೇಷನ್ ಪ್ರೋಸೆಸ್ ಇದು. ಸೊ ಡಿಹೈಡ್ರೇಷನ್, ಸೊ ಈ ಪ್ರೋಸೆಸ್ಸಲ್ಲಿ ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಅಂದ್ರೇನು, -H2O, ವಾಟರ್ನ ರಿಮೂವ್ ಮಾಡ್ತೀರಾ. ಓಕೆ ಮ್ಯಾಮ್, ವಾಟರ್ನ ರಿಮೂವ್ ಮಾಡ್ತೀವಿ. ಬಟ್ ವಾಟರ್ನ ರಿಮೂವ್ ಮಾಡಿದಾಗ ನಾವು ನೋಡಿದ್ವಿ ದಟ್ ಈಸ್ ಆಲ್ಕೋಹಾಲಲ್ಲಿ ವಾಟರ್ ರಿಮೂವ್ ಮಾಡಿದ್ರೆ ಅಲ್ಕೀನ್ಸ್ ಕೊಡ್ತಿತ್ತು. ಮ್ಯಾಮ್ ನೀವು ಇವಾಗ ಹೇಳ್ತಿದ್ದೀರಾ ನಮಗೆ ಏನು ಸಿಗುತ್ತೆ, ಈಥರ್ ಸಿಗುತ್ತೆ. ಮ್ಯಾಮ್ ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ಕಂಡೀಷನ್ ಇದೆ. ಏನು ಕಂಡೀಷನ್ ಇದೆ? ಸೊ ಕಂಡೀಷನ್ ನೋಟ್ ಡೌನ್ ಮಾಡ್ಕೊಳ್ಳಿ. ಎರಡೂ ರಿಯಾಕ್ಷನ್ಗೂ ಕಂಡೀಷನ್ ಈಸ್, ಫಸ್ಟ್ ಕಂಡೀಷನ್ ನಂಬರ್ 1 ಅದು ಪ್ರೈಮರಿ ಆಲ್ಕೋಹಾಲ್ ಆಗಿರಬೇಕು. ಏನಾಗಿರಬೇಕು? ಪ್ರೈಮರಿ ಆಲ್ಕೋಹಾಲ್ ಆಗಿರಬೇಕು. ಸೆಕೆಂಡ್ ಕಂಡೀಷನು ಆಲ್ಕೋಹಾಲ್ ಏನಾಗಿರಬೇಕು? ಎಕ್ಸೆಸ್ ಅಲ್ಲಿ ಇರಬೇಕು. ತುಂಬಾ ಜಾಸ್ತಿ ಅಮೌಂಟ್ ಅಲ್ಲಿ ಏನು ತಗೊಬೇಕು ನೀವು? ಆಲ್ಕೋಹಾಲ್ನ ತಗೊಬೇಕು. ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಕ್ಲಿಯರ್?
ಓಕೆ, ಸೊ ಫಸ್ಟ್ ಒಂದು ಏನಾಗಿರುತ್ತೆ, ಆಸಿಡ್ ಕೆಟಲೈಸ್ ಡಿಹೈಡ್ರೇಷನ್. ಸೊ ಆಸಿಡ್ ಇಂದ ಕೆಟಲೈಸ್ ಮಾಡಿದೀರಾ, ಆಸಿಡ್ ಕೆಟಲೈಸ್ಡ್. ನೆಕ್ಸ್ಟ್ ಒಂದು ಏನು, ಅಲ್ಯೂಮಿನಾ ಕೆಟಲೈಸ್ಡ್. ಯಾವ್ದ್ರ ಕೆಟಲೈಸ್ಡು, ಅಲ್ಯೂಮಿನಾ ಕೆಟಲೈಸ್ಡ್. ಅಲ್ಯೂಮಿನಾನ ನೀವೇನ್ ಮಾಡ್ತೀರಾ, ಕೆಟಲೈಸ್ ಮಾಡ್ತೀರಾ. ಮ್ಯಾಮ್ ಇವಾಗ ರಿಯಾಕ್ಷನ್ ಏನಾಗುತ್ತೆ, ಸೊ ರಿಯಾಕ್ಷನ್ ಎರಡರಲ್ಲೂ ಒಂದು ಟೈಪ್ ಆಗುತ್ತೆ. ಸೊ ನೋಡಿ ಇದರಲ್ಲಿ ಏನಾಗಿರುತ್ತೆ, ನಿಮ್ದು ಆಲ್ಕೋಹಾಲ್ ಇರುತ್ತೆ, 2 moles ಆಫ್ ಆಲ್ಕೋಹಾಲ್ ಎಕ್ಸೆಸ್ ಅಲ್ಲಿ ತಗೊಂತೀರಾ, ಅಂಡ್ ಆಸಿಡ್ ಪ್ರೆಸೆನ್ಸ್ ಅಲ್ಲಿ ಏನಾಯ್ತು ನಿಮ್ದು ROR ಆಯ್ತು, ಈಥರ್ ಆಯ್ತು. ಆಯ್ತಾ, ನೆಕ್ಸ್ಟ್ ಒಂದು ಅಲ್ಯೂಮಿನಾನ ತಗೊಂತ ಹೇಳಿದ್ರೆ Al2O3 ಅಲ್ಯೂಮಿನಾ Al2O3 ನಿಮ್ಗೇನು ಸಿಗ್ತಾ ಹೋಗುತ್ತೆ, ಈಥರ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಒಂದು ಇದರಲ್ಲಿ ಏನಿದೆ ಅಂತ ಮೇಜರ್ ಇಂಪಾರ್ಟೆಂಟ್, ಎನದರ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಟೆಂಪರೇಚರ್ ಏನಾಗಿರಬೇಕು, ಕಂಟ್ರೋಲ್ಡ್ ಆಗಿರಬೇಕು. ಟೆಂಪರೇಚರ್ ಏನಾಗಿರಬೇಕು, ಕಂಟ್ರೋಲ್ಡ್ ಆಗಿರಬೇಕು. ಇದರಲ್ಲಿ 413 ಕೆಲ್ವಿನೇ ಇರಬೇಕು, ಇದರಲ್ಲಿ 523 ಕೆಲ್ವಿನೇ ಪ್ರೆಸೆಂಟ್ ಆಗಿರಬೇಕು. ಕ್ಲಾರಿಟಿ ಇದು ಸಿಗ್ತಾ, ಓಕೆ ಸಿಕ್ತು ಮ್ಯಾಮ್. ಬಟ್ ಇವಾಗ ನಾನು ಏನಾದರೂ ಇಲ್ಲಿ 2 moles ಆಫ್ ಅಲ್ಕೀನ್ಸಲ್ಲಿ 2 moles ಆಫ್ ಅಲ್ಕೀನ್ ಬಿಟ್ಬಿಟ್ಟು ಬೇರೆ ನಾನು ಏನಾದರೂ ತಗೊಂಡ್ರೆ, ದಟ್ ಈಸ್ ಮಿಕ್ಸ್ಚರ್ ತಗೊಂಡ್ರೆ ಮ್ಯಾಮ್, ಮಿಕ್ಸ್ಚರ್ ತಗೊಂಡ್ರೆ ಏನಾಗುತ್ತೆ ಮ್ಯಾಮ್, ನಾನು ಈ ಥರ ತಗೊಂಡಿದ್ದೀನಿ, R-OH ತಗೊಂಡಿದ್ದೀನಿ ಪ್ಲಸ್ R2OH ತಗೊಂಡಿದ್ದೀನಿ, ಎರಡೂ ನಾನು ಎಕ್ಸೆಸ್ಸಲ್ಲಿ ತಗೊಂಡಿದ್ದೀನಿ ಮ್ಯಾಮ್, ಎಕ್ಸೆಸ್ಸಲ್ಲಿ ತಗೊಂಡಿದ್ದೀನಿ. ಇವಾಗ ನನಗೆ ಏನಾಗ್ತಾ ಹೋಗುತ್ತೆ, ಇವಾಗ ಎರಡೂ ಕೇಸಲ್ಲಿ ನಮಗೆ ಮಿಕ್ಸ್ಚರ್ ಆಫ್ ಅಲ್ಕೀನ್ ಈಥರ್ ಸಿಗ್ತಾ ಹೋಗುತ್ತೆ, ಮಿಕ್ಸ್ಚರ್ ಆಫ್ ಈಥರ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ R1ಗೆ R1 ಆಗಿರ್ಬೋದು, R2ನೇ ಆಗಿರ್ಬೋದು, ಅಥವಾ ನಿಮ್ಮದು R1ಗೆ R2 ಆಗಿರ್ಬೋದು. ಕ್ಲಿಯರ್, ಓಕೆ ಓಕೆ ಮ್ಯಾಮ್, ಅರ್ಥ ಆಯಿತು. ಅದು ಬಂದರೆ ಫ್ರಮ್ ಅಲ್ಕೈಲ್ ಹ್ಯಾಲೈಡ್. ಅಲ್ಕೈಲ್ ಹ್ಯಾಲೈಡಿಂದ ಹೇಗೆ ಮಾಡ್ತೀರಾ, ಅಲ್ಕೈಲ್ ಹ್ಯಾಲೈಡಿಂದ ಮಾಡೋಕ್ಕೆ ಮತ್ತೆ 2 ಪ್ರೋಸೆಸ್ ಇದೆ. ಫಸ್ಟ್ ಒಂದು ನಿಮ್ಮದು ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಏನಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ನೆಕ್ಸ್ಟ್ ಒಂದು ಯಾವುದಾಗಿದೆ ನಿಮ್ಮದು, ಎಸ್, ಡ್ರೈ ಸಿಲ್ವರ್ ಆಕ್ಸೈಡ್ ಇನ್ ಪ್ರೆಸೆನ್ಸಲ್ಲಿ ವಿತ್ ಡ್ರೈ ಸಿಲ್ವರ್ ಆಕ್ಸೈಡಲ್ಲಾಗುತ್ತೆ, ಸಿಲ್ವರ್ ಆಕ್ಸೈಡಲ್ಲಾಗುತ್ತೆ. ಓಕೆ ಮ್ಯಾಮ್, ಇದು ಅರ್ಥ ಆಯಿತು ನನಗೆ. ಇವಾಗ ನೇಮ್ ಗೊತ್ತಿದೆ. ರಿಯಾಕ್ಷನ್ ಹೇಗಾಗುತ್ತೆ ಮ್ಯಾಮ್ ಹೇಳಿ ನನಗೆ. ಸೊ ಇದರಲ್ಲಿ ಏನಾಗುತ್ತೆ ನೋಡಿ, ನಿಮ್ಮ ಹತ್ರ ಅಲ್ಕೈಲ್ ಹ್ಯಾಲೈಡ್ ಇದೆ, ಅಲ್ಕೈಲ್ ಹ್ಯಾಲೈಡು ಇದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ಸೋಡಿಯಂ ನಿಮ್ಮದು ಸೋಡಿಯಂ ಅಲ್ಕಾಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ, RONA ಜೊತೆ ಸೋಡಿಯಂ ಅಲ್ಕಾಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಇನ್ ಪ್ರೆಸೆನ್ಸ್ ಆಫ್ ವಾಟ್, ಇನ್ ಪ್ರೆಸೆನ್ಸ್ ಆಫ್ ನಿಮ್ಮದು ಸೋಡಿಯಂ, ಆಯಿತಾ. ಸೊ ಇನ್ ಪ್ರೆಸೆನ್ಸ್ ಆಫ್ ಯುವರ್ ಸೋಡಿಯಂ ಆರ್ ನಿಮ್ಮದು ಎಥೆನಾಲ್ ನೀವು ಬರಿತಾ ಹೋಗ್ಬೋದು. ಏನು ಬರೀತಾರೆ ನೀವು, ಆಲ್ಕೋಹಾಲ್ ಬರಿತಾ ಹೋಗ್ತೀರಾ ಅಥವಾ ಎಥೆನಾಲ್ ಅಂತ ಬರಿತಾ ಹೋಗ್ಬೋದು. ಆ್ಯಂಡ್ ಇವಾಗ ಏನು ಸಿಗ್ತಾ ಹೋಗುತ್ತೆ ನಿಮಗೆ, ಇವಾಗ ನಿಮಗೆ ಸಿಗೋದು ROR- ಸಿಗ್ತಾ ಹೋಗುತ್ತೆ. ಈ ಆಕ್ಸಿಜನ್ ಎಲ್ಲಿಂದ ಬಂತು, ಇಲ್ಲಿಂದ ಬಂದಿದೆ. ಸೊ ಈಗ ಇದರಲ್ಲಿ ಸ್ಟಾರ್ ಪಾಯಿಂಟ್ ಏನಾಗಿದೆ ನೋಡೋಣ, ಸ್ಟಾರ್ ಪಾಯಿಂಟ್ ಏನಾಗಿದೆ. ಸೊ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಾಗಿದೆ ಅಂತ ಹೇಳಿದ್ರೆ, ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ಬೋದು, ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನೋಡ್ರಿ. ಸೊ ಯಾವಾಗಲೂ ಈ R- ಏನಾಗಿರುತ್ತೆ, R-ONA ಈ R- ಏನಾಗಿರಬೇಕು, ಯಾವ ಡಿಗ್ರಿ ಅಲ್ಕೇನ್ ಆಗಿದ್ರೆ ನಿಮ್ಮದು ನೀಟಾಗಿ ರಿಯಾಕ್ಷನ್ ಕೊಡುತ್ತೆ, ದಾಟ್ ಈಸ್ ಪ್ರೆಸೆಂಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ದಟ್ ಈಸ್ ಇದಾಗಿರಬೇಕು ನಿಮ್ಮದು. ಯಾವಾಗಲೇ ಆದರೂ ಟರ್ಷರಿ ಆಗಿದ್ರೆ, ಸೆಕೆಂಡರಿ ಆಗಿದ್ರೆ ನಿಮ್ಮದು ರಿಯಾಕ್ಷನ್ ಚೆನ್ನಾಗಿ ಕೊಡ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮದು RX ಏನಾಗಿರಬೇಕು, RXದು ಅಲ್ಕೈಲ್ ಹ್ಯಾಲೈಡ್ದು ಅಲ್ಕೇನ್ ಏನಾಗಿರಬೇಕು, ಪ್ರೈಮರಿ ಇರಬೇಕು ಅಥವಾ ಸೆಕೆಂಡರಿ ಇರಬೇಕು. ಆಯಿತಾ, ಕ್ಲಿಯರ್ ಆಯಿತಾ. ಆ್ಯಂಡ್ ಮ್ಯಾಮ್ ಓಕೆ ಮ್ಯಾಮ್, ಟರ್ಷರಿ ಆದರೆ ಏನಾಗ್ತಾ ಹೋಗುತ್ತೆ ನೋಡಿ, ಯಾವಾಗ ನಿಮ್ಮದು ಈ ಆರು ಇಫ್ ಇಟ್ ಈಸ್ ಟರ್ಷರಿ ಅಲ್ಕೇನ್ ದೆನ್ ಏನಾಗೋಗುತ್ತೆ ನಿಮ್ಮದು ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಏನಾಗುತ್ತೆ, ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಆ್ಯಂಡ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಅಲ್ಕೀನ್ ಫಾರ್ಮೇಷನ್ ಆಗುತ್ತೆ. ಸೊ ವಾಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ನಿಮಗೆ ಏನಾಗಿದೆ, ಇಂದು ಬೋರ್ಡ್ಸಲ್ಲಿ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಕ್ಕಿದೆ, ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ, ಬಟ್ ಇಲ್ಲಿ ಸಿಗೋದಿಲ್ಲ. ಸೊ ಪ್ಲೀಸ್ ಕಾನ್ಸಂಟ್ರೇಟ್, ಅರ್ಥ ಆಯ್ತಾ. ನೆಕ್ಸ್ಟ್ ಬರೋಣ, ಡ್ರೈ ಸಿಲ್ವರ್ ಆಕ್ಸೈಡಲ್ಲಿ ಏನಾಗುತ್ತೆ, 2 moles ಆಫ್ ನೀವೇನು ತೊಗೊಳ್ತೀರಾ, ಅಲ್ಕೈಲ್ ಹ್ಯಾಲೈಡ್ ತೊಗೊತೀರಾ, ಆ್ಯಂಡ್ ಸಿಲ್ವರ್ ಆಕ್ಸೈಡ್ ಜೊತೆ ಏನು ಮಾಡ್ತೀರಾ ನೀವು, ರಿಯಾಕ್ಟ್ ಮಾಡಿಸ್ತೀರಾ. ಆ್ಯಂಡ್ ಸಿಂಪ್ಲಿ ನಿಮಗೆ ಈ ಆಕ್ಸಿಜನ್ ರಿಪ್ಲೇಸ್ ಆಗುತ್ತೆ ನಿಮ್ಮದು ಯಾವುದರಿಂದ, R ಗ್ರೂಪಿಂದ. ಕ್ಲಿಯರ್ ಆರ್ ನಾಟ್ ಕ್ಲಿಯರ್. ಸೊ ಇಷ್ಟೇ ನಿಮ್ದಿದ್ದು ಫ್ರಮ್ ಅಲ್ಕೈಲ್ ಹ್ಯಾಲೈಡ್. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್. ಸೊ ಇಷ್ಟೊತ್ತವರೆಗೂ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮುಗಿತು. ಈಗ ಅದರದ್ದು ರಿಯಾಕ್ಷನ್ಸ್ ನ ನೋಡ್ಕೊಂತ ಹೋಗೋಣ, ಆಯ್ತಾ. ಸೊ ಆಲ್ಕೋಹಾಲ್ಸ್ ರಿಯಾಕ್ಷನ್ಸ್ ಬಂದ್ರೆ ಬೇಸ್ಡ್ ಆನ್ ಕ್ಲೀವೇಜ್, ಯಾವ ಸೈಟಲ್ಲಿ ಕ್ಲೀವ್ ಆಗುತ್ತೆ ಆ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಡಿಫ್ರೆನ್ಶಿಯೇಟ್ ಮಾಡ್ಕೊಂತ ಹೋಗ್ತೀವಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ನ. ಸೊ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ.
ಸೊ ಕ್ಲೀವೇಜ್ ಆಫ್ O2H ಬಾಂಡ್ ಅಲ್ಲಿ ಫಸ್ಟ್ ನೀವೇನಾದ್ರೂ ಸೋಡಿಯಂ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಸೋಡಿಯಂ ಪಾಸಿಟಿವ್ಲಿ ಚಾರ್ಜ್ ಇರತ್ತಾ, ಸೊ ಇದನ್ನ ರಿಪ್ಲೇಸ್ ಮಾಡತ್ತಾ? ಎಸ್ ಮ್ಯಾಮ್ ರಿಪ್ಲೇಸ್ ಮಾಡುತ್ತೆ. ಸೊ ಏನಾಯ್ತು ನಮ್ದು ಸೋಡಿಯಂ ಅಲ್ಕಾಕ್ಸೈಡ್ ಆಯಿತು. ಆ್ಯಂಡ್ ಈ ರಿಯಾಕ್ಷನ್ ಏನಕ್ಕೆ ರಿಯಾಕ್ಷನ್ಗೆ ಯೂಸ್ ಮಾಡ್ತೀರಾ ನೀವು? ಅಸಿಡಿಟಿನ ಚೆಕ್ ಮಾಡೋಕ್ಕೆ. ಸೊ ಈ ರಿಯಾಕ್ಷನ್ಗೆ ಯಾರು ಬೇಗ ಕೊಡ್ತಾರೆ ರಿಯಾಕ್ಷನು? ದಟ್ ಈಸ್ ಯುವರ್ ಪ್ರೈಮರಿ ಆಲ್ಕೋಹಾಲ್ ಬೇಗ ಕೊಡ್ತಾರೆ, ನೆಕ್ಸ್ಟ್ ಸೆಕೆಂಡರಿ, ನೆಕ್ಸ್ಟ್ ಟರ್ಷರಿ. ಸೊ ಅಸಿಡಿಕ್ ಸ್ಟ್ರೆಂತು ಇದ್ರಲ್ಲಿ ಆಗೋಯ್ತಾ? ಎಸ್ ಆಗೋಯ್ತು ಮ್ಯಾಮ್. ನಾನು ಅಲ್ಕೈಲ್ ಇದರಲ್ಲಿ ಹಾಕಿದಾಗ ಮ್ಯಾಮ್ ಏನಾಗುತ್ತೆ? ಗ್ರಿಗ್ನಾಟ್ ರಿಯೇಜೆಂಟಲ್ಲಿ ನನಗೆ ಗೊತ್ತು ಇದು ನೆಗೆಟಿವು ಇದು ಪಾಸಿಟಿವು, ಇದು ಪಾಸಿಟಿವು ಇದು ನೆಗೆಟಿವ್ ಆಗಿದೆ ಮ್ಯಾಮ್. ಸೊ ಯಾವ್ದು ಎಲ್ಲಿ ಹೋಗುತ್ತೆ ಹೇಳಿ ನನಗೆ? ಎಸ್ ನನ್ನ R' ಹತ್ರ ಯಾರು ಬರ್ತಾರೆ? ಹೈಡ್ರೋಜನ್ ಬರ್ತವೆ. ಸೊ ಅಲ್ಕೇನ್ ಆಗೋಯ್ತು ಮ್ಯಾಮ್. ಇನ್ನೊಂದು ಏನಾದರೂ ಸೈಡ್ ಪ್ರಾಡಕ್ಟ್ ಏನಾಗುತ್ತೆ? ಸೊ ದಟ್ ವಿಲ್ ಬಿ ಯೋರ್ ROMgX ಆಗುತ್ತೆ. ಕ್ಲಿಯರ್? ಓಕೆ ಮ್ಯಾಮ್, ಅರ್ಥ ಆಯಿತು. ನೆಕ್ಸ್ಟ್ ಇದರಲ್ಲಿ ಹಾಕ್ದಾಗ ನಮ್ಗೆ ಏನಾಗುತ್ತೆ? ಸೊ ನೋಡಿ R'COO ಮೈನಸ್ ಆಗ್ಬೋದಾ? ಇದರಲ್ಲಿ ಪ್ಲಸ್, ಇದರಲ್ಲಿ ಏನಾಗೋಯ್ತು? ದಿಸ್ ಇಸ್ ಯೋರ್ ಪಾಸಿಟಿವ್, ದಿಸ್ ಇಸ್ ಯೋರ್ ನೆಗೆಟಿವ್, ದಿಸ್ ಇಸ್ ಯೋರ್ ಪಾಸಿಟಿವ್, ದಿಸ್ ಇಸ್ ಯೋರ್ ನೆಗೆಟಿವ್. ಸೊ ಏನು ಪ್ರಾಡಕ್ಟ್ ಸಿಗ್ಬೋದು ನನಗೆ? ಸೊ ದಟ್ ವಿಲ್ ಬಿ ROH. ಇದನ್ನು H ತಗೊಂಡ್ರೆ ಹೆಚ್ಚೇ ಇರುತ್ತೆ. ಸೊ ದಟ್ ವಿ ವಿಲ್ ನಾಟ್ ಕನ್ಸಿಡರ್ ದಟ್. ಸೊ ವಿ ವಿಲ್ ಕನ್ಸಿಡರ್ ದಟ್ ಈಸ್ R'(C)(O) ತಗೊಂತೀರಾ? ಓಕೆನಾ? ಸೊ ದಿಸ್ ವಿಲ್ ಯು ವಿಲ್ ಗೆಟ್. ನೆಕ್ಸ್ಟ್ ಒಂದಿಗೆ ಬರೋಣ. ಇದರಲ್ಲಿ ಪೂರ ಏನಾಗೋಯ್ತು ಇವಾಗ? OH ಈ ಹೈಡ್ರೋಜನ್ ಕಂಬೈನ್ ಆಗಿ H2O ಮಾಡಿದೆ. ಕ್ಲಿಯರ್? ಓಕೆನಾ? ಅದನ್ನು ಮಾಡೋಕ್ಕಾಗಲ್ಲ ಅದಕ್ಕೆ. ನೆಕ್ಸ್ಟ್ ಒಂದು R'(COCl) ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಸೊ ಇದು HCl ಕಂಬೈನ್ ಆಯಿತಾ? HCl ರಿಮೂವ್ ಆಯಿತು. ಓಕೆ ಮ್ಯಾಮ್, ರಿಮೂವ್ ಆಯಿತು. R' ಇದೆ ಮ್ಯಾಮ್, R''ಗೆ C(O) ಈ ಥರ ಬಾಂಡ್ ಇದೆ. ಸೊ ಈ ಬಾಂಡ್ ಈ ಕಡೆ ಬಂತು, ಈಗ R ಗ್ರೂಪ್ ಈ ಕಡೆ ಬಂತಾ? ಸೊ ಇದರಲ್ಲಿ ನೋಟ್ ಬರ್ತಿ ಪಾಯಿಂಟ್ ಏನು ನೋಡಿ? EOR ಎಲ್ಲಿಂದ ಬರ್ತಿದೆ? ನಂದು ಈ ಒಂದು ಆಲ್ಕೋಹಾಲಿಂದ ಬರ್ತಿದೆ. ಕ್ಲಿಯರ್? ಸೊ ಈ R ಎಲ್ಲಿಂದ ಬರ್ತಿದೆ? ನೀವೇನು ಅಸಿಡಿಕ್ ಆ್ಯಸಿಡ್ ಯೂಸ್ ಮಾಡಿದ್ದೀರಲ್ವ ಅಲ್ಲಿಂದ ಬರ್ತಿರೋದು ಇದು. ಕ್ಲಿಯರ್? ಓಕೆ ಮ್ಯಾಮ್, ಕ್ಲಿಯರ್ ಆಗಿದೆ ಇದು. ನೆಕ್ಸ್ಟ್ ಒಂದಿಗೆ ಬರೋಣ. ದಟ್ ಈಸ್ ಕ್ಲೀವೇಜ್ ಆಫ್ R2OH ಬಾಂಡ್. ಸೊ ಎರಡು ಇದು OH ಬಾಂಡ್ ಪೂರಾ ಈಚೆ ಹೋಗೋದು. ದಟ್ ಈಸ್ ಇಲ್ಲಿಂದ ಕ್ಲೀವ್ ಆಗ್ತಿದೆ. ದಿಸ್ ವಿಲ್ ಬಿ ಯೋರ್ ಡೆಲ್ಟಾ ಪಾಸಿಟಿವ್, ದಿಸ್ ವಿಲ್ ಬಿ ಯೋರ್ ಡೆಲ್ಟಾ ನೆಗೆಟಿವ್. ಸೊ ನೋಡಿ ಹೈಡ್ರೋಜನ್ ಹ್ಯಾಲೈಡಲ್ಲಿ ಏನಾಯಿತು? ದಿಸ್ ವಿಲ್ ಬಿ ಯೋರ್ ಡೆಲ್ಟಾ ಪಾಸಿಟಿವ್, ದಿಸ್ ವಿಲ್ ಬಿ ಯೋರ್ ಡೆಲ್ಟಾ ನೆಗೆಟಿವ್. PCl5 ಒಂದು ಕ್ಲೋರಿನ್ ಆಟಮ್ ಡೆಲ್ಟಾ ನೆಗೆಟಿವ್ ಆಯಿತು, ಇದರಲ್ಲಿ ಕ್ಲೋರಿನ್ ಆಟಮ್ ಡೆಲ್ಟಾ ಕ್ಲೋರೈಡ್ ಡೆಲ್ಟಾ ನೆಗೆಟಿವ್ ಆಯಿತು. ಸೊ ಏನಾಯಿತು ಇಲ್ಲಿ? ROH ಪ್ಲೇಸಲ್ಲಿ RX ಆಯಿತಾ? RX ಆಯಿತು. ಎಸ್ ಮ್ಯಾಮ್. ಸೊ ಹೈಡ್ರೋಜನ್ ಹ್ಯಾಲೈಡ್ದು ಯಾವ ಥರ ರಿಯಾಕ್ಟ್ ಆಗ್ಬೋದು ನಾನು ಹೇಳಿದೆ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲೇ. ದಟ್ ಈಸ್ HI ರಿಯಾಕ್ಟಿವ್ ತುಂಬ, ದೆನ್ HBr, ದೆನ್ HCl, ದೆನ್ HF. ಎಸ್ ಮ್ಯಾಮ್, ಹೇಳಿದ್ರಿ ನೀವು ಇದನ್ನ. ಬಾಂಡ್ ಎಷ್ಟು ಈಸಿಲಿ ಬ್ರೇಕ್ ಆಗುತ್ತೆ ಅಷ್ಟು ಬೇಗ ರಿಯಾಕ್ಟಿವ್. ಅಲ್ಕೈಲ್ ಗ್ರೂಪ್ ಬಗ್ಗೆ ನಾನು ಯಾವ ಥರ ಹೇಳಿದೆ ನಿಮಗೆ? ಟರ್ಷರಿ, ದೆನ್ ಸೆಕೆಂಡರಿ, ದೆನ್ ಪ್ರೈಮರಿ. ಯಾಕಂದರೆ ಕಾರ್ಬೋಕೆಟಯಾನ್ದು ನಿಮ್ಮದು ಮಧ್ಯದಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ. ಕರೆಕ್ಟ್? ಓಕೆ ಮ್ಯಾಮ್, ಇದು ನೆನಪಿದೆ. ಯಾಕೆ ಮ್ಯಾಮ್ ಇದನ್ನು ನೀವು ಡೀಪಾಗಿ ಹೇಳ್ತಿಲ್ಲ? ಅದಕ್ಕೆ ಹೇಳೋದು ಹ್ಯಾಲೋ ಆಲ್ಕಿನ್ಸ್, ಹ್ಯಾಲೋ ಐರಿನ್ಸ್ ಓದ್ಬಿಟ್ಟು ಬರಬೇಕು. ಓಕೆ. ನೆಕ್ಸ್ಟ್ PCl5 ಹಾಕಿದಾಗ ನಾವು ನೋಡಿದ್ವಿ. ದಟ್ ಈಸ್ ನನಗೆ RCl ಸಿಕ್ತಿತ್ತು. ದಟ್ ಈಸ್ 3 moles, RCl ಸಿಕ್ತಿತ್ತು. ಪ್ಲಸ್ ನಂಗೆ ಏನು ಸಿಕ್ತಿತ್ತು? POCl3 ಸಿಕ್ತಿತ್ತು. ನೆಕ್ಸ್ಟ್ ಏನು ಸಿಕ್ತಿತ್ತು ಮ್ಯಾಮ್? ಇನ್ನೊಂದು ನನಗೆ HCl ರಿಲೀಸ್ ಆಗ್ತಿತ್ತು. ರೈಟ್? ಇದನ್ನು ನೋಡಿದ್ವಿ ನಾವು. ನೆಕ್ಸ್ಟ್ PCl3 ಹಾಕಿದಾಗ 3 moles ತೊಗೊತಿದ್ವಿ. ಸೊ 3RCl ಸಿಗೋದು ನನಗೆ. ಎಸ್ ಆರ್ ನೋ? ಆ್ಯಂಡ್ ಇದನ್ನು ತೊಗೊಂಡಿದ್ದಾಗ ನನಗೆ H2O ಸಿಗೋದು. ಕ್ಲಿಯರ್? ಇದು ರಿಯಾಕ್ಷನ್ ಆಗ್ತಿತ್ತಾ? ಎಸ್ ಮ್ಯಾಮ್, ಆಗ್ತಿತ್ತು. ನಾವು ನೋಡಿದ್ದೀವಿ. ನೆಕ್ಸ್ಟ್ ಒಂದಿಗೆ ಬರೋಣ. ದಟ್ ಈಸ್ ಕ್ಲೀವೇಜ್ ಇನ್ವಾಲ್ವಿಂಗ್ ಬೋತ್ ಆಲ್ಕೈಲ್ ಆ್ಯಂಡ್ ಹೈಡ್ರಾಕ್ಸಿಲ್ ಗ್ರೂಪ್. ಎರಡು ಆಲ್ಕೈಲ್ ಆ್ಯಂಡ್ ಹೈಡ್ರಾಕ್ಸಿಲ್ ಗ್ರೂಪಲ್ಲಿ ಫಸ್ಟ್ ಒಂದು ನಾವೇನು ನೋಡಿದ್ವಿ? ದಟ್ ಈಸ್ ಯೋರ್ ಡಿಹೈಡ್ರೇಷನ್ ರಿಯಾಕ್ಷನ್. ಸೊ ಡಿಹೈಡ್ರೇಷನ್ ರಿಯಾಕ್ಷನ್ನ ನೋಡ್ಕೊಳೋಣವಾ? ಎಸ್ ಮ್ಯಾಮ್, ನೋಡ್ಕೊಳೋಣ. ಡಿಹೈಡ್ರೇಷನ್ ರಿಯಾಕ್ಷನಲ್ಲಿ ನೋಡಿ ಯೂಶಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇದು ಸೆಕೆಂಡರಿ ಆಲ್ಕೋಹಾಲ್ ಆರ್ ಟರ್ಷರಿ ಆಲ್ಕೋಹಾಲ್ ಆ್ಯಂಡ್ ಪ್ರೈಮರಿ ಆಲ್ಕೋಹಾಲ್ ಮೂರು ಆಗಿರ್ತವೆ. ಸೊ ಬೋತ್ ಆರ್ all the three will involve. And ಇದರಲ್ಲಿ ಏನಾಗಿರುತ್ತೆ? ಇಟ್ ಈಸ್ ನಾಟ್ ಎಕ್ಸೆಸ್ ಪ್ರೈಮರಿ ಆಲ್ಕೋಹಾಲ್. ಯಾವಾಗ ಪ್ರೈಮರಿ ಆಲ್ಕೋಹಾಲ್ ಕನ್ಸಿಡರ್ ಮಾಡ್ತೀರಾ ಅದು ಎಕ್ಸೆಸ್ ಅಲ್ಲಿ ಇರಬಾರ್ದು. ಎಕ್ಸೆಸ್ ಅಲ್ಲಿ ಇದ್ರೆ ಅದು ಈಥರ್ ಫಾರ್ಮೇಷನ್ ಆಗುತ್ತೆ. ನೋಡಿದ್ದೀರಾ? ರೈಟ್? ಓಕೆ ಮ್ಯಾಮ್, ನೋಡಿದ್ದೀವಿ. ಇದರಲ್ಲಿ ನಾವೇನು ಮಾಡಬೇಕು? ಆಸಿಡ್ ಹಾಕಬೇಕಷ್ಟೇ. ಸೊ ಏನಾಗ್ತಿದೆ? ಆಸಿಡ್ ಡಿಹೈಡ್ರೋಜಿನೇಷನ್ ಆಗ್ತಿದೆ. ಸೊ ಇವಾಗ ಏನಾಗ್ತಿರುತ್ತೆ ಇಲ್ಲಿ? ನೀವು H2SO4 ಹಾಕಿದಾಗ ಸೊ ಇಲ್ಲಿಂದ ಏನಾಗುತ್ತೆ? ಹೈಡ್ರೋಜನ್ ರಿಮೂವ್ ಆಗುತ್ತೆ ಬೀಟಾ ಕಾರ್ಬನಿಂದ. ಆ್ಯಂಡ್ ಇಲ್ಲಿಂದ ಏನಾಗುತ್ತೆ? ಹೈಡ್ರಾಕ್ಸಿಲ್ ಗ್ರೂಪ್ ರಿಮೂವ್ ಆಗುತ್ತೆ. ರೈಟ್? ಸೊ ಏನು ಸಿಕ್ತು ನಿಮಗೆ? ಅಲ್ಕೀನ್ ಸಿಕ್ತಾ? ಎಸ್ ಮ್ಯಾಮ್, ಅಲ್ಕೀನ್ ಸಿಕ್ತು. ಆ್ಯಂಡ್ ಇದು ಯಾವ್ದು ರೂಲ್ ಫಾಲೋ ಮಾಡ್ತಿದೆ? ಎಲಿಮಿನೇಷನ್ ರೂಲ್ ಅಂತ ಹೇಳಿದ್ರೆ ಸೇಡ್ಜೆಫ್ ರೂಲ್ ಫಾಲೋ ಮಾಡ್ತಿದೆ. ಸೊ ಸೇಡ್ಜೆಫ್ ರೂಲ್ ಅಕಾರ್ಡಿಂಗ್ ಏನು ಹೇಳ್ತಿದೆ? ಅಲ್ಫಾ ಕಾರ್ಬನಿಂದ OH ರಿಮೂವ್ ಮಾಡಿ ಆ್ಯಂಡ್ ಬೀಟಾ ಕಾರ್ಬನಲ್ಲಿ ಲೆಸ್ ಹೈಡ್ರೋಜನ್ ಇರೋ ಕಾರ್ಬನಿಂದ ಏನು ಮಾಡಿ? ರಿಮೂವ್ ಹೈಡ್ರೋಜನ್
ಲೆಸ್ ಹೈಡ್ರೋಜನ್ ಇರೋ ಕಾರ್ಬನ್ ಇಂದ ರಿಮೂವ್ ಹೈಡ್ರೋಜನ್ ಹೇಳುತ್ತೆ, ರೈಟ್. ಇದನ್ನು ಯಾಕೆ ಮ್ಯಾಮ್ ಡೀಪಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಯಾಕಂದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನ. ಓಕೆ, ಸೊ ಓಕೆ ನೆಕ್ಸ್ಟ್ ಬರೋಣ, ದಟ್ ಈಸ್ ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಮಾಡ್ಬೇಕಾದ್ರೆ ಒಂದು ತಿಳ್ಕೊಳ್ಳಿ, ಆಕ್ಸಿಡೇಷನ್ ಮಾಡ್ಬೇಕಾದ್ರೆ ಯಾವ ಟೈಪ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡಿದ್ದೀರಾ ದಾಟ್ ವಿಲ್ ಮೇಕ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಫಸ್ಟ್ ಒಂದಿಗೆ ನೋಡೋಣ, ದಟ್ ಈಸ್ ಇವೆರಡೇ ಏನು ಯೂಸ್ ಮಾಡಿದೀನಲ್ಲ. ಸೊ ದಿಸ್ ಈಸ್ ಯೋರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ನಿಮ್ದು? ದಟ್ ಈಸ್ ಯೋರ್ PCC and CrO3 in presence of pyrimidine. ಎರಡು ಕೇಸಲ್ಲೂ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದಾಗ ಬೇರೆ ಬೇರೆ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ, ಆಯ್ತಾ. ಬಟ್ ಅದೇ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟು ತಗೊಂಡಾಗ KMnO4 ಆ್ಯಂಡ್ ನಿಮ್ದು H2Cr2O4 ಟೈಪು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡಾಗ ಬೇರೆ ಟೈಪ್ ಆಫ್ ಪ್ರಾಡಕ್ಟ್ ಕೊಡುತ್ತೆ. ಇವಾಗ ಏನು ಪ್ರಾಡಕ್ಟ್ ಕೊಡುತ್ತೆ ನೋಡಿ. ಸೊ ಸಿಂಪಲ್ ಆಗಿ ಜ್ಞಾಪನಕ್ಕೆ ಇಟ್ಕೊಬೇಕು, ದಟ್ ಈಸ್ ವೆನ್ ಎವರ್ ಯು ಆರ್ ಯೂಸಿಂಗ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಂಡ್ ನಿಮ್ಮದು ಆಲ್ಕೋಹಾಲ್ ಟೈಪ್ ಏನಿದೆ, ಪ್ರೈಮರಿ ಆಲ್ಕೋಹಾಲ್ ಇದೆ, ಅವಾಗ ನಿಮ್ಗೆ ಏನು ಸಿಗುತ್ತೆ? ಆಲ್ಡಿಹೈಡ್ ಸಿಗುತ್ತೆ. ದಟ್ ಈಸ್ CH3 ತಗೊಂಡಿದ್ದೀರಾ, ಇಲ್ಲಿ CH3 ಹಾಗೆ ಇರುತ್ತೆ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೇನು? ಡಬಲ್ ಬಾಂಡ್ O ಆ್ಯಂಡ್ H. ಅರ್ಥ ಆಯ್ತಾ? ಸೊ ಏನು ಸಿಕ್ತು ನಿಮಗೆ? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟಲ್ಲಿ ನಿಮಗೆ ಆಲ್ಡಿಹೈಡ್ ಸಿಗ್ತಾ ಹೋಯ್ತು. ಸಾರಿ CH3OH ಇದ್ರೆ, ಸೊ ಯು ವಿಲ್ ಗೆಟ್ HC ಡಬಲ್ ಬಾಂಡ್ OH ಫಾರ್ಮಾಲ್ಡಿಹೈಡ್ ಸಿಗ್ತಾ ಹೋಗುತ್ತೆ. ಸೊ ಏನೇನು ರಿಮೂವ್ ಆಯಿತು? ನಿಮ್ಮದು ಹೈಡ್ರೋಜನ್ ಇಲ್ಲಿಂದ ಒಂದು ರಿಮೂವ್ ಆಯಿತು, ಆ್ಯಂಡ್ ಎಲ್ಲಿಂದ ಒಂದು ರಿಮೂವ್ ಆಯಿತು? ಇಲ್ಲಿಂದ ಒಂದು ರಿಮೂವ್ ಆಯಿತು. ಕ್ಲಿಯರ್? ಸೊ -H2 ಆಗಿದೆ. ಆಕ್ಸಿಡೇಷನ್ ಅಂದ್ರೆ ಏನು? H2 ರಿಮೂವ್ ಆಗೋದು. ನೆಕ್ಸ್ಟ್ ಏನಾದರೂ ನೀವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡಿದ್ರೆ ನಿಮ್ದು ಏನಾಗೋಗುತ್ತೆ? ಇದು ಫಾರ್ಮಿಕ್ ಆಸಿಡ್ ಆಗೋಗುತ್ತೆ, ಫಾರ್ಮಿಕ್ ಆಸಿಡ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಓಕೆ, ಇದರಲ್ಲಿ ನೀವೇನಾದರೂ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡ್ರೆ ಏನಾಯಿತು? ಇಲ್ಲಿಂದ ಒಂದು ಹೈಡ್ರೋಜನ್ ರಿಮೂವ್ ಆಯಿತು, ಇಲ್ಲಿಂದ ಒಂದು ಹೈಡ್ರೋಜನ್ ರಿಮೂವ್ ಆಯಿತು, ಆ್ಯಂಡ್ ಇಲ್ಲಿಂದ ಒಂದು ಹೈಡ್ರೋಜನ್ ರಿಮೂವ್ ಆಯಿತು. ಸೊ ಏನಾಗ್ತಾ ಹೋಯ್ತಿದ್ದು? ದಟ್ ಈಸ್ CH3 ಹಿಂಗಿದೆ, ಕಾರ್ಬನ್ಗೆ ಏನಾಯಿತು? ಡಬಲ್ ಬಾಂಡ್ ಆಯಿತು, ಒಂದು ಕೀಟೋನ್ ಪ್ರೊಡ್ಯೂಸ್ ಆಯಿತು. ಏನಾಯಿತು? ಕೀಟೋನ್ ಪ್ರೊಡ್ಯೂಸ್ ಆಯಿತು. ಅದೇ ನೀವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡ್ರೆ CH3 C ಡಬಲ್ ಬಾಂಡ್ OH ಆಸಿಡ್ ಸಿಗುತ್ತೆ, ಆ್ಯಂಡ್ ಇನ್ನೊಂದೇನು ಸಿಗುತ್ತೆ? ಇನ್ನೊಂದು ಕೂಡ ನಿಮ್ದು ಏನಾಗೋಗುತ್ತೆ? ಆಸಿಡ್ ಫಾರ್ಮೇಷನ್ ಮಾಡ್ಕೊತಾ ಹೊರಟೋಗುತ್ತೆ. ಅಥವಾ ಇನ್ನೊಂದು ನಿಮಗೆ ಯೂಶಲಿ ಏನು ಕೊಡ್ಬೋದು? ಆಲ್ಕೋಹಾಲ್ ಕೊಡ್ಬೋದು ಇದು, ಆಯ್ತಾ. ಅಥವಾ ಇನ್ನೊಂದು ಮಿಕ್ಸ್ಚರ್ ಆಫ್ ಆಸಿಡ್, ಇದು ಇನ್ನೊಂದು ಸತಿ ಏನಾಗೋಗುತ್ತೆ? ನಿಮ್ಮದು ಅಸಿಟಿಕ್ ಆಸಿಡ್ ಕೊಡ್ತಾ ಹೋಗುತ್ತೆ. ಸೊ ಇನ್ನೂ ಆಕ್ಸಿಡೈಸಿಂಗ್ ಏಜೆಂಟ್ ಮಾಡ್ಕೊಂಡ್ರೆ, ಕಂಟ್ರೋಲ್ಡ್ ಮಾಡಲಿಲ್ಲ ಅಂದರೆ ಇದು ಕೂಡ ಏನಾಗುತ್ತೆ? ಆಸಿಡ್ ಕೊಡ್ತಾ ಹೋಗುತ್ತೆ. ಕ್ಲಿಯರ್? ಇಷ್ಟು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಯಾವ್ದು ಯೂಸ್ ಮಾಡಿರೋದು? ಸೆಕೆಂಡರಿ ಆಲ್ಕೋಹಾಲ್. ಕ್ಲಿಯರ್? ನೆಕ್ಸ್ಟ್ ಒಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್ಸ್. ಸೊ ಫಿನಾಲ್ಸ್ದು ಕೆಮಿಕಲ್ ಪ್ರಾಪರ್ಟೀಸ್ ನಾವು ನೋಡ್ಕೊಂತ ಹೋಗೋಣ. ಆಲ್ಕೋಹಾಲ್ಸ್ದು ಆಗೋಯ್ತು, ಆ್ಯಂಡ್ ಫಿನಾಲ್ಸ್ದು ಕೂಡ ಈಸಿ ಇದೆ, ಡೋಂಟ್ ವರಿ ಅಟ್ ಆಲ್. ಇದರಲ್ಲೂ ಕೂಡ ನಿಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್ ನಾವು GOC ಅಲ್ಲಿ ಏನು ಡಿಸ್ಕಸ್ ಮಾಡಿದ್ದೀವಿ ಗೊತ್ತಿದ್ರೆ ನೀವು ಆರಾಮಾಗಿ ಮಾಡ್ತೀರಾ, ಅರ್ಥ ಆಗತ್ತೆ ನೋಡಿ. ಸೊ ಇವಾಗ ನೀವು ಫಸ್ಟ್ ಅಸಿಡಿಕ್ ನೇಚರ್ನ ಪ್ರೂವ್ ಮಾಡಬೇಕು. ಅಸಿಡಿಕ್ ನೇಚರ್ನ ಯಾವಾಗ ಪ್ರೂವ್ ಮಾಡ್ತೀರಾ? ವೆನ್ ಯು ಸೇ ದಟ್ ಸಮ್ ಮಾಲಿಕ್ಯೂಲ್ ಸಮ್ ಕಂಪೌಂಡ್ ಇಸ್ ಅಸಿಡಿಕ್, ಯಾವಾಗ ಅದು H+ನ ಕೊಡಕ್ಕೆ ಎಬಿಲಿಟಿ ಇದೆ. ಇಫ್ ಇಟ್ ಇಸ್ ಹ್ಯಾಸ್ ಎಬಿಲಿಟಿ ಟು ಗಿವ್ ಪ್ರೋಟಾನ್ ಆ್ಯಂಡ್ ಅಕ್ಸೆಪ್ಟ್ ಎಲೆಕ್ಟ್ರಾನ್, ದಟ್ ಈಸ್ ಯೋರ್ ಆಸಿಡ್ಸ್. ಸೊ ವೆನ್ ಎವರ್ ಯು ಆ್ಯಡ್ ಸೋಡಿಯಂ, ಸೊ ಇಟ್ ಮಸ್ಟ್ ಬಿ ಏಬಲ್ ಟು ಡೊನೇಟ್ ದಿಸ್ ಹೈಡ್ರೋಜನ್ ಪ್ಲಸ್, ರೈಟ್, ಪ್ರೋಟಾನ್ನ ಡೊನೇಟ್ ಮಾಡಬೇಕು. ಸೊ ಸಿ ದಿಸ್ ಫಿನಾಲ್ ಆಸ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್, ಇದೇನು ಮಾಡುತ್ತೆ? ಇದನ್ನು ಏನು ಮಾಡುತ್ತೆ? ರಿಪ್ಲೇಸ್ ಮಾಡ್ಕೊಳುತ್ತೆ ನಿಮ್ಮದು ಹೈಡ್ರೋಜನ್, ಆಯ್ತಾ. ಆ್ಯಂಡ್ ಇಲ್ಲಿ ಹೈಡ್ರೋಜನ್ ರಿಮೂವ್ ಆಗಿರೋದ್ರಿಂದ ಸೈಡ್ ಪ್ರಾಡಕ್ಟ್ ಏನಾಗುತ್ತೆ? ಹಾಫ್ H2, ಒಂದು ಹೈಡ್ರೋಜನ್ ಇರೋದ್ರಿಂದ ಹಾಫ್ ಬರುತ್ತೆ. NaOH ನ ಹಾಕಿದ್ರೆ ಸಿಮಿಲರ್ ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ. ಸಿಮಿಲರ್ ಟೈಪ್ ಆಫ್ ರಿಯಾಕ್ಷನ್ ಯು ಕ್ಯಾನ್ ಸಿ ONA ಪ್ಲಸ್ ಸೈಡ್ ಪ್ರಾಡಕ್ಟ್ ವುಡ್ ಬಿ OH ಮೈನಸ್ ಆ್ಯಂಡ್ H ಪ್ಲಸ್, ದಟ್ ಈಸ್ H2O, ಆಯ್ತಾ. ನೆಕ್ಸ್ಟ್, ಸೊ ದಿಸ್ ಈಸ್ ಯೋರ್ ಅಸಿಡಿಕ್ ನೇಚರ್. ಸೊ ವಾಟ್ ಇಟ್ ವಿಲ್ ಡಿಫೈನ್? ಅಸಿಡಿಕ್ ನೇಚರ್ನ ಡಿಫೈನ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಅದರದ್ದು ಅಸಿಡಿಟಿ ಅಷ್ಟೇ ಜಾಸ್ತಿ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಾಟ್ ಯು ಮಸ್ಟ್ ನೋ. ಸೊ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಎಫೆಕ್ಟ್ ಇನ್ಕ್ರೀಸ್ ಆಯಿತು ಅಂದರೆ ಅಸಿಡಿಟಿ ನಾನು ಆರ್ಡರ್ ಯಾವ ಥರ ಹೇಳ್ಬೋದು ನೋಡಿ. ಸೊ ದಿಸ್ ಫಿನಾಲ್ ಈಸ್ ಲೆಸ್ ಅಸಿಡಿಕ್ ದ್ಯಾನ್ ಯೋರ್ orthonitrophenol, and this is in turn less acidic than ortho and paranitrophenol, and this is in turn less acidic than ortho para ortho, ಆಯ್ತಾ, ಪಿಗ್ರಿಕ್ ಆಸಿಡ್ಗೆ. ಸೊ ನೆಕ್ಸ್ಟ್ ಬಂದು ಬರೋಣ, ದಟ್ ಈಸ್ ಯೋರ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಲ್ಲಿ ಯಾವ ಥರ ಆಗುತ್ತೆ? ಇವಾಗ
ಫಿನಾಲ್ ಇದೆ, OH ಇದೆ ಇಲ್ಲಿ. ಸೊ ಇದನ್ನ ಆಕ್ಸಿಡೈಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಆಕ್ಸಿಜನ್ ಆಡ್ ಮಾಡಬೇಕಾ? ಸೊ ಸಿ, ಅದಕ್ಕೇನೆ ಹೇಳೋದು ನಿಮ್ದು K2Cr2O7 ಬೇಡ, ನೀವು ಸುಮ್ಮನೆ ಅಟ್ಮಾಸ್ಫಿಯರ್ ಅಲ್ಲಿ ಇಕ್ಕಿದ್ರು, ಸುಮ್ಮನೆ ಅಟ್ಮಾಸ್ಫಿಯರ್ ಅಲ್ಲಿ ಇರೋ ಆಕ್ಸಿಜನ್ ಜೊತೆನೂ ನೀವು ಫಿನಾಲ್ನ ಇಟ್ಬಿಟ್ರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಬೆನ್ಸೋಕ್ವಿನೋನ್ ಫಾರ್ಮೇಶನ್ ಆಗುತ್ತೆ. ಏನಾಗುತ್ತೆ? ಬೆನ್ಸೋಕ್ವಿನೋನ್ ಫಾರ್ಮೇಶನ್ ಆಗುತ್ತಾ? ಸೊ ದಿಸ್ ರಿಯಾಕ್ಷನ್ ಈಸ್ ಯೋರ್ ಆಕ್ಸಿಡೇಷನ್ ರಿಯಾಕ್ಷನ್. ಏನ್ ರಿಯಾಕ್ಷನ್ ಇದು? ಆಕ್ಸಿಡೇಷನ್ ರಿಯಾಕ್ಷನ್. ಅಂಡ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಈ ಬೆನ್ಸೋಕ್ವಿನೋನ್ದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ದಿಸ್ ಒನ್ ಇಸ್ ನಾಟ್ ಬೀನ್ ಐಡೆಂಟಿಫೈಡ್ ಆಸ್ ಆರೋಮ್ಯಾಟಿಕ್ ಆರ್ ಆಂಟಿ ಆರೋಮ್ಯಾಟಿಕ್, ವಿಚ್ ಐ ಡಿಂಟ್ ಟೆಲ್ ಯು ಇನ್ ದ ಲಾಸ್ಟ್ ಕ್ಲಾಸ್. ಐ ವಿಲ್ ಟೆಲ್ ಯು ದಟ್ ಬೇರೆ ಎಲ್ಲ ರಿಸರ್ಚ್ ಪೇಪರ್ಸ್ ಅಲ್ಲಿ ಸ್ಕಾಲರ್ಸ್ ಇನ್ನು ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಡಿಬೇಟ್ ನಡೀತಿದೆ, ಇದು ಆರೋಮ್ಯಾಟಿಕ್ ಇದೆಯಾ ಅಥವಾ ಆಂಟಿ ಆರೋಮ್ಯಾಟಿಕ್ ಇದೆಯಾ ಅಥವಾ ನಾನ್ ಆರೋಮ್ಯಾಟಿಕ್ ಇದೆಯಾ. ಮೋಸ್ಟ್ ಆಫ್ ದ ಕನ್ಕ್ಲೂಷನ್ಸ್ ಆರ್ ಟುವರ್ಡ್ಸ್ ದಟ್ ಇಟ್ ಈಸ್ ನಾನ್ ಆರೋಮ್ಯಾಟಿಕ್. ನಾನ್ ಆಂಟಿ ಆರೋಮ್ಯಾಟಿಕ್ ಏನಕ್ಕಿಲ್ಲ ಅಂತ ಹೇಳಿದ್ರೆ ಕ್ರಾಸ್ ಕಂಜುಗೇಷನ್ ಇದೆ, ಅರ್ಧಕ್ಕೆ ಕಂಜುಗೇಷನ್ ಆಗ್ತಿದೆ. ಸೊ ಇಲ್ಲಿವರೆಗೂ ಕಂಜುಗೇಷನ್ ಆಗುತ್ತೆ ಅಂಡ್ ದೆನ್ ಹಿಯರ್ ಕಂಟಿನ್ಯೂ ಆಗಲ್ಲ. ಸೊ ದೇರ್ ಫೋರ್ ಥ್ರೂ ಔಟ್ ದ ರಿಂಗ್ ಇಲ್ಲ ಅಂತ ಅದನ್ನ ಆರೋಮ್ಯಾಟಿಕ್ ಕನ್ಸಿಡರ್ ಮಾಡಲ್ಲ. ಹಾಫ್ ಇರೋದ್ರಿಂದ ಅದನ್ನೇನು ಕನ್ಸಿಡರ್ ಮಾಡ್ತಾರೆ? ನಾನ್ ಆರೋಮ್ಯಾಟಿಕ್, ನಾಟ್ ಆಂಟಿ ಆರೋಮ್ಯಾಟಿಕ್. ಆಯ್ತಾ? ಸೊ ಇಟ್ ಈಸ್ ಯೋರ್ ಆಕ್ಸಿಡೇಷನ್ ರಿಯಾಕ್ಷನ್. ಅಂಡ್ ಇದೇನಾಗಿರುತ್ತೆ, ನಿಮ್ದು ರೆಡ್ಡಿಶ್ ಕಲರ್ ಅಲ್ಲಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ ವೆನ್ ಎವರ್ ಯು ಆಕ್ಸಿಡೈಸ್ ಇಟ್ ಇನ್ ಪ್ರೆಸೆನ್ಸ್ ಆಫ್ ಅಟ್ಮಾಸ್ಫಿಯರ್. ಕ್ಲಿಯರ್? ಸೊ ಯಾವಾಗಾದ್ರೂ ಎನಿ an organic compound is present which has some kind of smell ಅಂತ ಕೊಟ್ಬಿಟ್ಟು and it will in presence of air it will decolorize, it will colorize to reddish color ಆಗುತ್ತೆ, ಚೇಂಜ್ ಆಗುತ್ತೆ ಅಂತ ಏನಾದರೂ ಕೊಟ್ಟಿದ್ರೆ that is your phenol. Next with zinc. zinc ಅಲ್ಲಿ ಹಾಕಿದ್ರೆ ಏನಾಯ್ತು? ರಿಡಕ್ಷನ್ ಆಯಿತು. ರಿಡಕ್ಷನ್ means this oxygen is removed. So what you will write? Benzene you will write. So this is your reduction reaction. ನೆಕ್ಸ್ಟ್ ಬರೋಣ, ದಟ್ ಈಸ್ ಯೋರ್ ಡಿಹೈಡ್ರೇಷನ್ ರಿಯಾಕ್ಷನ್. ಡಿಹೈಡ್ರೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ನೀವು H2O ನ ರಿಮೂವ್ ಮಾಡಬೇಕಾ? ಎಸ್ ಮ್ಯಾಮ್, H2O ರಿಮೂವ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇದು OH ರಿಮೂವ್ ಆಯಿತು, ಈ ಒಂದು NH3 ಇಂದ 1 H+ ರಿಮೂವ್ ಆಯ್ತಾ? H2O ಆಯಿತು, ಮಿಕ್ಕಿದೇನು NH2 ನ. ಸೊ ಇಲ್ಲಿ ನಮ್ಗೆ ಸಿಕ್ತು NH2. ಕ್ಲಿಯರ್? ಸೊ ದಿಸ್ ಇಸ್ ಯೋರ್ ಡಿಹೈಡ್ರೇಷನ್ ರಿಯಾಕ್ಷನ್. Dehydration reaction. Clear? Okay. Now let us move on to your electrophilic substitution reaction. So electrophilic substitution reaction ಬಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಈ ಚಾಪ್ಟರ್ ಅಲ್ಲಿ. So first let us start with your bromination. ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? ಬ್ರೋಮಿನೇಷನ್ ಇಂದ ಸ್ಟಾರ್ಟ್ ಮಾಡೋಣ. So bromination ಅಲ್ಲಿ whenever you take a non-polar solvent with bromine, bromine ಜೊತೆ non-polar solvent ತೆಗೆದ್ರೆ ನಿಮ್ಗೆ ಏನಾಗುತ್ತೆ? So you will get ortho and para directed, okay, bromo phenol. So ನಿಮ್ಗೆ ಸಿಗುತ್ತೆ phenol, ortho, bromo and phenol, paraದಲ್ಲಿ bromine group. And ಯಾವಾಗ whenever you use bromine in presence of water, that is polar solvent, ಇದೇನ್ ಮಾಡಿದ್ರೆ ನೀವು ನಾನ್ ಪೋಲಾರ್ ಸಾಲ್ವೆಂಟ್ ಯಾವ್ದಾದ್ರು ಕೊಟ್ಟಿದ್ರು ಈ ತರ ಆಗುತ್ತೆ ರಿಯಾಕ್ಷನ್. ಪೋಲಾರ್ ಸಾಲ್ವೆಂಟ್ ಕೊಟ್ಟಿದ್ರೆ ಅಂಡ್ ದಾಟ್ ಟು ಯೋರ್ ಬ್ರೋಮಿನ್ ಈಸ್ ಇನ್ ಎಕ್ಸೆಸ್, ಅವಾಗ ಏನಾಗ್ತಾ ಹೋಗುತ್ತೆ ನಿಮ್ಗೆ ಆರ್ಥೋ ಪ್ಯಾರಾ ಎಲ್ಲ ಡೈರೆಕ್ಷನ್ ಅಲ್ಲಿ ಏನಾಯ್ತು, ನಿಮ್ದು ಬ್ರೋಮಿನ್ ಸಬ್ಸ್ಟಿಟ್ಯೂಟೆಡ್ ಆಯ್ತು. ಸೊ OH ಇದೆ. ಸೊ ಆರ್ಥೋದಲ್ಲಿ ನಿಮ್ದು ಏನಾಗಿತ್ತು? electron density ಜಾಸ್ತಿ ಇತ್ತು and wherever electron density is high there bromine is substituted. Clear? Okay. Now we can move on to your nitration. ಯಾವ ರಿಯಾಕ್ಷನ್ ನೋಡೋಣ? ನೈಟ್ರೇಷನ್ ನೋಡೋಣ ಯಾವ ತರ ಆಗುತ್ತೆ. ಸೊ ನೈಟ್ರೇಷನ್ ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ we know that NO2 group is substituted, right? NO2 plus ನಮ್ದು ನೈಟ್ರೇಟ್ ನಮ್ದು ಎಲೆಕ್ಟ್ರೋಫೈಲ್ ಆಗಿದೆ. ಸೊ ಯಾವಾಗ ಯು ಯೂಸ್ ಡೈಲ್ಯೂಟ್ HNO3, ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ತಗೊಂಡಾಗ ಸೊ ಯು ವಿಲ್ ಗೆಟ್ ಆರ್ಥೋ ಅಂಡ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಮಿಕ್ಸ್ಚರ್. ಆಯ್ತಾ? ವೇರ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ವಿಲ್ ಪ್ರಿಡಾಮಿನೆಂಟ್ ಆರ್ ಯು ಕ್ಯಾನ್ ಸೇ ಮೇಜರ್ ಪ್ರಾಡಕ್ಟ್. whenever you take concentrated HNO3 ತಗೊಂಡಾಗ ಏನಾಗುತ್ತೆ? ಎಲ್ಲ ಆರ್ಥೋ ಅಂಡ್ ಪ್ಯಾರಾ ಸೈಟ್ಸ್ ಗಳೇನಾಗುತ್ತೆ? ಆಕ್ಟಿವೇಟ್ ಆಗುತ್ತೆ ಅಂಡ್ ಅದನ್ನ electrophilic substitution reaction ಕೊಡುತ್ತೆ. and this is famously called as your picric acid. ಇದನ್ನ ಏನು ಕರೀತೀರಾ ನೀವು? picric acid ಅಂತ ಕರೀತೀರಾ, ರೈಟ್? concentrated HNO3, picric acid and normal ಅಲ್ಲಿ ortho and para substituted product. ನೆಕ್ಸ್ಟ್ ಒಂದು ಬರೋಣ, ದಟ್ ಈಸ್ ಯೋರ್ ಸಲ್ಫೋನೇಷನ್. ಇಲ್ಲೇ ಎಲ್ಲರ ಜೊತೆನೂ ಮಿಸ್ಟೇಕ್ ಆಗೋದು.
ಸಲ್ಫೋನೇಷನ್. ಬಿಕಾಸ್ ಇಲ್ಲಿ ರಿಯೇಜೆಂಟ್ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ದ ಡಿಫ್ರೆನ್ಸ್ ಈಸ್ ಇನ್ ಯೋರ್ ಟೆಂಪರೇಚರ್. ಆಯ್ತಾ? ಸೊ ವೆನ್ ಎವರ್ ಟೆಂಪರೇಚರ್ ಈಸ್ ಲೋ, ಆರ್ ಯು ಕ್ಯಾನ್ ಸೇ 300 ಕೆಲ್ವಿನ್ ಒಳಗಡೆ ಟೆಂಪರೇಚರ್ ಇದ್ದಾಗ, ಆ ಥರ ನೆನ್ಪಿಟ್ಕೊಳ್ಳಿ. ಸೊ ಇಫ್ ಯು ಹ್ಯಾವ್ ಟೆಂಪರೇಚರ್ ಬಿಲೋ 300 ಕೆಲ್ವಿನ್, ಯೋರ್ ಮೇಜರ್ ಪ್ರಾಡಕ್ಟ್ ವಿಲ್ ಬಿ ಆರ್ಥೋ ಸಬ್ಸ್ಟಿಟ್ಯೂಟೆಡ್ SO3H. ಆಯ್ತಾ? ಯಾವಾಗ ಯೋರ್ ಟೆಂಪರೇಚರ್ ಈಸ್ ಹೈಯರ್ ದ್ಯಾನ್ 300 ಕೆಲ್ವಿನ್, ಡೈರೆಕ್ಟ್ಲಿ ರೈಟ್ ಯೋರ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಟೆಂಪರೇಚರ್ ಕನ್ಸಿಡರೇಷನ್. ಯಾಕಂದ್ರೆ ಒಂದು ರಿಯಾಕ್ಷನ್ ಕೊಟ್ಟಿದ್ರೆ ದೇ ವೋಂಟ್ ಗಿವ್ ದಿಸ್ ಓನ್ಲಿ ರಿಯಾಕ್ಷನ್, ದೇ ವಿಲ್ ಗಿವ್ ಅ ಮಿಕ್ಸ್ಡ್ ಪ್ರಾಬ್ಲಮ್. ಐ ವಿಲ್ ಶೋ ಯು. ಆಯ್ತಾ? ಓಕೆ ಮ್ಯಾಮ್, ಸಲ್ಫೋನೇಷನ್ ಇಸ್ ಆಲ್ಸೋ ಡನ್. ಅಂಡ್ ನೌ ಕಮ್ಸ್ ದ ಕಿಂಗ್ ಆಫ್ ದಿಸ್ ಟಾಪಿಕ್, ದಟ್ ಈಸ್ ಯೋರ್ ಅಸೈಲೇಷನ್. ಸೊ ಸಿ, ಅಸೈಲೇಷನ್ ಅಲ್ಲಿ ಏನಾಗುತ್ತೆ? ಅಸೈಲೇಷನ್ ಅಲ್ಲಿ ಇಫ್ ಯು ಯೂಸ್ ಪಿರಿಡಿನ್ ಆಸ್ ಅ ಸಾಲ್ವೆಂಟ್, ದೆನ್ ನಿಮ್ದು ಆರ್ಥೋ ಪ್ಯಾರಾಮೆಟಾ ಎಲ್ಲೂ ಸಬ್ಸ್ಟಿಟ್ಯೂಟ್ ಆಗಲ್ಲ. ಇಟ್ ವಿಲ್ ಡೈರೆಕ್ಟ್ಲಿ ಅಟ್ಯಾಕ್ ಯುವರ್ ಹೈಡ್ರಾಕ್ಸಿಲ್ ಗ್ರೂಪ್. ಇಲ್ಲಿ ಬರೀತೀನಿ ಹೈಡ್ರಾಕ್ಸಿಲ್ ಗ್ರೂಪ್ನ. ಆಕ್ಸಿಜನ್ ಹಿಂಗೆ ಇತ್ತು, ಇದು ಕ್ಲೋರಿನ್ ಅಂಡ್ ದಿಸ್ HCl ವಿಲ್ ಬಿ ರಿಮೂವ್ಡ್. ಅಂಡ್ ಏನಾಯ್ತು ಇಲ್ಲಿ? ಕಾರ್ಬನ್ ಇಂದ ಅಟ್ಯಾಚ್ ಆಯಿತು. ಅಂಡ್ ಯು ಗಾಟ್ ಯುವರ್ ಎಲೆಕ್ಟ್ರೋಫೈಲ್ ಅಟ್ಯಾಚ್ ಟು ಹಿಯರ್, ಆಕ್ಸಿಜನ್ ಮೇಲೆ ಅಟ್ಯಾಚ್ ಆಯಿತು. ಕ್ಲಿಯರ್? ಓಕೆ. ಯಾವಾಗ ನೀವು ಲೂಯಿಸ್ ಆಸಿಡ್ ತಗೊಂತೀರಾ, ಲೂಯಿಸ್ ಆಸಿಡ್ ತಗೊಂಡಾಗ ನಿಮ್ದು ಏನಾಗಿರುತ್ತೆ? ಯು ವಿಲ್ ಗೆಟ್ ಯುವರ್ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟೆಡ್ ಗ್ರೂಪ್. ಆಯ್ತಾ? COR ಗ್ರೂಪ್ ಅಂತ. ಸೊ ಇದನ್ನು ಬಿಡಿಸ್ಬಿಟ್ಟು ಬರೆದು ಬಿಡೋಣ. ಈ ಥರ ಸಿಗ್ತಾ ಹೋಗುತ್ತೆ. ರೈಟ್? ಸೊ ದಾಟ್ ಯು ಮಸ್ಟ್ ಸಿ. ಇದೊಂದು ರಿಯೇಜೆಂಟ್ ನೀಟಾಗಿ ನೀವು ಗ್ಯಾಪ್ನಕ್ಕೆ ಇಟ್ಕೊಂಡಿರಿ. ಆಯ್ತಾ? ಅಂಡ್ ಯಾವಾಗ ಸುಮ್ಮನೆ ನೇಮ್ ರಿಯಾಕ್ಷನ್ಗೋಸ್ಕರ ಹೇಳಕ್ಕೆ, ಯಾವಾಗ ನಿಮ್ದು ಆರ್ ಗ್ರೂಪು ಫಿನೈಲ್ ಗ್ರೂಪ್ ಇರುತ್ತೆ, C6H5 ಗ್ರೂಪ್ ಇರುತ್ತೆ, ಅವಾಗ ಏನಾಗ್ತಾ ಹೋಗುತ್ತೆ? H ಅಂಡ್ ಇಲ್ಲಿ C ಡಬಲ್ ಬಾಂಡ್ O C6H5 ಆಗ್ತಾ ಹೋಗುತ್ತೆ. ಆಯ್ತಾ? ಸೊ ದಿಸ್ ಯು ವಿಲ್ ಗೆಟ್ ಆಸ್ ಯುವರ್ ಪ್ರಾಡಕ್ಟ್. ಓಕೆ, ಈಗ ಬರೋಣ ಇನ್ನೊಂದು ಸ್ಟಾರ್ ಟಾಪಿಕ್ ಅಲ್ಲಿ. ಸೊ ಈ ಒಂದು ರಿಯಾಕ್ಷನ್ ಅಲ್ಲಿ ಕೇರ್ಫುಲಿ ಲಿಸನ್ ಹಿಯರ್. ಈ ಒಂದು ರಿಯಾಕ್ಷನ್ ನೀನು ಪಿರಿಡಿನ್ ಏನು ಇನಿಷಿಯಲಿ ತಗೊಂಡಿದ್ರಿ, ಈ ಪಿರಿಡಿನ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವೇನಾದ್ರೂ ಲೂಯಿಸ್ ಆಸಿಡ್ ಹಾಕಿದ್ರೆ, ಇಲ್ಲಿ ಒಂದು ರೀಅರೇಂಜ್ಮೆಂಟ್ ಆಗತ್ತೆ. ವಾಟ್ ಯು ವಿಲ್ ಸಿ ಅ ರೀಅರೇಂಜ್ಮೆಂಟ್, ಅಂಡ್ ದಿಸ್ ರೀಅರೇಂಜ್ಮೆಂಟ್ ವಿಲ್ ಟರ್ನ್ ಲೈಕ್ ದಿಸ್. ಏನಾಗುತ್ತೆ? ಇಲ್ಲಿ OH ಗ್ರೂಪ್ ಹಂಗೆ ಇತ್ತು, ಇದಕ್ಕೇನಾಯ್ತು? ದಿಸ್ ಇಸ್ ಯುವರ್ ಆರ್ಥೋ, ರೈಟ್? ಅಂಡ್ ದಿಸ್ ಇಸ್ ಯುವರ್ ಮೆಟಾ, ಅಂಡ್ ದಿಸ್ ಇಸ್ ಯುವರ್ ಪ್ಯಾರಾ. ಸೊ ಏನು ಸಿಗ್ತಾ ಹೋಗುತ್ತೆ? ನಿಮ್ದು ಮಿಕ್ಸ್ಚರ್ ಸಿಗ್ತಾ ಹೋಗುತ್ತಾ? ಸೊ ಏನಾಗುತ್ತೆ? ಇದು ರೀಅರೇಂಜ್ ಆಗುತ್ತೆ. ಅಂಡ್ ಇಲ್ಲಿ ಏನಾಗ್ತಾ ಹೋಗುತ್ತೆ? ನಿಮ್ದು C ಡಬಲ್ ಬಾಂಡ್ O R ಗ್ರೂಪ್ ಬರುತ್ತೆ, ಅಂಡ್ ಇಲ್ಲೊಂದು C ಡಬಲ್ ಬಾಂಡ್ O R ಗ್ರೂಪ್ ಬರುತ್ತೆ. ಅಂಡ್ ಇದೇನು ರೀಅರೇಂಜ್ಮೆಂಟ್ ಆಗಿದೆ ಅಲ್ವಾ, ಇದನ್ನ ನೀವು ಹೇಳೋದು ಫ್ರೈಸ್ ರೀಅರೇಂಜ್ಮೆಂಟ್ ಅಂತ ಹೇಳ್ತೀರಾ. ರೀಅರೇಂಜ್ಮೆಂಟ್. ಕ್ಲಿಯರ್? ನೆಕ್ಸ್ಟ್ ಇದನ್ನ ಹೇಳೋದು ನೀವು ಸ್ಕಾಟ್ ಅಂಡ್ ಬೌಮನ್ ರಿಯಾಕ್ಷನ್. ಸೊ ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಒಂದು ನಿಮ್ದು ಫಸ್ಟ್ ಒಂದು ಬರ್ದಿರೋ ರಿಯಾಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಯ್ತಾ? ಓಕೆ, ನೌ ವಿ ಕ್ಯಾನ್ ಮೂವ್ ಆನ್ ಫರ್ದರ್. ವೇಟ್ ಸಾರಿ, ಇಲ್ಲಿ ನಿಮ್ಮದು AlCl3 ಇರುತ್ತೆ. ಆ್ಯಂಡ್ ಲೆಟ್ ಮೀ ಕರೆಕ್ಟ್ ಇಟ್ ಹಿಯರ್. ಇಲ್ಲಿ ಬರಿತೀನಿ ನೋಡಿ. ಹಿಯರ್. ಸೊ ಇಫ್ ಬರ್ಕೊಳ್ಳಿ, ಇಫ್ ಯೋರ್ ಆರ್ ಗ್ರೂಪ್ ಈಸ್ ಯೋರ್ C6H5, ಈ ರಿಯಾಕ್ಷನ್ ಅಲ್ಲಿ, ನಾರ್ಮಲ್ ರಿಯಾಕ್ಷನ್ ಅಲ್ಲಿ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಯೋರ್ ಸ್ಕಾಟ್ ಅಂಡ್ ಬೌಮನ್ ರಿಯಾಕ್ಷನ್. ಈ ರಿಯಾಕ್ಷನ್ ಅಲ್ಲಿ. ಸೊ ಇದ್ರಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ಆಗ್ತಾ ಇರುತ್ತೆ. ನಾವು ಲೆಟ್ ಅಸ್ ಕಮ್ ಟು ಯೋರ್ ನೇಮ್ ರಿಯಾಕ್ಷನ್. ಸೊ ನೇಮ್ ರಿಯಾಕ್ಷನ್ ಅಲ್ಲಿ ಸೊ ಇಂಪಾರ್ಟೆಂಟ್ 3 ನೇಮ್ ರಿಯಾಕ್ಷನ್ಸ್ ಇದಾವೆ ನಿಮ್ಮ ಹತ್ರ. ಸೊ ದಾಟ್ ವಿಲ್ ಬಿ ಯೋರ್ ಕೋಲ್ಬೇಸ್ ಅಂಡ್ ರೈಮನ್ ಥೈಮನ್ ರಿಯಾಕ್ಷನ್ ನೇಮ್ಸ್ ಇದಾವೆ. ಸೊ ಅದನ್ನೇ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. 2 ನೇಮ್ ರಿಯಾಕ್ಷನ್ಸು ಅಂಡ್ 3 ಡಿಫ್ರೆಂಟ್ ಪ್ರಾಡಕ್ಟ್ಸ್, 2 ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಲ್ಲಿ. ಸೊ ಫಸ್ಟ್ ನೋಡಿ, ನಾನು ರಿಯೇಜೆಂಟ್ಸ್ ನಿಮಗೆ ಯಾವ ಥರ ಸ್ಪ್ಲಿಟ್ ಮಾಡಿದ್ದೀನಿ, ಸೊ ದಟ್ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಮ್ಯಾಮ್ ಎಷ್ಟೊಂದು ನಮ್ಮ ಹತ್ರ ರಿಯೇಜೆಂಟ್ಸ್ ಇದ್ದಾವೆ ಆ ರಿಯಾಕ್ಷನ್ ಅಲ್ಲಿ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್, ಯು ಹ್ಯಾವ್ ಟು ಜಸ್ಟ್ ರಿಮೆಂಬರ್ ದಿಸ್ ಕಾಲಮ್.
ಈ ಕಾಲಮ್ನ ನೀವು ಮಾತ್ರ ಏನು ಮಾಡ್ಬೇಕು, ನೀವು ರಿಮೆಂಬರ್ ಮಾಡ್ತಾ ಹೋಗಬೇಕು ಈ ಒಂದು ಪೂರಾ ರಿಯಾಕ್ಷನಲ್ಲಿ. ಆಯ್ತಾ? ಸೊ ರಿಮೆಂಬರ್ ದಿಸ್. ಇನ್ನು ಮಿಕ್ಕಿದ್ದು ಹಿಂದೆ ಮುಂದೆ ಏನು ಬೇಡ, ನಿಮ್ಮದು ಏನು ನೋಡೋಕೆ ಹೋಗ್ಬೇಡಿ ಎಕ್ಸಾಮಲ್ಲಿ. ಕ್ಲಿಯರ್? ಸೊ ಸಿ, ಫಸ್ಟ್ ಒಂದು ನಿಮಗೆ ಗೊತ್ತಿದೆ, NaOH ಯಾವಾಗ ಹಾಕ್ತೀರಾ ಅಂದು ಏನಾಗುತ್ತೆ? ಸೊ ಯು ವಿಲ್ ಗೆಟ್ ದಿಸ್ ಪ್ರಾಡಕ್ಟ್. ದಿಸ್ ಆಲ್ರೆಡಿ ಎವ್ರಿವನ್ ನೋಸ್ ಯು all know, everyone knows this one, that you will get sodium phenoxide. So ma'am, now sodium phenoxide na bardvi ma'am. ಓಕೆ ಮ್ಯಾಮ್, ಸೋಡಿಯಂ ಫಿನಾಕ್ಸೈಡ್ ಆಯಿತು. ನೆಕ್ಸ್ಟ್ ನಾವೇನು ಮಾಡಿದ್ವಿ ಮ್ಯಾಮ್? ಕಾರ್ಬನ್ ಡೈಆಕ್ಸೈಡ್ನ ಆ್ಯಡ್ ಮಾಡಿದ್ರಿ. ಸೊ ಕಾರ್ಬನ್ ಡೈಆಕ್ಸೈಡ್ ಆ್ಯಡ್ ಮಾಡಿದಾಗ ಮ್ಯಾಮ್ ನಮ್ಗೆ ಯಾವ ಥರ ಆಯಿತು? ಇಲ್ಲಿ ONA ಇದೆ ಮ್ಯಾಮ್. ನಂದೇನು ಮಾಡಿದೆ ನಾನು ಇಲ್ಲಿ ಬರೆದ್ಬಿಟ್ಟೆ COO ಮೈನಸ್. ಕಾರ್ಬನ್ ಡೈಆಕ್ಸೈಡ್ನ ಹಾಕಿದ್ದೀನಿ ಮ್ಯಾಮ್. ಆಯಿತಾ? ಸೊ ಇದರಲ್ಲಿ ಏನಾಗಿದೆ ನನ್ನ ಹತ್ರ? -H+ ಮ್ಯಾಮ್ ಈಚೆ ನನ್ನ ಹತ್ರ ಬಂದಿದೆ. ಓಕೆ ಓಕೆ ಮ್ಯಾಮ್. ಸೊ ಇವಾಗ ಏನಾಯಿತು? ನೆಕ್ಸ್ಟ್ ಇದ್ರ ನೋಡಿ, CCl4 ಹಾಕಿದ್ದೀನಿ. ಏನು ಹಾಕಿದ್ದೀನಿ ನಾನು? CCl4 ಕಾರ್ಬನ್ ಟೆಟ್ರಾ ಕ್ಲೋರೈಡ್ನ ಹಾಕಿದ್ದೀನಿ. ಇಲ್ಲಿ ಏನಾಯ್ತು ನಂದು? ONA ಇದೆ ಮ್ಯಾಮ್. ಬಟ್ ಇಲ್ಲಿ ಏನಾಯ್ತು ಮತ್ತೆ ನಂದು? COO ಮೈನಸ್ ಆಗಿದೆ. ಆಯ್ತಾ? ಸೊ ನೆಕ್ಸ್ಟ್ ಮ್ಯಾಮ್ ನಾನು ಏನು ಮಾಡಿದೆ? CHCl3 ಹಾಕಿದೆ. ಈ ಸತಿ ನನಗೇನು ಸಿಕ್ಕಿದೆ? ONA ಸಿಕ್ಕಿದೆ. ಬಟ್ CHCl3 ಹಾಕಿದಾಗ, ಕ್ಲೋರೋಫಾರ್ಮ್ ಹಾಕಿದಾಗ ನನಗೆ ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಬರುತ್ತೆ. ಅರ್ಥ ಆಯ್ತಾ? ಸೊ ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಹಾಕಿದಾಗ ಏನು ಬಂತು ನಿಮಗೆ? ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಬಂತು. ಆ್ಯಂಡ್ ಯಾವಾಗ ನೀವು ಕ್ಲೋರೋಫಾರ್ಮ್ ಹಾಕಿದ್ರೆ ನಿಮ್ಗೆ ಏನು ಸಿಕ್ತು? ಆಲ್ಡಿಹೈಡ್ ಗ್ರೂಪ್ ಸಿಕ್ತಾ? ಸೊ ದಿಸ್ ಮಸ್ಟ್ ಬಿ ರಿಮೆಂಬರ್ಡ್, ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ದೆನ್ ಏನು ಮಾಡಿದ್ವಿ ಮ್ಯಾಮ್? ನಾರ್ಮಲ್ ಹೈಡ್ರಾಲಿಸಿಸ್ ಮಾಡಿದ್ವಿ. ಏನಕ್ಕೆ ಮಾಡ್ತಿದ್ದೀವಿ ನಾವು ಇಲ್ಲಿ? ಇಲ್ಲಿ ಒಂದು H+ ಆ್ಯಡ್ ಮಾಡೋಕ್ಕೆ ಮ್ಯಾಮ್, ಆ್ಯಂಡ್ ಇಲ್ಲಿ ನಾನು ಸೋಡಿಯಂ ರಿಮೂವ್ ಮಾಡೋಕ್ಕೆ. ಸೊ ಮಾಡಿಬಿಟ್ರಿ ಸುಮ್ಮನೆ. ಸೊ ಏನು ಸಿಗ್ತಾ ಹೋಯ್ತು? OH COOH. ಆ್ಯಂಡ್ ಇದೇನು? ಸ್ಯಾಲಿಸಿಲಿಕ್ ಆಸಿಡ್ ಆಯಿತು. ಆ್ಯಂಡ್ ಇದರಲ್ಲೂ ಸ್ಯಾಲಿಸಿಲಿಕ್ ಆಸಿಡ್ ಏನಾ? ಎಸ್ ಮ್ಯಾಮ್. ಹಿಯರ್ ಆಲ್ಸೋ ವಿ ವಿಲ್ ಗೆಟ್ ಸ್ಯಾಲಿಸಿಲಿಕ್ ಆಸಿಡ್. ಆ್ಯಂಡ್ ಹಿಯರ್ ಯು ವಿಲ್ ಗೆಟ್ ಸ್ಯಾಲಿಸಿಲ್ aldehyde, right? Yes ma'am, we will get salicyl aldehyde. Now the question is, ma'am, what is the name of the reaction? Name ಏನು ಮ್ಯಾಮ್ ರಿಯಾಕ್ಷನ್ಸ್ಗೆ ಒಂದೊಂದಕ್ಕೆ? ಫಸ್ಟ್ ಒಂದಿಗೆ ಏನು ಹೇಳ್ತೀರಾ ನೀವು? ಕೋಲ್ಬೇಸ್ ರಿಯಾಕ್ಷನ್. ಕೋಲ್ಬೇಸ್ ರಿಯಾಕ್ಷನ್ CO2 ಇದ್ದಾಗ, ಆ್ಯಂಡ್ ಯಾವಾಗ ನೀವು ಕ್ಲೋರೋಫಾರ್ಮ್ ಆ್ಯಂಡ್ ಕಾರ್ಬನ್ ಟೆಟ್ರಾಫ್ಲೋರೈಡ್ ಹಾಕ್ತಿದ್ದೀರಾ, ರಿಲೇಟೆಡ್ ರಿಯೇಜೆಂಟ್ಸ್ ಇದ್ದಾವೆ. ಸೊ ದೀಸ್ ಟು ರಿಯಾಕ್ಷನ್ಸ್ ಆರ್ ಯುವರ್ ರೈಮನ್-ಥೈಮನ್ ರಿಯಾಕ್ಷನ್. ಥೈಮನ್ ರಿಯಾಕ್ಷನ್. ಆಯ್ತಾ? ಇವೆರಡು ಕ್ಲಿಯರ್? ಓಕೆ, now we can move on to your coupling reaction. So coupling reaction ಅಲ್ಲಿ ಏನಾಯ್ತು ನೋಡಿ. ಸೊ you have your phenol here and ನಿಮ್ದೆ ಬೆನ್ಝೀನ್ ಡೈಅಸೋನಿಯಂ ಕ್ಲೋರೈಡ್ ಇದೆ. ಬೆನ್ಝೀನ್ ಡೈಅಸೋನಿಯಂ ಕ್ಲೋರೈಡ್ ಇದೆ. ಸೊ ಇವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಈ ಗ್ರೂಪ್ ಇಸ್ ನಾಟ್ ಡಿಸ್ಟರ್ಬ್ಡ್. ಸೊ ಈ ಗ್ರೂಪ್ ಡಿಸ್ಟರ್ಬ್ ಆಗಲ್ಲ. ಇಲ್ಲಿ ಏನು ಹೈಡ್ರೋಜನ್ ಪ್ರೆಸೆಂಟ್ ಇದೆ ಫಿನಾಲ್ ಅಲ್ಲಿ. ಫಿನಾಲ್ ಅಲ್ಲಿ ಏನಾಗಿತ್ತು? ಇಲ್ಲಿ ಹೈಡ್ರೋಜನ್ ಪ್ರೆಸೆಂಟ್ ಇತ್ತು. ಅಂಡ್ ದಿಸ್ ಹೈಡ್ರೋಜನ್ ನಾವು ಕಂಬೈನ್ಸ್ ವಿತ್ ಕ್ಲೋರಿನ್ ಆಟಮ್ ಅಂಡ್ ಏನಾಗ್ತಿದ್ದು? HCl ನ ರಿಮೂವ್ ಮಾಡಿಬಿಡುತ್ತೆ. HCl ನ ರಿಮೂವ್ ಮಾಡ್ತು. ಸೊ ಎಸ್ ಮ್ಯಾಮ್, ಇಲ್ಲಿಂದ ಇಲ್ಲಿಗೆ ಏನಾಗ್ತಿದೆ? ನಂದು ಅಟ್ಯಾಕ್ ಆಗ್ತಿದೆ. ಸೊ ಇವೆರಡು ನಂದು ಮರ್ಜ್ ಆಗ್ಬೇಕಾ? ಫ್ಯೂಸ್ ಆಗ್ಬೇಕಾ? ಎಸ್ ಮ್ಯಾಮ್, ಫ್ಯೂಸ್ ಆಗ್ತಾ ಹೋಗುತ್ತೆ. ಸೊ ವಾಟ್ ಯು ವಿಲ್ ಗೆಟ್? ನಿಮ್ದು ಬೆನ್ಝೀನ್ ಡೈಅಸೋನಿಯಂ ಕ್ಲೋರೈಡ್ ಅಲ್ಲಿ chlorine is removed and here you will get your azo, that means nitrogen to nitrogen, and this in turn is bonded with your phenol. So here it is your phenol. So this particular compound is your orange red dye. Orange red dye ನಿಮಗೆ ಸಿಗ್ತಿದೆ. ಕ್ಲಿಯರ್? ಸೊ ನೋಡಿ, ಆರೆಂಜ್ ರೆಡ್ ಡೈ ಕೊಡ್ತಿದೆ. ಯಾವುದೋ ಒಂದು ಕಂಪೌಂಡ್ PDC ಜೊತೆ ರಿಯಾಕ್ಟ್ ಮಾಡಿ ಅಂತ ಹೇಳಿದ್ರೆ, that must be your phenol. So if a compound reacts with benzene diazonium chloride and form a coupled product called which is orange red dye, so what is your A? Then you have to answer it is your phenol. Clear? Okay ma'am. Next let us come to your phenolphthalein. ಸೊ ಸಿ, ಫಿನಾಫ್ಥಲೀನ್ ಅಲ್ಲಿ ಏನಾಯ್ತು? ನಿಮ್ಮ ಹತ್ರ ಫಿನಾಲ್ ಇದಾವೆ ಎರಡು, ಅಂಡ್ ನಿಮಗೆ ಥ್ಯಾಲಿಕ್ ಅನ್ಹೈಡ್ರೈಡ್ ಕೊಟ್ಟಿದ್ದಾರೆ. ಸೊ ಹೌ ಯೋರ್ ಫಿನಾಫ್ಥಲೀನ್ ವರ್ಕ್? ಸೊ ದಿಸ್ how your phenolphthalein is prepared. So it is prepared by your phenol, 2 moles of phenol and your phthalic anhydride. Idralli enagutte? So see, this phthalic anhydride's oxygen combines with a hydrogen of this 2 phenol. So ಇವಾಗ ಏನು ಕೊಡ್ತು ನಿಮಗೆ? -H2O ಆಯ್ತಾ? ಎಸ್ ಮ್ಯಾಮ್, -H2O ಆಯಿತು. ಆ್ಯಂಡ್ ಜಸ್ಟ್ ಮರ್ಜ್ ದಿಸ್, ಫ್ಯೂಸ್ ದಿಸ್ ಒನ್. ಡಬಲ್ ಬಾಂಡ್ ಇರೋದ್ರಿಂದ ಎರಡು ಜೊತೆ ಫ್ಯೂಸ್ ಆಗ್ಬೋದಾ? ಎಸ್ ಮ್ಯಾಮ್, ಆಬ್ವಿಯಸ್ಲಿ ಇಟ್ ಕ್ಯಾನ್. ಸೊ ಥ್ಯಾಲಿಕ್ ಅನ್ಹೈಡ್ರೈಡ್ ಈಸ್ ಹಿಯರ್ ಮ್ಯಾಮ್. CC ಡಬಲ್ ಬಾಂಡ್ O1. ನಮ್ದು ಕೆಳಗಡೆ ಇರೋದು ಹಾಗೆ ಇದೆ, ಮೇಲ್ಗಡೆ ಇರೋದು ಏನಾಯಿತು? ಲೈಕ್ ದಿಸ್ ಫಿನಾಲ್ ಗ್ರೂಪ್ ಇಸ್ ಅಟ್ಯಾಚ್ ನೌ.
ಫಿನಾಲ್ ಗ್ರೂಪ್ ಹೈಡ್ರಾಕ್ಸಿಲ್ ಗ್ರೂಪ್ ಏನಾದ್ರೂ ಎಲ್ಲಾದ್ರೂ ಹೋಗುತ್ತಾ? ನೋ, ದ ಹೈಡ್ರಾಕ್ಸಿಲ್ ಗ್ರೂಪ್ ಆಫ್ ಫಿನಾಲ್ ವೋಂಟ್ ರಿಯಾಕ್ಟ್. ಸೊ ದಿಸ್ ಈಸ್ ಯೋರ್ phenolphthalein. Clear? In presence of concentrated H2SO4 it will react. Clear? So finally let us discuss about the chemical properties of ethers. So one by one ನೋಡ್ಕೊಂತ ಹೋಗೋಣ. ತುಂಬಾ ಚಿಕ್ಕದ ಕಾನ್ಸೆಪ್ಟ್ ಇದೆ, ಬೇಗ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಏನಾದ್ರೂ ನೀವು ಈಥರ್ಸ್ ತಗೊಂಡಿದ್ದೀರಾ ಅಂಡ್ Cl2 ತಗೊಂಡಿದ್ದೀರಾ ನಾರ್ಮಲ್ ಅಮೌಂಟ್ ಅಲ್ಲಿ. ಏನ್ ತಗೊಂಡಿದ್ದೀರಾ? ನಾರ್ಮಲ್ ಅಮೌಂಟ್ ಅಲ್ಲಿ. ಸೊ ದಿಸ್ ಇಸ್ ಯೋರ್ ನಾರ್ಮಲ್. ಅವಾಗ ನಿಮ್ಗೆ ಏನ್ ಕೊಡ್ತಾ ಹೋಗುತ್ತೆ? ಅವಾಗ ನಿಮ್ದು ಇಲ್ಲಿ ಆರ್ಕ್ಕಿಂತ ಲೆಟ್ ಅಸ್ ರೈಟ್ ದಿಸ್ ಒನ್ CH3. ಅರ್ಥ ಆಗ್ತಾ ಹೋಗುತ್ತೆ. CH3 CH2 OCH2 CH3 ಬರ್ಕೊಂತ ಹೋಗೋಣ. ಆಯ್ತಾ? ಸೊ ಈ ತರ ಇದೆ ನಿಮ್ಮ ಹತ್ರ ಈಥರ್ಸ್ ಒಂದು. ಸೊ ನಾವು ಯಾವಾಗ ಡಾರ್ಕ್ ಕಂಡೀಷನ್ ತಗೊಂಡಿದೀವಿ ಅಂಡ್ ನಾರ್ಮಲ್ ಅಮೌಂಟ್ ತಗೊಂಡಿದೀವಿ, ಅವಾಗ ನೀವು ಅಲ್ಫಾ ಕಾರ್ಬನ್ ನ ಐಡೆಂಟಿಫೈ ಮಾಡ್ರಿ. ಏನ್ ಮಾಡ್ತೀರಾ? ಫಸ್ಟ್ ಕೇಸ್ ಅಲ್ಫಾ ಕಾರ್ಬನ್ ನ ಐಡೆಂಟಿಫೈ ಮಾಡ್ತೀರಾ ಅಂಡ್ ಅಲ್ಫಾ ಕಾರ್ಬನ್ ಅಲ್ಲಿ ಒಂದು ಹೈಡ್ರೋಜನ್ ನ ಮಾತ್ರ ರಿಪ್ಲೇಸ್ ಮಾಡ್ತೀರಾ. ಏನ್ ಮಾಡ್ತೀರಾ? ಒಂದು ಹೈಡ್ರೋಜನ್ ನ ಮಾತ್ರ ರಿಪ್ಲೇಸ್ ಮಾಡ್ತೀರಾ. ದಟ್ ಈಸ್ CH ಆಯ್ತು ಅಂಡ್ ಇಲ್ಲೇನಾಯ್ತು? CH ಅಂಡ್ CH3 ಆಯ್ತು. ಎಲ್ಲಿ ಬಂತು ನಿಮ್ದು ಕ್ಲೋರಿನು? ಇಲ್ಲಿ ಬಂತು ಕ್ಲೋರಿನ್. ಓಕೆ ಮ್ಯಾಮ್, ಒಂದೊಂದು ಕ್ಲೋರಿನ್ ನನ್ಗಿಲ್ಲಿ ಸಿಗ್ತಾ ಹೋಯ್ತು. ಓಕೆ, ನೆಕ್ಸ್ಟ್ ಏನಾದ್ರೂ ನಿಮ್ಗೆ ಲೈಟ್ ಕಂಡೀಷನ್ ಅಲ್ಲಿ ಕೊಟ್ಟಿದ್ದಾರೆ. ಲೈಟ್ ಕಂಡೀಷನ್ ಅಲ್ಲಿ ಕೊಟ್ಟು ಇದನ್ನ ಏನ್ ಮಾಡಿದ್ದಾರೆ? ನಿಮ್ಗೆ ಎಕ್ಸೆಸ್ ಅಮೌಂಟ್ ಅಲ್ಲಿ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಎಕ್ಸೆಸ್ ಅಮೌಂಟ್ ಅಲ್ಲಿ ಕೊಟ್ಟಿದ್ದಾರೆ. ಅವಾಗ ಏನಾಗೋಗುತ್ತೆ ಮ್ಯಾಮ್? ಅವಾಗ ನಿಮ್ದು ಇವು ಹೈಡ್ರೋಜನ್ ಏನಿತ್ತು ಬೀಟಾ ಹೈಡ್ರೋಜನ್ ಎಲ್ಲ ಕ್ಲೋರಿನ್ ಇಂದ ರಿಪ್ಲೇಸ್ ಆಗುತ್ತೆ. ದಟ್ ಈಸ್ ಸಿ ಇಲ್ಲಿ O ಇತ್ತು, ಸಿ ಎಲ್ಲ ಏನಾಯ್ತು? ನಿಮ್ದು ಕ್ಲೋರಿನ್ ಇಂದ ರಿಪ್ಲೇಸ್ ಆಯ್ತು. 3 ಹೈಡ್ರೋಜನ್ ಕ್ಲೋರಿನ್ ಇಂದ 2 ಹೈಡ್ರೋಜನ್ ಕ್ಲೋರಿನ್ ಇಂದ 2 ಹೈಡ್ರೋಜನ್ ಕ್ಲೋರಿನ್ ಇಂದ 3 ಹೈಡ್ರೋಜನ್ ಕ್ಲೋರಿನ್ ಇಂದ ರಿಪ್ಲೇಸ್ ಆಗ್ತಾ ಹೋಯ್ತು. ಕ್ಲಿಯರ್? ಓಕೆ ಮ್ಯಾಮ್, ಕ್ಲಿಯರ್ ಆಯ್ತು ಇಷ್ಟೊಂದು. ಸಾರಿ, ನೆಕ್ಸ್ಟ್ ಬರೋಣ. ನಂದು ಹೈಡ್ರೋಜನ್ ಅಯೋಡೈಡ್ ಜೊತೆ ಏನ್ರ ಜೊತೆ? ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನಾಗ್ತಾ ಹೋಗುತ್ತೆ? ಇವಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನೋಡಿ. ಸೊ ಒಂದ್ ಈ ಕಡೆಯಿಂದ ಎಲ್ಲಾದ್ರೂ ಗ್ರೂಪ್ ಕಿತ್ತೋಗುತ್ತೆ. ಸೊ ಯಾವ್ದಾಗತ್ತೆ? ಒಂದು ಪಾರ್ಟ್ ಆಫ್ ಗ್ರೂಪ್ ಏನಾಗ್ತಾ ಹೋಗುತ್ತೆ? ನಿಮ್ದು ಆಲ್ಕೋಹಾಲ್ ಆಗುತ್ತೆ, OH ಆಡ್ ಆಗುತ್ತೆ. ಇನ್ನೊಂದು ಪಾರ್ಟ್ ಆಫ್ ಗ್ರೂಪ್ ಏನಾಗುತ್ತೆ? ನಂದು ಅಲ್ಕೈಲ್ ಹ್ಯಾಲೈಡ್ ಆಗುತ್ತೆ. ಸೊ ಇಲ್ಲಿ ನೋಟಿಸ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ದು ಅಲ್ಕೈಲ್ ಹ್ಯಾಲೈಡ್ ಏನಾಗತ್ತಲ್ವಾ? ಸೊ ಈ ಒಂದು ಗ್ರೂಪ್ ಏನಾಗಿರುತ್ತೆ? ಆಲ್ವೇಸ್ ನಂದು ಅನ್ಸಿಮೆಟ್ರಿಕಲ್ ಅಲ್ಕೀನ್ ಅಲ್ಲಿ ಲೋಯರ್ ಅಲ್ಕೈನ್ ಆಗಿರುತ್ತೆ. ಲೋಯರ್ ಅಲ್ಕೈಲ್ ಗ್ರೂಪ್ ಅಂಡ್ ಇದರಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಯಾವ್ದಾದ್ರು ಆಗಿದ್ರೆ ಅದು ಹೈಯರ್ ಅಲ್ಕೈಲ್ ಗ್ರೂಪೇ ಆಲ್ವೇಸ್ ಆಗೋದು. ಯಾವಾಗ ನಮ್ದು ಅನ್ಸಿಮೆಟ್ರಿಕಲ್ ಅಲ್ಕೇನ್ ಇದ್ದಾಗ, ಸೊ ಅನ್ಸಿಮೆಟ್ರಿಕಲ್ ಈಥರ್ಸ್ ಇದ್ದಾಗ. ಲೈಕ್ ನಿಮ್ಗೆ ಈ ತರ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ CH3 CH2 OCH3. ಇದನ್ನ ನೀವೇನ್ ಮಾಡಿದ್ದೀರಾ? ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಮಾಡಿಸಿದ್ದೀರಾ. ಅವಾಗ ಯಾವ ತರ ಆಗುತ್ತೆ? ಸೊ ಐಡೆಂಟಿಫೈ ಮಾಡ್ರಿ. ಇದೇನಾಗಿದೆ? ನಿಮ್ದು ಹೈಯರ್ ಆಲ್ಕೇನ್. ಇದೇನಾಗಿದೆ? ಲೋಯರ್ ಆಲ್ಕೇನ್. ಲೋಯರ್ ಆಲ್ಕೇನ್ ಏನ್ ಕೊಡುತ್ತೆ? ಅಲ್ಕೈಲ್ ಹ್ಯಾಲೈಡ್ ಕೊಡುತ್ತೆ. ಸೊ CH3 I ಕೊಡ್ತು ಅಂಡ್ ಹೈಯರ್ ಅಲ್ಕೇನ್ ಏನ್ ಕೊಡುತ್ತೆ? ನಮ್ದು ಆಲ್ಕೋಹಾಲ್ ಕೊಡ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಓಕೆ ಮ್ಯಾಮ್, ಇದು ಅರ್ಥ ಆಯ್ತು ನಮ್ಗೆ. ನೆಕ್ಸ್ಟ್ ಒಂದು ನಾವು ನೋಡ್ಕೊಂತಾ ಹೋಗೋಣ. ದಟ್ ಈಸ್ ಸಾರಿ ಇನ್ನೊಂದು ರಿಯಾಕ್ಷನ್ಸ್ ಇದಾವೆ. ಎಸ್ ಮ್ಯಾಮ್, H2SO4 ಜೊತೆ ರಿಯಾಕ್ಟ್ ಮಾಡಿಸಿದಾಗ ನಂದು ಇನ್ ಪ್ರೆಸೆನ್ಸ್ ಆಫ್ H2O ನಾವು ಆ್ಯಡ್ ಮಾಡ್ತಿದ್ದೀವಿ. ಹೈಡ್ರೇಷನ್ನ ಮಾಡಿಸ್ತಿರೋದು. ಸೊ ಏನು ಮಾಡ್ತಿರೋದು? ಇಲ್ಲಿ ಹೈಡ್ರೇಷನ್ನ ಮಾಡಿಸ್ತಿರೋದು. ಏನು ಮಾಡಿಸ್ತೀವಿ ನಾವು? ಹೈಡ್ರೇಷನ್ನ ಮಾಡಿಸಿದ್ದೀವಿ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಹೈಡ್ರೇಷನ್. ಸೊ ಆಸಿಡ್ ಹೈಡ್ರೇಷನ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಿದೆ ಮ್ಯಾಮ್, H2O ಯಾವ ಥರ ಇದೆ? OH ಈ ಥರ ಇದೆ. ಸೊ ಆಬ್ವಿಯಸ್ಲಿ ಇದು ಬ್ರೇಕ್ ಆದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಲ್ಲಿ ಆಗುತ್ತೆ. ಸೊ ಮ್ಯಾಮ್ ಇದರಲ್ಲಿ ನಾನು ಆ್ಯಡ್ ಮಾಡ್ತಾ ಹೋದ್ರೆ ನನಗೆ ಆಬ್ವಿಯಸ್ಲಿ ಒಂದು ಆಲ್ಕೋಹಾಲ್ ಸಿಗ್ತಾ ಹೋಗುತ್ತೆ, ರೈಟ್? ಸೊ ಆಲ್ಕೋಹಾಲ್ ಸಿಗ್ತಾ ಹೋಗುತ್ತಾ? ಸೊ ಇದಕ್ಕೇನಾಗ್ತದೆ? ಇದನ್ನ ನಾವು ಬ್ರೇಕ್ ಮಾಡಿದ್ರೆ ಒಂದು ಕಡೆ ಆಬ್ವಿಯಸ್ಲಿ ಡೆಲ್ಟಾ ನೆಗೆಟಿವ್ ಅಂಡ್ ಡೆಲ್ಟಾ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗ್ಬೋದು. ಸೊ ಏನು ಆಕ್ಸಿಜನ್ ಎಲೆಕ್ಟ್ರಾನ್ನ ತಗೊಂಡ್ರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಆಗುತ್ತೆ ಅಂಡ್ ಇದು ಹೈಡ್ರೋಜನ್ ತಗೊಬಹುದು ಅಂಡ್ ಈ ಕಡೆ ನಂದು ಆಕ್ಸಿಜನ್ ತಗೊಬಹುದು. ಸೊ ಸಿಮಿಟ್ರಿಕಲ್ ಅಲ್ಕೇನ್ಸ್ ಇದ್ದಾಗ ಸಿಮಿಟ್ರಿಕಲ್ ನಂದು ಈಥರ್ಸ್ ಇದ್ದಾಗ ನನ್ಗೆ ಏನ್ ಸಿಗ್ತಾ ಹೋಗುತ್ತೆ? ನನಗೆ 2 moles CH3 CH2 OH ನನಗೆ ಸಿಗ್ತಾ ಹೋಗುತ್ತೆ. ರೈಟ್ ಆರ್ ರಾಂಗ್?
ಎಸ್ ಮ್ಯಾಮ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನೆಕ್ಸ್ಟ್ ಬರೋಣ PCl5. ಸೊ ಫಾಸ್ಫರಸ್ ಪೆಂಟಾಕ್ಲೋರೈಡಲ್ಲಿ ನಿಮಗೆ ಏನಾಗ್ತಾ ಹೋಗುತ್ತೆ ನೋಡಿ. ಫಾಸ್ಫರಸ್ ಪೆಂಟಾಕ್ಲೋರೈಡ್ ತೊಗೊಂಡಾಗ ನಾರ್ಮಲಿ ನಮ್ದು ಯಾವ ಥರ ರಿಯಾಕ್ಷನ್ ಆಗ್ತಿತ್ತು, ಸೇಮ್ ಅದೇ ಥರ ರಿಯಾಕ್ಷನ್ ಆಗುತ್ತೆ. ಬಟ್ ಈ ಸತಿ ಏನಾಗ್ತಿರುತ್ತೆ ನೋಡಿ. ಸೊ ಈ ಸತಿ ನಂದು ಇವೆರಡು ಗ್ರೂಪ್ ಏನಾಗಿದೆ, ಇವೆರಡು ಗ್ರೂಪ್ ಬ್ರೇಕ್ ಆಗ್ತಾ ಹೋಗುತ್ತೆ. ಇವೆರಡು ಗ್ರೂಪ್ ಸೇರಿಸಿ ಏನು ಕೊಡುತ್ತಿಲ್ಲಿ, ಒಂದು ಅಲ್ಕೈಲ್ ಹ್ಯಾಲೈಡ್ ಕೊಡುತ್ತೆ, 3CH2Cl ಅಂಡ್ ಮಿಕ್ಕಿರೋದೆಷ್ಟು 3 ಕ್ಲೋರಿನ್ ಇದಾವೆ, ಒಂದು ಫಾಸ್ಫರಸ್ ಇದೆ ಅಂಡ್ ಒಂದು ಆಕ್ಸಿಜನ್ ಇದೆಯಾ. ಸೊ ಏನು ಕೊಡುತ್ತೆ, POCl3 ಕೊಡ್ತಾ ಹೋಯ್ತು. ಓಕೆ. ಸೊ ಇದರಲ್ಲಿ ಮೇಜರ್ ಪ್ರಾಡಕ್ಟ್ನ ನೀವು ನೆನ್ಪಿಟ್ಕೊಳ್ಳಿ. ಮತ್ತೆ ರಿವಿಷನ್ ನೋಡಿ, ಕ್ಲೋರಿನ್ ಹಾಕಿದ್ರಿ ನೀವು ಇನ್ ಪ್ರೆಸೆನ್ಸ್ ಆಫ್ ಡಾರ್ಕ್ ಹಾಕಿದ್ರೆ ಬರೀ ಅಲ್ಫಾ ಹೈಡ್ರೋಜನ್ ಮೇಲೆ ರಿಪ್ಲೇಸ್ ಆಗುತ್ತೆ. ಆ್ಯಂಡ್ ಅದು 1 ಮೂಲ್ ಹಾಕಿದ್ರೆ ಬರೀ 1 ಅಲ್ಫಾ ಹೈಡ್ರೋಜನ್ ರಿಪ್ಲೇಸ್ ಮಾಡುತ್ತೆ. ಲೆಸ್ಸೆ 2 ಮೂಲ್ ಹಾಕಿದ್ರೆ 2 ಅಲ್ಫಾ ಹೈಡ್ರೋಜನ್ ರಿಪ್ಲೇಸ್ ಆಗೋದು. ಆಯ್ತಾ. ನೆಕ್ಸ್ಟ್, ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಅಲ್ಲಿ ನೀವು ಎಕ್ಸೆಸ್ ಹಾಕಿದ್ರೆ ಎಷ್ಟು ಅಲ್ಫಾ ಹೈಡ್ರೋಜನ್ಸ್ ಇದಾವೆ ಎಲ್ಲ ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಕ್ಲಿಯರ್. ನೆಕ್ಸ್ಟ್, ಹೈಡ್ರೋಜನ್ ಅಯೋಡೈಡ್ ಜೊತೆ ಹಾಕಿದಾಗ ಏನಾಯಿತು, ನನಗೆ ಒಂದು ಅಲ್ಕೈಲ್ ಹ್ಯಾಲೈಡು ಅಂಡ್ ಒಂದು ಇನ್ನೊಂದು ಸಿಕ್ತು, ಆಲ್ಕೋಹಾಲ್ ಸಿಕ್ತು. ಅಲ್ಕೈಲ್ ಹ್ಯಾಲೈಡ್ದು ಅಲ್ಕೈಲ್ ಗ್ರೂಪ್ ಆಬ್ವಿಯಸ್ಲಿ ಆಲ್ವೇಸ್ ಲೋಯರ್ ಅಲ್ಕೇನ್ಸ್ನ ನೀವು ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಏನಾಯಿತು, ನೀವು ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮ್ಗೆ ಏನು ಸಿಕ್ತು, ನಮಗೆ 2 moles ಆಫ್ ಆಲ್ಕೋಹಾಲ್ ಸಿಗ್ತಾ ಹೋಯಿತು. ನೆಕ್ಸ್ಟ್ ನಾವೇನು ಮಾಡಿದ್ವಿ, ದಟ್ ಈಸ್ PCl5 ಜೊತೆ ರಿಯಾಕ್ಟ್ ಮಾಡಿದ್ವಿ, ಫಾಸ್ಫರಸ್ ಪೆಂಟಾಕ್ಲೋರೈಡ್ ಜೊತೆ 2 moles ಆಫ್ ಅಲ್ಕೈಲ್ ಹ್ಯಾಲೈಡ್ ಸಿಗ್ತಾ ಹೋಯಿತು. ಆ್ಯಂಡ್ ನಮ್ಗೆ ಏನು ಸಿಕ್ತು, POCl3 ಸಿಕ್ತು. ಸಾರಿ, ಓಕೆನಾ. Okay, most important topic of this session, that is distinguishing test. So distinguishing test ಅಲ್ಲಿ first let us consider primary, secondary and tertiary alcohols na ಹೇಗೆ differentiate ಮಾಡೋದು. Primary alcohols ಅಂದ್ರೆ so that group which is carbon group which is attached directly to hydroxyl group, that carbon which attached to only one carbon atom. Secondary ಅಂದ್ರೆ ಆ carbon atom 2 carbon atom ಜೊತೆ attach ಆಗಿದ್ದಾಗ. Tertiary ಅಂದ್ರೆ 3 carbon atom ಜೊತೆ attach ಆಗಿದ್ದಾಗ, right? So here the reagent which will be used for Lucas test. So 3 tests ಇದಾವೆ, Lucas test, dichromate test ಅಥವಾ oxidation test ಅಂತ ಹೇಳ್ತೀರಾ. ನೆಕ್ಸ್ಟ್ ವಿಕ್ಟರ್ ಮೇಯರ್ಸ್ ಟೆಸ್ಟ್ ಇದೆ. ಸೊ Lucas test ಅಲ್ಲಿ ನೀವು ಏನು ಯೂಸ್ ಮಾಡ್ತೀರಾ, you will use concentrated HCl in presence of anhydrous zinc chloride. ಇದನ್ನ ಪ್ರಿಪರೇಷನ್ ಅಲ್ಲಿ ನೋಡಿದ್ದೀರಾ ನೀವು, ಅಲ್ಕೈಲ್ ಹ್ಯಾಲೈಡ್ ಪ್ರಿಪರೇಷನ್ ಅಲ್ಲಿ. ಸೊ ಇದು ರಿಯೇಜೆಂಟ್ ಯೂಸ್ ಮಾಡ್ತೀವಿ. ಸೊ ಪ್ರೈಮರಿ ಅಲ್ಕೈಲ್ ಹ್ಯಾಲೈಡ್ ಯಾವಾಗ ತಗೊಂತೀರಾ, whenever you use primary alkyl halide, the PPT which is shown, it is only after heating. Only after heating PPT will present, PPT ತೋರಿಸ್ತಾ ಹೋಗುತ್ತೆ. ಆ್ಯಂಡ್ ಸೆಕೆಂಡರಿ ಅಲ್ಕೈಲ್ ಹ್ಯಾಲೈಡ್ನ ಆಫ್ಟರ್ 5 minutes ನಮ್ಗೆ ಏನು ಕಾಣಿಸ್ತಾ ಹೋಗುತ್ತೆ, PPT ಕಾಣಿಸ್ತಾ ಹೋಗುತ್ತೆ. ಆ್ಯಂಡ್ ಟರ್ಷರಿ ಅಲ್ಕೈಲ್ ಹ್ಯಾಲೈಡ್ ತಗೊಂಡಾಗ ಇಮಿಡಿಯೇಟ್ ಆಗಿ PPT ಕಾಣಿಸ್ತಾ ಹೋಗುತ್ತೆ, ಇಮಿಡಿಯೇಟ್. ಆಯ್ತಾ. So whenever they are asking that there is an alcohol which gives Lucas test immediately, so that will be your tertiary alcohol ಬಗ್ಗೆ ಮಾತಾಡ್ತಿರೋದು ಅಂತ ಐಡೆಂಟಿಫೈ ಮಾಡ್ತೀರಾ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, that is your dichromate test or sodium oxidation test. ಇದರಲ್ಲಿ ಏನು ತಗೊಂತೀರಾ ಅಂತ ಹೇಳಿದ್ರೆ, ಸೋಡಿಯಂ ಡೈಕ್ರೋಮೇಟ್ನ ತಗೊಂತಾ ಹೋಗ್ತೀರಾ, ಪ್ಲಸ್ ಕಾನ್ಸಂಟ್ರೇಟೆಡ್ H2SO4 ರಿಯೇಜೆಂಟ್ನ ಯೂಸ್ ಮಾಡ್ತೀರಾ. ಸೊ ಈ ರಿಯೇಜೆಂಟ್ ಏನಿದೆ, ಮಿಕ್ಸ್ಚರ್ದು ರಿಯೇಜೆಂಟ್, ಇಟ್ ವಿಲ್ ಬಿ ಆರೆಂಜ್ ಇನ್ ಕಲರ್. ಏನಾಗಿದೆ ಇದು, ಆರೆಂಜ್ ಕಲರ್ ಆಗಿದೆ. ಸೊ ಈ ರಿಯೇಜೆಂಟ್ನ ನೀವೇನಾದರೂ ಪ್ರೈಮರಿ ಆಲ್ಕೋಹಾಲ್ ಜೊತೆ ಹಾಕಿದಾಗ, ಸೊ ವೆನ್ ಎವರ್ ಯು ಯೂಸ್ ದಿಸ್ ರಿಯೇಜೆಂಟ್ ವಿತ್ ಯೋರ್ ಸೊ ವಿತ್ ಯೋರ್ ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್, ಟರ್ಷರಿ ಆಲ್ಕೋಹಾಲ್ ಏನಾಗ್ತಿರತ್ತೆ, ಇದು ಚೇಂಜ್ ಆಗ್ತಿರುತ್ತೆ ಕಲರ್ ಬೇಸ್ಡ್ ಆನ್ ದ ಪ್ರಾಡಕ್ಟ್. ಪ್ರೈಮರಿ ಆಲ್ಕೋಹಾಲ್ ಆನ್ ಆಕ್ಸಿಡೇಷನ್ ಗಿವ್ಸ್ ಹಿಯರ್, ಸೊ ಏನು ರಿಯೇಜೆಂಟ್ ಕೊಡುತ್ತೆ ಅದನ್ನು ಬರೆಯೋಣ. ಸೊ ಏನು ಪ್ರಾಡಕ್ಟ್ ಕೊಡುತ್ತೆ, ಸೊ ಇಟ್ ವಿಲ್ ಗಿವ್ ಯು ಕಾರ್ಬಾಕ್ಸಿಲಿಕ್ ಆಸಿಡ್. ಏನು ಕೊಡ್ತಾ ಹೋಗುತ್ತೆ ನಿಮ್ಮದು, ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಡುತ್ತೆ ವಿತ್ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್. ಸೆಕೆಂಡರಿ ಆಲ್ಕೋಹಾಲ್ಸ್ ಕೀಟೋನ್ಸ್ ಕೊಡ್ತಾ ಹೋಗ್ತವೆ, ಕೀಟೋನ್ಸ್. ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್ ಅಲ್ಲಿ ಯಾವುದೇ ರಿಯಾಕ್ಷನ್ ಆಗ್ತಿರಲ್ಲ, ನೋ ರಿಯಾಕ್ಷನ್. ಆ್ಯಂಡ್ ಕಲರ್ ಯಾವ್ದ್ರಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಸೊ ಎಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ರೈಮರಿ ಆಲ್ಕೋಹಾಲ್ಸು ಗ್ರೀನ್ ಕಲರಿಗೆ ಚೇಂಜ್ ಆಗ್ತಾ ಹೋಗುತ್ತೆ, ಆರೆಂಜ್ ಟು ಗ್ರೀನ್, ಇದು ಕೂಡ ಗ್ರೀನ್. ಆ್ಯಂಡ್ ಇದು ಯಾವುದೇ ರಿಯಾಕ್ಷನ್ನ ಕೊಡೋದಿಲ್ಲ, ಸೊ ನಥಿಂಗ್, ಏನೂ ಆಗಲ್ಲ ಅದರಲ್ಲಿ. ಕ್ಲಿಯರ್. ಸೊ ದಿಸ್ ಇಸ್ ಯೋರ್ ಡೈಕ್ರೋಮೇಟ್ ಟೆಸ್ಟ್ ಆರ್ ಆಕ್ಸಿಡೇಷನ್ ಟೆಸ್ಟ್. ಪ್ರೈಮರಿ ಆಲ್ಕೋಹಾಲ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್, ಸೆಕೆಂಡರಿ ಟು ಕೀಟೋನ್ ಕೊಡ್ತಾ ಹೋಗುತ್ತೆ ಆನ್ ಆಕ್ಸಿಡೇಷನ್, ಆ್ಯಂಡ್ ಟರ್ಷರಿ ವಿಲ್ ನಾಟ್ ರಿಯಾಕ್ಟ್. ಕ್ಲಿಯರ್ಲಿ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ದ ವಿಕ್ಟರ್ ಮೇಯರ್ಸ್ ಟೆಸ್ಟ್. ಸೊ ವಿಕ್ಟರ್ ಮೇಯರ್ ಟೆಸ್ಟ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ, ರಿಯೇಜೆಂಟ್ ಬಂದ್ರೆ ಫಸ್ಟ್ ವಿಲ್ ಬಿ ಯೋರ್ ಕಾನ್ಸಂಟ್ರೇಟೆಡ್ ಹೈಡ್ರೋಜನ್ ಅಯೋಡೈಡ್ ಆರ್ ಕಾನ್ಸಂಟ್ರೇಟೆಡ್ ಹೈಡ್ರೋಜನ್ ಅಯೋಡೈಡ್ನು ಯೂಸ್ ಮಾಡ್ಬೋದು, ಅಥವಾ ರೆಡ್ ಫಾಸ್ಫರಸ್ ಜೊತೆ ನೀವು ಅಯೋಡಿನ್ನ ಕೂಡ ಯೂಸ್ ಮಾಡ್ಬೋದು. ಸೊ ದಿಸ್ ವಿಲ್ ಬಿ ಯೋರ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ನೀವು
ಸಿಲ್ವರ್ ನೈಟ್ರೈಟ್ ನ ಯೂಸ್ ಮಾಡ್ತೀರಾ. ಅಂಡ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಯೂಸ್ ಮಾಡ್ತೀರಾ ನೀವು, ಯು ವಿಲ್ ಯೂಸ್ ನೈಟ್ರಸ್ ಆಸಿಡ್ ನ ಯೂಸ್ ಮಾಡ್ತೀರಾ. ಸೊ ನೈಟ್ರಸ್ ಆಸಿಡ್ ನ ನಾವು ಈ ತರ ಬರ್ಕೊಳ್ಳೋಣ, NO2 HCl ನ ಯೂಸ್ ಮಾಡ್ತೀರಾ. ಅಂಡ್ ಲಾಸ್ಟ್ ಸ್ಟೆಪ್ ಅಲ್ಲಿ ಏನು ಯೂಸ್ ಮಾಡ್ತೀರಾ ನೀವು, ಸೋಡಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಮಾಡ್ತೀರಾ. ಸೊ ಫಸ್ಟ್ ಸ್ಟೆಪ್ ನೀವಲ್ಲಿ ಏನು ಯೂಸ್ ಮಾಡ್ತೀರಾ, ದಟ್ ಈಸ್ ಕಾನ್ಸಂಟ್ರೇಟೆಡ್ ಹೈಡ್ರೋಜನ್ ಅಯೋಡೈಡ್ ಅಥವಾ ನಿಮ್ದು ರೆಡ್ ಫಾಸ್ಫರಸ್ ಅಯೋಡಿನ್ ಯೂಸ್ ಮಾಡ್ತೀರಾ. ಸೆಕೆಂಡ್ ಸ್ಟೆಪ್ ಏನು ನಮ್ದು ಪ್ರಾಡಕ್ಟ್ ಒಪ್ಟೈನ್ ಆಗುತ್ತೆ, ಅದರಲ್ಲಿ ಏನು ಮಾಡ್ತೀರಾ ನೀವು, ಸಿಲ್ವರ್ ನೈಟ್ರೈಟ್ ನ ಮಾಡ್ತೀರಾ. ಅಂಡ್ ನೆಕ್ಸ್ಟ್ ಒಂದಲ್ಲಿ ನೀವು ನೈಟ್ರಸ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿಸ್ತೀರಾ. ಅಂಡ್ ನಿಮ್ದು ಲಾಸ್ಟ್ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಾಡ್ತೀರಾ. ಸೊ ಯಾವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಎಂಡಲ್ಲಿ ರಿಯಾಕ್ಟ್ ಆಗುತ್ತೆ, ಸೊ ದಿಸ್ ವಿಲ್ ಗಿವ್ ಯು ಯೋರ್ ಪ್ರೈಮರಿ ಆಲ್ಕೋಹಾಲ್ಸ್ ವಿಲ್ ಗಿವ್ ಯು ಬ್ಲಡ್ ರೆಡ್ ಕಲರ್. ಏನ್ ಕೊಡುತ್ತೆ, ಬ್ಲಡ್ ರೆಡ್ ಕಲರ್ ಕೊಡುತ್ತೆ. ವೇರ್ ಸೆಕೆಂಡರಿ ಆಲ್ಕೋಹಾಲ್ಸ್ ಗಿವ್ ಯು ಬ್ಲೂ ಕಲರ್. Tertiary alcohol will be giving you colorless. ನನಗೆ ಏನಾಗುತ್ತೆ, ಲಾಸ್ಟ್ ಅಲ್ಲಿ ನನಗೆ ಸೊಲ್ಯೂಷನ್ ಕಲರ್ಲೆಸ್ ಉಳಿದಿರುತ್ತೆ. ಕ್ಲಿಯರ್? ಓಕೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ವಿಕ್ಟರ್ ಮೇಯರ್ಸ್ ಟೆಸ್ಟ್. ವಿಕ್ಟರ್ ಮೇಯರ್ ಟೆಸ್ಟ್ ಅಲ್ಲಿ ಆಕ್ಚುಲಿ ಏನಾಗ್ತಾ ಹೋಗುತ್ತೆ ಅಂತ ನೋಡ್ಕೊಂತ ಹೋಗೋಣ. ಸೊ ಇಲ್ಲಿ ನಾನು ಪ್ರೈಮರಿ ಆಲ್ಕೋಹಾಲ್ ನ ತಗೊಂಡಿದ್ದೀನಿ, RCH2OH. ಆಯ್ತಾ. ನೆಕ್ಸ್ಟ್ ನಾನು ಏನ್ ತಗೊಂತ ಹೋಗ್ತಿದ್ದೀನಿ, ಸೆಕೆಂಡರಿ ಆಲ್ಕೋಹಾಲ್ ನ ತಗೊಂತ ಹೋಗ್ತೀನಿ. ಸೊ ಸೆಕೆಂಡರಿ ಆಲ್ಕೋಹಾಲ್ ಯಾವ ತರ ಬರೆಯೋಣ, RHOH. ಟರ್ಷರಿ ಆಲ್ಕೋಹಾಲ್ ನ ಬರೀತಾ ಹೋಗ್ತೀನಿ, R ಗ್ರೂಪ್ ಯಾವ್ದೋ ಅಟ್ಯಾಚ್ ಆಗಿದೆ ಅಂಡ್ ಇಲ್ಲಿ ಈಸ್ ಯೋರ್ OH. ಸೊ ಇನಿಷಿಯಲಿ ಏನ್ ಮಾಡ್ತಿದ್ದೀರಾ, ಇನಿಷಿಯಲಿ ಯು ಆರ್ ರಿಯಾಕ್ಟಿಂಗ್ ಇಟ್ ವಿತ್ ಕಾನ್ಸಂಟ್ರೇಟೆಡ್ ಹೈಡ್ರೋಜನ್ ಅಯೋಡೈಡ್ ಅಥವಾ ರೆಡ್ ಫಾಸ್ಫರಸ್ ಪ್ಲಸ್ ಅಯೋಡಿನ್ ನ ಯೂಸ್ ಮಾಡ್ತಿದ್ದೀರಾ. ಸೊ ಸಿಮಿಲರ್ ಥಿಂಗ್ ಹಿಯರ್. ಇದೇನಾಗುತ್ತೆ, ಇವಾಗ ಅಯೋಡಿನೇಷನ್ ಆಗ್ತಾ ಹೋಗುತ್ತೆ. ಸೊ ನಂದು ಆಲ್ಕೋಹಾಲ್ ಗ್ರೂಪ್ ಏನಿದೆ, ಆಲ್ಕೋಹಾಲ್ ಗ್ರೂಪ್ ಏನಾಗುತ್ತೆ, ನಂದು ಅಯೋಡಿನ್ ದಟ್ ಈಸ್ ಶಿಫ್ಟ್ ಆಗುತ್ತೆ ಲೈಕ್ ದಿಸ್. ಸೊ ಸಬ್ಸ್ಟಿಟ್ಯೂಟ್ ಆಯಿತು ಹೈಡ್ರಾಕ್ಸಿಲ್ ಗ್ರೂಪ್ ವಿತ್ ಅಯೋಡಿನ್. ಓಕೆ ಮ್ಯಾಮ್, ವಿ ಸಬ್ಸ್ಟಿಟ್ಯೂಟೆಡ್ ವಿತ್ ಅಯೋಡಿನ್. ಓಕೆ, ಅಯೋಡಿನ್. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗಿತ್ತು ನಮ್ದು, ನೆಕ್ಸ್ಟ್ ಸ್ಟೆಪ್ ವಾಸ್ ವಿತ್ ಸಿಲ್ವರ್ ನೈಟ್ರೈಟಾ, AgNO2 and AgNO2. ಸೊ ಅಲ್ಕೈಲ್ ಹ್ಯಾಲೈಡ್ ಅಲ್ಲಿ ನೀವು ನೋಡಿದ್ದೀರಾ. ಸೊ ಅಲ್ಕೈಲ್ ಹ್ಯಾಲೈಡ್ ಅಲ್ಲಿ ಸಿಲ್ವರ್ ನೈಟ್ರೈಟ್ ಜೊತೆ ಹಾಕಿದಾಗ ನಿಮ್ಗೆ ಏನಾಗುತ್ತೆ, ಸೊ ಅಯೋಡಿನ್ ರಿಪ್ಲೇಸ್ ಆಗುತ್ತೆ NO2 ಇಂದನಾ. ಎಸ್ ಮ್ಯಾಮ್. ಓಕೆ, NO2 ಇಂದ ರಿಪ್ಲೇಸ್ ಆಗುತ್ತೆ. ರೈಟ್ ದಟ್ RCH2NO2 RCHNO2 NO2 ಆಯ್ತಾ. ಸೊ ನೆಕ್ಸ್ಟ್ ಈಸ್ ವಿತ್ ಯೋರ್ ನೈಟ್ರಸ್ ಆಸಿಡ್, ರೈಟ್. ಸೊ NaNO2 ಇನ್ ಪ್ರೆಸೆನ್ಸ್ ಆಫ್ HCl. ಸೊ ಸಿಮಿಲರ್ ಹಿಯರ್ ಆಲ್ಸೋ. ಈಗ ಏನಾಗುತ್ತೆ, ಸೊ ನಾವ್ ವಾಟ್ ಎವರ್ ದ ರಿಯಾಕ್ಷನ್ ಈಸ್ ಹ್ಯಾಪನಿಂಗ್, ದಟ್ ಈಸ್ ಯೋರ್ ಫೈನಲ್ ಸ್ಟೆಪ್. ಏನ್ ಇಂಡಿಕೇಶನ್ಗೋಸ್ಕರ ಆಗ್ತಿರೋದು. ಸೊ ಇಲ್ಲೇನಾಗಿದೆ, ಒಂದು ಹೈಡ್ರೋಜನ್ ಇದೆ, 2 ಹೈಡ್ರೋಜನ್ ಇದೆ ಅಂಡ್ ಒಂದು NO2 ಗ್ರೂಪ್ ಇದೆ. ಇದರಲ್ಲಿ 1 ಹೈಡ್ರೋಜನ್ ಇದೆ, 1 NO2 ಗ್ರೂಪ್ ಇದೆ. ಇದರಲ್ಲಿ 0 ಹೈಡ್ರೋಜನ್ ಇದೆ, ಅಲ್ಫಾ ಹೈಡ್ರೋಜನ್, ಅಂಡ್ ನಮ್ದು ಏನಾಗಿದೆ 1 NO2 ಗ್ರೂಪ್ ಇದೆ. ಈ ಕಡೆ ಏನಾಗುತ್ತೆ, 2 ಹೈಡ್ರೋಜನ್ ಇರೋದ್ರಿಂದ ದಿಸ್ CH ಗ್ರೂಪ್ ಏನಾಗಿರುತ್ತೆ, ಇಟ್ ವಿಲ್ ಬಿ ರಿಪ್ಲೇಸ್ಡ್ ಬೈ ಯೋರ್ NOH ಇಂದ ರಿಪ್ಲೇಸ್ ಆಗುತ್ತೆ. ಯಾವ್ದ್ರಿಂದ ರಿಪ್ಲೇಸ್ ಆಗುತ್ತೆ, NOH. ಸೊ ಯಾವ ತರ ಆಗಿತ್ತು ನೋಡಿ, ದಟ್ ವಿಲ್ ಬಿ ಯೋರ್ RCNO2 CH. 1 ಹೈಡ್ರೋಜನ್ ರಿಪ್ಲೇಸ್ ಆಯಿತು ವಿತ್ ಯೋರ್ 1 2 3 4. ಓಕೆ, ಸೊ 2 ಹೈಡ್ರೋಜನ್ ರಿಪ್ಲೇಸ್ ಆಯಿತು ವಿತ್ ಡಬಲ್ ಬಾಂಡ್. ಇಲ್ಲೇನಾಯಿತು, NOH ಆಯಿತು. ಕ್ಲಿಯರ್? ಆ್ಯಂಡ್ ನೆಕ್ಸ್ಟ್ ಒಂದಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ದಿಸ್ ವಿಲ್ RCR. 1 ಹೈಡ್ರೋಜನ್ ರಿಪ್ಲೇಸ್ ಆಯಿತು NO ಗ್ರೂಪಿಂದ. ಆ್ಯಂಡ್ ಇದರಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಇಲ್ಲೇ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ನೋ ರಿಯಾಕ್ಷನ್, ಸ್ಟಾಪ್ ಆಗುತ್ತೆ. ಅಲ್ಫಾ ಹೈಡ್ರೋಜನ್ ಇಲ್ಲ, ಯಾವುದೇ ರಿಯಾಕ್ಷನ್ ಆಗೋದಿಲ್ಲ. ಆ್ಯಂಡ್ ಈ ಲಾಸ್ಟಲ್ಲಿ ಏನಾಗಿರ್ತಾರೆ, ಇದನ್ನು ಏನು ಮಾಡ್ತೀರಾ ನೀವು, NaOH ಜೊತೆ ಇವಾಗ ರಿಯಾಕ್ಟ್ ಮಾಡಿಸ್ತಾ ಹೋಗ್ತೀರಾ. NaOH ಜೊತೆ ಇದನ್ನು NaOH ಹಾಕಿದಾಗ ಪ್ರೈಮರಿ ಆಲ್ಕೋಹಾಲ್ ಏನು ಕೊಡುತ್ತೆ, ಬ್ಲಡ್ ರೆಡ್ ಕಲರ್ ಕೊಡುತ್ತೆ. ಆ್ಯಂಡ್ ಯುವರ್ ಸೆಕೆಂಡರಿ ಆಲ್ಕೋಹಾಲ್ ಗಿವ್ ಯು ಬ್ಲೂ ಕಲರ್ ಸೊಲ್ಯೂಷನ್. ಕ್ಲಿಯರ್? ಓಕೆ. ಸೊ ಮ್ಯಾಮ್, ರಿಯಾಕ್ಷನ್ ನಮಗೆ ಅರ್ಥ ಆಗಿದೆ ಇವಾಗ. ಸೊ ನಾವು ವಿ ಕ್ಯಾನ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಡಿಸ್ಟಿಂಗ್ವಿಶಿಂಗ್ ಟೆಸ್ಟ್, ದಟ್ ಈಸ್ ಬಿಟ್ವೀನ್ ಫಿನಾಲ್ ಆ್ಯಂಡ್ ಆಲ್ಕೋಹಾಲ್. ಫಿನಾಲ್ ಆ್ಯಂಡ್ ಆಲ್ಕೋಹಾಲ್ ಅಲ್ಲಿ ಯಾವ ಥರ ಡಿಸ್ಟಿಂಗ್ವಿಶ್ ಮಾಡಿಸ್ತೀರಾ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಯೋರ್ ಲಿಟ್ಮಸ್ ಟೆಸ್ಟ್. ಸೊ ಲಿಟ್ಮಸ್ ಟೆಸ್ಟ್ ಅಲ್ಲಿ ನೋಡಿ, ಫಿನಾಲ್ ಏನು ಮಾಡುತ್ತೆ, ಫಿನಾಲ್ ಗಿವ್ಸ್ ಯು, ಫಿನಾಲ್ ಆ್ಯಂಡ್ ಆಲ್ಕೋಹಾಲ್ ಬರೆದು ಬಿಡೋಣ. ಆಲ್ಕೋಹಾಲ್, ಫಿನಾಲ್, ಆಲ್ಕೋಹಾಲ್, ಫಿನಾಲ್.
alcohol, phenol. Do not skip this part, it is very very important. Alcohol, phenol and alcohol. ಓಕೆನಾ? ಸೊ ಇವಾಗ ಏನಾಗ್ತಾ ಹೋಗುತ್ತೆ ನೋಡಿ, ಫಿನಾಲ್ ತಗೊಂಡಾಗ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ಸೊ ಬ್ಲೂ ಲಿಟ್ಮಸ್ ಇಂದ ರೆಡ್ ಲಿಟ್ಮಸ್ ನಿಮ್ಗೆ ಕೊಡ್ತಾ ಹೋಗುತ್ತೆ, ಆಯ್ತಾ? ವೆರಾಸ್ ಆಲ್ಕೋಹಾಲ್ ನಿಮ್ಗೆ ಏನು ರಿಯಾಕ್ಷನ್ ಅದರಲ್ಲಿ ತೋರಿಸ್ತಾ ಹೋಗಲ್ಲ, ಬ್ಲೂ ಲಿಟ್ಮಸ್ ಇಂದ ರೆಡ್ ಲಿಟ್ಮಸ್ ಮಾಡಲ್ಲ. ನೆಕ್ಸ್ಟ್ ಫೆರಿಕ್ ಕ್ಲೋರೈಡ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಫಿನಾಲ್ ಏನ್ ಕೊಡ್ತಾ ಹೋಗುತ್ತೆ, ವೈಲೆಟ್ ಕಲರ್ ಆರ್ ನಿಮ್ಗೆ ಬ್ಲೂ ಕಲರ್ ಏನ್ ಕೊಡುತ್ತೆ, ಸೊಲ್ಯೂಷನ್ ಕೊಡ್ತಾ ಹೋಗುತ್ತೆ. ಏನಕ್ಕೆ ಕೊಡುತ್ತೆ ಅಂತ ಹೇಳ್ತೀನಿ. ಆಲ್ಕೋಹಾಲ್ ನೋ ರಿಯಾಕ್ಷನ್. ಫಿನಾಲ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಹೇಳ್ತೀನಿ ನೋಡಿ. ಫಿನಾಲ್ ಇದೆ, ಇದು ಎಸ್ ಮ್ಯಾಮ್ ಫಿನಾಲ್ ಇದೆ. ಈ ಫಿನಾಲ್ ನ ನೀವು ಫೆರಿಕ್ ಕ್ಲೋರೈಡ್ ಜೊತೆ ಹಾಕಿದ್ದೀರಾ, ಬರೀ FeCl3, ಯಾವುದೇ ರಿಯೇಜೆಂಟ್ ಎಕ್ಸ್ಟ್ರಾ ಯೂಸ್ ಮಾಡಿಲ್ಲ. ಅವಾಗ ಏನಾಗ್ತಾ ಹೋಗುತ್ತೆ ನೋಡಿ. ಸೊ ನಿಮ್ದು ಫಿನಾಲ್ ಒಂದು ಫಿನೈಲ್ ಗ್ರೂಪ್ ಅಲ್ಲಿ ಐರನ್ ರೀಪ್ಲೇಸ್ ಆಗ್ತಾ ಹೋಗುತ್ತೆ ಅಂಡ್ ದಿಸ್ ಇನ್ ಟರ್ನ್ ರಿಯಾಕ್ಟ್ಸ್ ವಿತ್ ಹಿಯರ್ ಇನ್ ಅನದರ್ ಫಿನಾಲ್. ಆಕ್ಸಿಜನ್ ಅಂಡ್ ನಮ್ದು ಬೆನ್ಸಿನ್ ರಿಂಗ್ ಈ ಕಡೆನೂ ಏನಾಗ್ತಾ ಹೋಗುತ್ತೆ, ಇನ್ನೊಂದು ಆಕ್ಸಿಜನ್ ಅಂಡ್ ಇನ್ನೊಂದು ಫಿನೈಲ್ ಗ್ರೂಪ್ ಇದಾಗತ್ತೆ, ಆಯ್ತಾ? ಕ್ಲಿಯರ್? ನೆಕ್ಸ್ಟ್ ಬರೋಣ. ಇದೇ ನಿಮ್ದು ವೈಲೆಟ್ ಕಲರ್ ಇರುತ್ತೆ. ಬ್ರೋಮಿನ್ ವಾಟರ್ ಅಲ್ಲಿ ಹಾಕಿದಾಗ ಫಿನಾಲ್ ಏನ್ ಕೊಡುತ್ತೆ ನಿಮ್ಗೆ, ವೈಟ್ PPT ಕೊಡುತ್ತೆ, ಬಟ್ ಆಲ್ಕೋಹಾಲ್ ನಿಮ್ಗೆ ಏನು ರಿಯಾಕ್ಷನ್ ಕೊಡಲ್ಲ ಇದರಲ್ಲೂ, ಆಯ್ತಾ? ನೆಕ್ಸ್ಟ್ ಥ್ಯಾಲಿನ್ ಟೆಸ್ಟ್ ಅಲ್ಲಿ ಮಾಡ್ತಾ ಹೋದ್ರೆ ದಟ್ ಈಸ್ ಫಿನಾಲ್ ಏನಾಗ್ತಾ ಹೋಗುತ್ತೆ ನಿಮ್ದು, ಫಿನಾಫ್ಥಲೀನ್ ಕೊಡುತ್ತೆ. ಫಿನಾಫ್ಥಲೀನ್ ಪ್ರಿಪರೇಷನ್ ಅಲ್ಲಿ ನೋಡಿದಿರಲ್ಲ, ಫಿನಾಫ್ಥಲೀನ್ ಕೊಡುತ್ತೆ. ಆಲ್ಕೋಹಾಲ್ ಕೊಡುತ್ತಾ? ನೋ, ಆಲ್ಕೋಹಾಲ್ ವಿಲ್ ನಾಟ್ ಗಿವ್. ಅಂಡ್ ಲೈವರ್ಮ್ಯಾನ್ಸ್ ನೈಟ್ರೋಸೋ ಟೆಸ್ಟ್ ಅಲ್ಲಿ ಏನ್ ಕೊಡುತ್ತೆ, ಫಿನಾಲ್ ನಿಮ್ಗೆ ಬ್ಲೂ ಕಲರ್ ಸೊಲ್ಯೂಷನ್ ಕೊಡ್ತಾ ಹೋಗುತ್ತೆ, ವೆರಾಸ್ ಆಲ್ಕೋಹಾಲ್ ನೋ ರಿಯಾಕ್ಷನ್. ಕ್ಲಿಯರ್? ಓಕೆ ಮ್ಯಾಮ್, ಇದು ಅರ್ಥ ಆಯಿತು. ಆ್ಯಂಡ್ ಹಿಯರ್ ಬ್ರೋಮಿನ್ ವಾಟರ್ ಟೆಸ್ಟ್ ಹಾಕಿದ್ದೀವಿ, ಥ್ಯಾಲಿನ್ ಟೆಸ್ಟ್ ಹಾಕಿದ್ದೀವಿ. ಲೈಬರ್ಮ್ಯಾನ್ ನೈಟ್ರೋಸೋ ಟೆಸ್ಟಲ್ಲಿ ನೀವು ಕೇಳ್ತಾ ಇದ್ರಿ ಮ್ಯಾಮ್ ಏನು ರಿಯೇಜೆಂಟ್ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಯುವರ್ NaNO2. ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಸೋಡಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತೀರಾ. ಸೊ ದಟ್ ಈಸ್ ಎ ಲೈಬರ್ಮ್ಯಾನ್ ನೈಟ್ರೋಸೋ ಟೆಸ್ಟ್. ಕ್ಲಿಯರ್? ಓಕೆ. ಎಥೆನಾಲ್, ಮೆಥೆನಾಲ್ ಅಂಡ್ ಅಯೋಡೋಫಾರ್ಮ್ ಟೆಸ್ಟ್. ಮೆಥೆನಾಲ್ ಅಂಡ್ ಅಯೋಡೋಫಾರ್ಮ್ ಟೆಸ್ಟ್ ಅಲ್ಲಿ ಇನ್ನೊಂದು ಆಡ್ ಮಾಡಿ. ಲೆಟ್ ಅಸ್ ಆಡ್ ದಿಸ್ ಫಿನಾಲ್ ಆಲ್ಸೋ. ವೈ ಐ ವಿಲ್ ಟೆಲ್ ಯು. ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಅಯೋಡೋಫಾರ್ಮ್ ಟೆಸ್ಟ್. ಅಯೋಡೋಫಾರ್ಮ್ ಟೆಸ್ಟ್ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಗಿವ್ ಅನ್ ಇಂಡಿಕೇಶನ್ ಆಫ್ ಎಲ್ಲೋ PPT ಕೊಡುತ್ತೆ. ಎಂಡ್ ಅಲ್ಲಿ ಏನ್ ಕೊಡುತ್ತಿದ್ದು, ಎಲ್ಲೋ PPT ಕೊಡುತ್ತೆ. ವಿಚ್ ವಿಲ್ ಗಿವ್ ದಿಸ್ ಅಯೋಡೋಫಾರ್ಮ್ ಟೆಸ್ಟ್. ಸೊ ಇಟ್ ಶುಡ್ ಕಂಟೈನ್ ಫ್ರೀ ಮಿಥೈಲ್ ಗ್ರೂಪ್ ಪ್ರೆಸೆಂಟ್ ಆಗಿರಬೇಕು. ಫ್ರೀ ಮಿಥೈಲ್ ಗ್ರೂಪ್ ಅದು ಎಲ್ಲಿರಬೇಕು ಅದನ್ನ ಹೇಳ್ತೀನಿ ನೋಡಿ. ಆನ್ ಅಲ್ಫಾ ಕಾರ್ಬನ್ ಮೇಲ್ಗಡೆ ಫ್ರೀ ಮಿಥೈಲ್ ಗ್ರೂಪ್ ಇರಬೇಕು. ಸೊ ಇವಾಗ ಯಾವ ತರ ಇರ್ಬೋದು ನೋಡಿ. ಸೊ ಇವಾಗ CH3 CH2 OH ಇದೆಯಾ. ಸೊ ದಿಸ್ ಇಸ್ ಯೋರ್ ಅಲ್ಫಾ ಕಾರ್ಬನ್, ರೈಟ್? ಅಂಡ್ ಈ ಅಲ್ಫಾ ಕಾರ್ಬನ್ ಮೇಲ್ಗಡೆ ಏನಾಗಿದೆ ನಿಮ್ದು, ಮಿಥೈಲ್ ಗ್ರೂಪ್ ಪ್ರೆಸೆಂಟ್, ಪಕ್ಕದಲ್ಲಿ ಮಿಥೈಲ್ ಗ್ರೂಪ್ ಇದೆಯಾ. ಸೊ ದಿಸ್ ವಿಲ್ ಗಿವ್ ಯು ಪಾಸಿಟಿವ್ ಟೆಸ್ಟ್. ಅಥವಾ ನೀವು ಇದನ್ನ ಇನ್ನೊಂದು ರೀತಿ ಬರೆಯೋದು ನೋಡಿದ್ದೀರಾ, ನಿಮ್ಗೆ ಕೊಟ್ಟಿರ್ತಾರೆ, ದಟ್ ಈಸ್ ದಿಸ್ ಇಸ್ ಹೈಡ್ರಾಕ್ಸಿಲ್ ಗ್ರೂಪ್ ಅಂಡ್ ಈ ಕಡೆ CH3 ಗ್ರೂಪ್ ಕೊಟ್ಟಿರ್ತಾರೆ ಅವರು, ರೈಟ್? ಸೊ ಈ ತರ ಗ್ರೂಪ್ ಎಲ್ಲೆಲ್ಲಿ ಪ್ರೆಸೆಂಟ್ ಆಗಿರತ್ತೆ, ದಿಸ್ ವಿಲ್ ಗಿವ್ ಯು ಆನ್ ದಿಸ್ ಅಯೋಡೋಫಾರ್ಮ್ ಟೆಸ್ಟ್ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನ ಇಲ್ಲಿ ಪಕ್ಕದಲ್ಲಿ ಏನ್ ಗ್ರೂಪ್ ಇತ್ತು ಅದನ್ನ ಹೈಡ್ರೋಜನ್ ಅಂತ ರೀಪ್ಲೇಸ್ ಮಾಡ್ಬೋದಲ್ವಾ. ದಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಅಸ್. ಸೊ ನಿಮ್ದು ಎಥೆನಾಲ್ ಏನ್ ಕೊಡುತ್ತೆ, ಅಯೋಡೋಫಾರ್ಮ್ ಟೆಸ್ಟ್ ಕೊಡುತ್ತೆ. ಅಲ್ಡಿಹೈಡ್ ಅಲ್ಲಿ ತಗೊಂತ ಹೋದ್ರೆ ಈ ತರ ಅಲ್ಡಿಹೈಡ್ ನೀವು ನೋಡಿರ್ತೀರಲ್ವಾ. ಸೊ ದಿಸ್ ಇಸ್ ಯೋರ್ CH3 ಅಲ್ಫಾ ಕಾರ್ಬನ್ ಇದೆ ಇದು, ಅಂಡ್ ಇದ್ರ ಮೇಲೆ ಏನಾಗಿದೆ ಎಂದು ಹೈಡ್ರಾಕ್ಸಿಲ್ ಗ್ರೂಪ್ ಪ್ರೆಸೆಂಟ್ ಆಗಿ ಬೀಟಾ ನಾರ್ಮಲ್ ನಂದು ಫಂಕ್ಷನಲ್ ಗ್ರೂಪ್ ಅಲ್ಲಿ ಏನಿದೆ, ಈ ಫಂಕ್ಷನಲ್ ಗ್ರೂಪ್ಗೆ ಡೈರೆಕ್ಟ್ಲಿ ಏನಾಗಿರುತ್ತೆ, ಒಂದು ಮಿಥೈಲ್ ಗ್ರೂಪ್ ಪ್ರೆಸೆಂಟ್ ಇರುತ್ತೆ. ಇನ್ ಕೇಸ್ ಆಫ್ ಯೋರ್ ಅಲ್ಡಿಹೈಡ್ ಅಂಡ್ ಕೀಟೋನ್ಸ್ ಅಲ್ಲಿ, ಆಯ್ತಾ? ಫಾರ್ ಆಲ್ಕೋಹಾಲ್ಸ್ ಓನ್ಲಿ ಇದು. ಈ ತರ ಮ್ಯಾಮ್ ಇವಾಗ ಏನಕ್ಕೆ ಇರಬೇಕು ಪ್ರೆಸೆಂಟ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಫ್ರೀ ಮಿಥೈಲ್ ಗ್ರೂಪ್ ದೇರ್. ಸೊ ಏನ್ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಕಂಜುಗೇಷನ್ ಬರ್ಬೇಕು ನನಗೆ. ಸೊ what should happen, there should be a conjugation. ಇದು ರಿಮೂವ್ ಆಗಿ ಅಯೋಡಿನ್ ಜೊತೆ ಕಂಬೈನ್ ಆಗುತ್ತೆ. ಸೊ ಈ ಗ್ರೂಪ್ ಏನಾಗುತ್ತೆ, ರಿಮೂವ್ ಆಗಿ ಅಯೋಡಿನ್ ಜೊತೆ ಕಂಬೈನ್ ಮಾಡುತ್ತೆ. ಅಂಡ್ ಈ ಅಯೋಡಿನ್ ಜೊತೆ ಕಂಬೈನ್ ಆಗಿರೋ ಪ್ರಾಡಕ್ಟ್ ಏನಾಗಿರುತ್ತೆ ಅಂದು ಎಲ್ಲೋ PPT ತೋರಿಸ್ತಿರೋದು. ಕ್ಲಿಯರ್? ಎಲ್ಲೋ PPT ಯಾರು ತೋರಿಸ್ತಿರೋದು, ಇದ್ರ ಜೊತೆ ಕಂಬೈನ್ ಆಗಿರೋ ಪ್ರಾಡಕ್ಟೇ. ಕ್ಲಿಯರ್? ಓಕೆ ಮ್ಯಾಮ್, ದಟ್ ಈಸ್ ಕ್ಲಿಯರ್. ನಾವ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಿಚ್ ವಿಲ್ ಗಿವ್ ಯು ಪಾಸಿಟಿವ್ ಆರ್ ನೆಗೆಟಿವ್ ಟೆಸ್ಟ್. ಹಿಯರ್ ಎಥೆನಾಲ್ ಇದೆ, ಮೆಥೆನಾಲ್ ಇದೆ ಅಂಡ್ ಫಿನಾಲ್ ಇದೆ. ಸೊ ಪಾಸಿಟಿವ್ ಟೆಸ್ಟ್ ಕೊಡೋದು ಇಟ್ ಈಸ್ ಆಲ್ವೇಸ್ ಯೋರ್ ಎಥೆನಾಲ್ ಪಾಸಿಟಿವ್ ಟೆಸ್ಟ್ ಕೊಡುತ್ತೆ. ಮಿಥೆನಾಲ್ ಅಂಡ್ ಫಿನಾಲ್ ನಿಮ್ದು ಪಾಸಿಟಿವ್ ಟೆಸ್ಟ್ ಕೊಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಅದು ಕೊಡಲ್ಲ. ಕ್ಲಿಯರ್?
ಮ್ಯಾಮ್ ರಿಯೇಜೆಂಟ್ ಏನು ಯೂಸ್ ಮಾಡ್ತೀವಿ ಅದನ್ನು ಕೂಡ ಹೇಳಿಲ್ಲ ನಾನು. ಓಕೆ, ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ರಿಯೇಜೆಂಟ್. ಸೊ ರಿಯೇಜೆಂಟ್ ನಾವು ಯೂಸ್ ಮಾಡೋದು ಅಯೋಡಿನ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತೀವಿ. ಏನು ಯೂಸ್ ಮಾಡ್ತೀವಿ? ಅಯೋಡಿನ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಕಾರ್ಬೋನೇಟ್ನು ಕೂಡ ಯೂಸ್ ಮಾಡ್ಬೋದು ನೀವು, ಅದನ್ನು ಬರ್ಕೊಂಡ್ಬಿಟ್ರಿ. ಸೊ Na2CO3, sodium carbonate also can be used. The thing is what will attack here, ಅದರ ಬಗ್ಗೆ ನಾವು ಮಾತಾಡ್ಕೊತ ಹೋಗೋಣ. ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈಗ ಏನಿದೆ ನಿಮ್ಮದು R ಗ್ರೂಪ್ ಇತ್ತಲ್ಲಿ ಒಂದು ಯಾವುದೋ, ಇಲ್ಲಿ ಒಂದು CH ಗ್ರೂಪ್ ಇತ್ತು, ಇಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇತ್ತು, ಅಂದರೆ ಫ್ರೀ ಮಿಥೈಲ್ ಗ್ರೂಪ್ ಇತ್ತು. ಇನಿಷಿಯಲಿ ಏನಾಗ್ತಾ ಹೋಗುತ್ತೆ, ನಿಮ್ಮದು ಅಯೋಡಿನ್ ಏನು ಹಾಕಿದ್ದೀರಲ್ವಾ, ಸೊ ಅಯೋಡಿನ್ ಎಕ್ಸೆಸ್ ಅಲ್ಲಿ ರಿಯಾಕ್ಟ್ ಆಗುತ್ತೆ. ಇದೇನಾಗುತ್ತೆ CH3, ಇದನ್ನು ಮೂರನ್ನು ರಿಪ್ಲೇಸ್ ಮಾಡುತ್ತೆ I3ಗೆ. ಸೊ ಏನು ಮಾಡ್ತೀವಾಗ, ಏನಕ್ಕೆ ಅದು ರಿಕ್ವೈರ್ ಆಗಿದೆ ಅಂತ ಇವಾಗ ಗೊತ್ತಾಗುತ್ತೆ. ಕೈಂಡ್ಲಿ ವೇಟ್. ಸೊ ಏನಾಗ್ತದೆ, CI3 ಮಾಡ್ತಾ ಇದು. ಎಸ್ ಮ್ಯಾಮ್ ಮಾಡ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ರಿಯಾಕ್ಟ್ ಆಗುತ್ತೆ ಇವಾಗ ನಮ್ಮದು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ, ಏನರ ಜೊತೆ NaOH ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಇದು NaOH ಏನು ಆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ NaOH ಬಂದ್ಬಿಟ್ಟು ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಎಲ್ಲಿ ಅಟ್ಯಾಕ್ ಮಾಡುತ್ತೆ? ಈ ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. NaOH OH ಮೈನಸ್. ಸೊ ಕಾರ್ಬನ್ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಈ ಥರ ಆಯ್ತಾ. ಸೊ CH ಇತ್ತು, ಇಲ್ಲಿ OH ಬಿಡ್ಸ್ ಬರೆದ್ಬಿಡೋಣ, ಆ್ಯಂಡ್ ಇಲ್ಲೇನಾಯಿತು OH ಮೈನಸ್ ಬಂದು ಅಟ್ಯಾಕ್ ಆಗಿದೆ. ಸೊ ದೇರ್ಫೋರ್ ಕಾರ್ಬನ್ ಮೇಲೆ ಏನಾಯ್ತು ಇವಾಗ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಯಿತಾ, ಆ್ಯಂಡ್ ಇಲ್ಲೇನಾಯಿತು CI3 ಆಯಿತು. ಸೊ ಕಾರ್ಬನ್ ಏನಾಗಿದೆ 5 ಬಾಂಡ್ ಮಾಡೋ ಥರ ಇಲ್ಲಿ ತೋರಿಸ್ತಿದ್ದಾರೆ. ಸೊ ಕಾರ್ಬನ್ 5 ಬಾಂಡ್ ಮಾಡೋಕ್ಕೆ ಅದಕ್ಕೆ ಇದೆಯಾ, ಎಬಿಲಿಟಿ ಇದೆಯಾ ಅಂತ ನೋಡ್ರಿ. ನೋ, ಕಾರ್ಬನ್ ಡಸಂಟ್ ಹ್ಯಾವ್ ಎಬಿಲಿಟಿ ಟು ಫಾರ್ಮ್ 5 ಬಾಂಡ್ಸ್, ರೈಟ್. ಸೊ ಇವಾಗ ಏನಾಗತ್ತೆ ಅಂತ ಹೇಳಿದ್ರೆ, now what will happen is, ನಾನು ಇದೇನಿತ್ತಲ್ವ ಇದು, ಸೊ ಇದು ಪೂರ ಏನಾಗುತ್ತೆ ಇವಾಗ ರಿಮೂವ್ ಆಗ್ತಾ ಹೋಗುತ್ತೆ. ಇದು ಎಲೆಕ್ಟ್ರಾನ್ಸ್ನ ತಗೊಂಡು ಏನಾಗುತ್ತೆ ಈಚೆಗಡೆ ಹೊರಟೋಗುತ್ತೆ. ಸೊ ಇದು ಎಲೆಕ್ಟ್ರಾನ್ಸ್ ತಗೊಂಡು ಈಚೆಗಡೆ ಹೋಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಏನಾಯಿತು, RCH ಆಯಿತು, ಇಲ್ಲಿ OH ಆಯಿತು, ಇಲ್ಲೇನಾಯ್ತು ನಿಮ್ಮದು OH ಆಯಿತು, ಆ್ಯಂಡ್ ಇಲ್ಲೇನಾಯ್ತು ನಿಮ್ಮದು CI3 ಮೈನಸ್ ಆಯಿತಾ. ಎಸ್ ಮ್ಯಾಮ್. ಈಗ ಕಾರ್ಬನ್ 4 ಬಾಂಡ್ ಮಾಡಿದ್ದಾವೆ. ಈಗ ಏನಾಗಿದೆ, ಕಾರ್ಬನಲ್ಲಿ ಸ್ಟೇಬಿಲಿಟಿ ಇದೆ. ಇದರಲ್ಲಿ 5 ಬಾಂಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಇಮಿಡಿಯೇಟ್ ಆಗಿ ಏನಾಯ್ತು ಅಲ್ಲಿ ಶಿಫ್ಟ್ ಆಗೋಯ್ತು ಅದಕ್ಕೆ. ಸೊ ದಿಸ್ ಫಾರ್ಮ್ಸ್ ಇಮಿಡಿಯೇಟ್ಲಿ. ಏನಕ್ಕೆ? CI3 ಗ್ರೂಪ್ ಈಸ್ ಯುವರ್ ಗುಡ್ ಲಿವಿಂಗ್ ಗ್ರೂಪ್. ತುಂಬ ಒಳ್ಳೆ ಲಿವಿಂಗ್ ಗ್ರೂಪ್ ಆಗಿರೋದ್ರಿಂದ ಇದಾಗಿರೋದು ಗುಡ್ ಲಿವಿಂಗ್ ಗ್ರೂಪ್. ಈಗ ಏನಾಗೋಗುತ್ತೆ ಮ್ಯಾಮ್, ಈಗ ಈ ಒಂದು CI3 ಮೈನಸ್ ಇದೆ, ಇದಕ್ಕೆ ಪ್ರೋಟಾನ್ ಬೇಕಾಗುತ್ತೆ, ಇಲ್ಲಿಂದ ಪ್ರೋಟಾನ್ ತಗೊಳತ್ತಾ ಹೋಗುತ್ತೆ, ಆ್ಯಂಡ್ ಇದೇನಾಯ್ತು ನಿಮ್ಮದು CH OH. ಇಲ್ಲೇನು ಮಾಡ್ತೀವಿ ನಮ್ದು ಇವಾಗ, ಸೊ ದಟ್ ಈಸ್ ಇದನ್ನ ಎಲೆಕ್ಟ್ರಾನ್ ತಗೊಂಡು, ಪ್ರೋಟಾನ್ ಬೇಕಲ್ವಾ, ಇದು ಎಲೆಕ್ಟ್ರಾನ್ ತಗೊಂತು O ಮೈನಸ್ ಆಯಿತು, ಆ್ಯಂಡ್ ಇಲ್ಲೇನಾಗ್ತಾ ಹೋಯ್ತು, ಸೊ ಪ್ಲಸ್ ಐ ಗಾಟ್ ದಿಸ್ ಒನ್ CHI3, ಆ್ಯಂಡ್ ದಿಸ್ ಈಸ್ ಯುವರ್ LOPPT ಕೊಡೋದು. ದಿಸ್ ಈಸ್ ಯುವರ್ ಅಯೋಡೋ ಫಾರ್ಮ್. ಇದನ್ನೇನು ಹೇಳ್ತೀರಾ ನೀವು, ಅಯೋಡೋ ಫಾರ್ಮ್ ಅಂತ ಹೇಳ್ತೀರಲ್ವಾ. ಸೊ ಸಿಂಪ್ಲಿ ಓಕೆ. ಸೊ ಐ ಹೋಪ್ ನಿಮ್ಗೆ ಲೆಸನ್ ಅರ್ಥ ಆಗಿದೆ, ಆ್ಯಂಡ್ you have to practice really well for your NEET examination. ಸೊ ಆದಷ್ಟು ಕ್ವೆಶನ್ಸ್ ಸಾಲ್ವ್ ಮಾಡ್ರಿ, ಆ್ಯಂಡ್ ಸೀಕ್ವೆನ್ಸಿಯಲ್ ಕ್ವೆಶನ್ಸ್ನ ಆದಷ್ಟು ಸಾಲ್ವ್ ಮಾಡಿ, ರಿವರ್ಸ್ ಡೈರೆಕ್ಷನ್ ಇರೋದನ್ನ ಸಾಲ್ವ್ ಮಾಡ್ರಿ. ಸೊ ಇಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.